ಎಲ್ಲರಿಗೂ ನಮಸ್ಕಾರ. BHF ಕನ್ನಡ ರೇಡಿಯೋಗೆ ಸ್ವಾಗತ. ನಾನು ಪೂರ್ಣಿಮಾ ಗಣೇಶ್ ಕುರ್ಲಿ. ಇವತ್ತು ನಾವು ಶಾಸ್ತ್ರೀಯ ನೃತ್ಯ ಭರತನಾಟ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ ಜೊತೆ ಇದ್ದಾರೆ ವಿದುಷಿ ಶ್ರೀಮತಿ ಪರಿಮಳ ಹನ್ಸೋಗಿ ಹಾಗೂ ವಿದುಷಿ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸನ್. ಇವರಿಬ್ಬರು ಭರತನಾಟ್ಯ ಕಲೆಯಲ್ಲಿ ಪಾರಂಗತರು. ವಿದುಷಿ ಶ್ರೀಮತಿ ಪರಿಮಳ ಹನ್ಸೋಗಿ ಅತ್ಯಂತ ಪ್ರತಿಭಾವಂತ ಭರತನಾಟ್ಯ ಕಲಾವಿದೆ. ಇವರು ತಮ್ಮ ಗುರುಗಳಾದ ಕಲಾಯೋಗಿ ಶ್ರೀಮತಿ ವಂದ್ಯಾ ಶ್ರೀನಾಥ್ ಮತ್ತು ಶ್ರೀಮತಿ ಮೈಥಿಲಿ ರಾಘವನ್ ಅವರ ಬಳಿ ಸುಮಾರು 25 ವರ್ಷದಿಂದ ಭರತನಾಟ್ಯವನ್ನು ಕಲಾಕ್ಷೇತ್ರ ಶೈಲಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಭರತನಾಟ್ಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ನಳಂದಾ ನೃತ್ಯ ಕಲಾ ಮಹಾವಿದ್ಯಾಲಯ ಮುಂಬೈಯಿಂದ ಪಡೆದಿದ್ದಾರೆ. ಇವರು ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ನೃತ್ಯ ನಿಪುಣೆ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಮುಖ ನೃತ್ಯ ಕಾರ್ಯಕ್ರಮಗಳಾದ ಚಿದಂಬರಂ ಡಾನ್ಸ್ ಫೆಸ್ಟಿವಲ್, ಕಲಾ ಅಕಾಡೆಮಿ ಗೋವಾ ಫೆಸ್ಟಿವಲ್, ಶಾನಿವಾರ್ ವಾಡೆ ಫೆಸ್ಟಿವಲ್ ಪೂನಾ, ನಳಂದಾ ನೃತ್ಯೋತ್ಸವ ಮುಂಬೈ, ನೆಹರು ಸೆಂಟರ್ ಲಂಡನ್, ಇಂಡಿಯನ್ ಹೈ ಕಮಿಷನ್ ದುಬೈ, ದೇಶ ವಿದೇಶಗಳಲ್ಲಿ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ICCR ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಸಂಸ್ಥೆಯ ಎಂಪನಲ್ಡ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ. ತಮ್ಮ ನೃತ್ಯ ಆಸಕ್ತಿಯಿಂದ ಮುಂದೆ MA ಇನ್ ಪ್ರೊಫೆಷನಲ್ ಪ್ರಾಕ್ಟೀಸ್ ಲಂಡನ್ನ ಮಿಡಲ್ಸೆಕ್ಸ್ ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ. ಇವರು ISTD ಇಂಪೀರಿಯಲ್ ಸೊಸೈಟಿ ಫಾರ್ ಟೀಚರ್ಸ್ ಆಫ್ ಡಾನ್ಸ್ ಲಂಡನ್ ಡಾನ್ಸ್ ಎಕ್ಸಾಮ್ ಬೋರ್ಡ್ಗೆ ಇವರು ಅಪ್ರೂವ್ಡ್ ಟ್ಯೂಟರ್ ಕೂಡ ಆಗಿ ಕಾರ್ಯ ಸಲ್ಲಿಸಿದ್ದಾರೆ. ಇವರು ನಾರ್ತ್ ವೇಲ್ಸ್ನಲ್ಲಿ ಕಲಾವಾಹಿನಿ ಡಾನ್ಸ್ ಅಕಾಡೆಮಿಯನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಹಲವಾರು ಮಕ್ಕಳು ಮತ್ತು ದೊಡ್ಡವರಿಗೆ ನೃತ್ಯ ತರಬೇತಿಯನ್ನು ನೀಡುತ್ತಿದ್ದಾರೆ. ವಿದುಷಿ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸನ್ ಇವರು ಭರತನಾಟ್ಯ ಮತ್ತೆ ಭರತ ನೃತ್ಯಂ ಕಲಿತಿದ್ದಾರೆ. ಭರತನಾಟ್ಯವನ್ನು ಗುರುಗಳಾದ ಶ್ರೀಮತಿ ಡಾಕ್ಟರ್ ಶುಭಾರಾಣಿ ಬೋಲಾರ್ ಬಳಿ ಪಂದನಲ್ಲೂರ್ ನೃತ್ಯ ಶೈಲಿಯನ್ನು ಕಲಿತಿದ್ದಾರೆ. ತಮ್ಮ 10ನೇ ವಯಸ್ಸಿನಲ್ಲಿ ರಂಗಪ್ರವೇಶವನ್ನು ಮಾಡಿದ್ದಾರೆ. ಶ್ರೀ ಭಗವಾನ್ ಮಹಾವೀರ ಜೈನ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಡಾನ್ಸ್ ಪಡೆದಿದ್ದಾರೆ. ಇವರು ಶ್ರೀಮತಿ ಡಾಕ್ಟರ್ ಶೋಭಾ ಶಶಿಕುಮಾರ್ ಬಳಿ ಭರತ ನೃತ್ಯಂ ಕಲಿತಿದ್ದಾರೆ. ಭರತ ನೃತ್ಯಂ ಎಂದರೆ ನಾಟ್ಯಶಾಸ್ತ್ರದಲ್ಲಿ ಬರುವ 108 ಕರಣಗಳು. ಇತ್ತೀಚೆಗೆ ಸೌತ್ ಏಷ್ಯನ್ ಡಾನ್ಸ್ ಹಬ್ ಕಮಿಷನ್ ನಿಂದ ಡಾನ್ಸ್ ಆಫ್ ದ ಪಾಸ್ಟ್ ಅಂಡ್ ಪ್ರೆಸೆಂಟ್ ಎಂಬ ಪ್ರಾಜೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಇವರು ಭರತನಾಟ್ಯ ಮತ್ತೆ ಭರತ ನೃತ್ಯಂ ಕರಣಗಳನ್ನು ಉಪಯೋಗಿಸಿ ಒಂದು ನೃತ್ಯವನ್ನು ಸಂಯೋಜನೆ ಮಾಡಿದ್ದಾರೆ. ಇತ್ತೀಚೆಗೆ ನಟುವಾಂಗ ತರಬೇತಿಯನ್ನು ವಿದ್ವಾನ್ ಶ್ರೀ DV ಪ್ರಸನ್ನಕುಮಾರ್ ಬೆಂಗಳೂರು ಇವರ ಬಳಿ ಕಲಿಯುತ್ತಿದ್ದಾರೆ. UKಯ ಪ್ರಸಿದ್ಧ ಸಂಸ್ಥೆಗಳಾದ ಡಾನ್ಸ್ ಎಕ್ಸ್ಚೇಂಜ್, ಸಂಪತ್, ಚಿತ್ರಲೇಖ ಡಾನ್ಸ್ ಕಂಪನಿ ಬರ್ಮಿಂಗ್ಹ್ಯಾಮ್, ಅನ್ನಪೂರ್ಣ ಇಂಡಿಯನ್ ಡಾನ್ಸ್ ಕಂಪನಿ ಹ್ಯಾಲಿಫ್ಯಾಕ್ಸ್, ಕೋವೆಂಟ್ರಿ ಯೂನಿವರ್ಸಿಟಿ, ವಾರ್ವಿಕ್ ಯೂನಿವರ್ಸಿಟಿ, ಹರ್ಬರ್ಟ್ ಆರ್ಟ್ ಗ್ಯಾಲರಿ ಅಂಡ್ ಮ್ಯೂಸಿಯಂ ಮತ್ತೆ ಸೌತ್ ಹ್ಯಾಮ್ ಕಾಲೇಜ್ನಲ್ಲಿ ಇವರು ನೃತ್ಯವನ್ನು ಕಲಿಸಿದ್ದಾರೆ. ಪ್ರಮುಖ ನೃತ್ಯ ಕಾರ್ಯಕ್ರಮಗಳಾದ ಚಿದಂಬರಂ ಡಾನ್ಸ್ ಫೆಸ್ಟಿವಲ್, ತಂಜಾವೂರು ಡಾನ್ಸ್ ಫೆಸ್ಟಿವಲ್, ಬೆಂಗಳೂರು, ದೆಹಲಿ ಮತ್ತು ಚೆನ್ನೈನ ಮುಖ್ಯ ನೃತ್ಯೋತ್ಸವದಲ್ಲಿ ಇವರು ಪಾಲ್ಗೊಂಡಿದ್ದಾರೆ. UKಯ ಕಲಾ ಸಂಗಮ, ಕಲಾಕುಂಜ್ ರೆಡ್ಡಿಂಗ್, ಬರ್ಮಿಂಗ್ಹ್ಯಾಮ್ ಬಾಲಾಜಿ ಟೆಂಪಲ್, ಕೋವೆಂಟ್ರಿ ಯೂನಿವರ್ಸಿಟಿ ಮತ್ತೆ ಆರ್ಟ್ ಕೌನ್ಸಿಲ್ ಪ್ರಾಜೆಕ್ಟ್ನಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರು ಕೂಡ ISTD ಇಂಪೀರಿಯಲ್ ಸೊಸೈಟಿ ಫಾರ್ ಟೀಚರ್ಸ್ ಆಫ್ ಡಾನ್ಸ್ ಲಂಡನ್ ಡಾನ್ಸ್ ಎಕ್ಸಾಮ್ ಬೋರ್ಡ್ಗೆ ಇವರು ಅಪ್ರೂವ್ಡ್ ಟ್ಯೂಟರ್ ಆಗಿ ಕಾರ್ಯವನ್ನು ಸಲ್ಲಿಸುತ್ತಿದ್ದಾರೆ. ಇವರು ಅಂಕುರ ನೃತ್ಯ ಶಾಲೆಯನ್ನು ನಡೆಸುತ್ತಿದ್ದಾರೆ. ಇವರು ಕೋವೆಂಟ್ರಿ, ರಗ್ಬಿ, ಬರ್ಮಿಂಗ್ಹ್ಯಾಮ್ನಲ್ಲಿ ಮಕ್ಕಳಿಗೆ ನೃತ್ಯವನ್ನು ಕಲಿಸುತ್ತಿದ್ದಾರೆ. ನಮಸ್ಕಾರ ಪರಿಮಳ. ನಮಸ್ಕಾರ ಲಕ್ಷ್ಮಿ. ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪೂರ್ಣಿಮಾ. ನಮಸ್ಕಾರ ಪೂರ್ಣಿಮಾ. ಮೊದಲಿಗೆ ನೃತ್ಯದ ದೇವರಾದ ನಟರಾಜನ ಹಾಡನ್ನ ಕೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ತಾಂ ತರಿಗಿಡದ ಧೀಂ ತಕ ತಾಕಿಟ ತಿತ್ತರಿಗಿಡದಾಂ ದಿತ್ತಾಂ ತಕ ತಾಕಿಟ ಜನು ತಕ ತಾಕಿಟ ಧಿಮಿತ ಧೀಂ ತತ ಧೀಂ ತತ ಧೀಂ ತಕಿಡದಗದಾಂ ನಟನ ವಿಶಾರದ ನಟಶೇಖರ ನಟನ ವಿಶಾರದ ನಟಶೇಖರ
ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯ ಕಾರಣ ನವಚೇತನ. ಮಗ ಮದ ನಿದ ಮದ ನಿಜ ನಿದ ನಿದ ಮದ ನಿಗ ಸಗ ನಿಜ ದ ನಿಗ ಮದ ನಿಸ ತಮಗ ಸ ನಿಜ ನಿದ ನಿದ ಮದ ನಿಸ ಸ ನಿದ ನಿದ ದ ಮದ ಮಗಸ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯ ಕಾರಣ ನವಚೇತನ. ನವಕೋಟಿ ಲೀಲಾ ವಿನೋದ ವಿಲಾಸ, ನವಕೋಟಿ ಲೀಲಾ ವಿನೋದ ವಿಲಾಸ. ನವಭಾವನಾನಂದ ಗೌರೀವರ, ನಟನ ವಿಶಾರದ ನಟಶೇಖರ. ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ತಾಂಗು ತಕಿಟ ತಕ್ಕ ಧಿಮ್ಮಿ, ತಜಂ ತಕಿಟ ತಕ್ಕ ಧಿಮ್ಮಿ, ತಕಿಟ ತಕಿಟ ತಾಂ ತಜಣು ತಜಣು ತದ್ಧಿಂ ತಧಿಂ ತಾಂಗು ತಕ ಧಿಮಿ, ಕಡತಕ ಧೀಂ ತದ್ಧಿಂ ತಾಂಗು ತಕ ಧಿಮಿ, ತದ್ಧಿಂ ತಧಿಂ ತದ್ಧಿಂ ತಧಿಂ ತಾಂ ತಾಂ ತಕ ತಾಂ ತಾಂ ತಕ ತಕ ಜನ್ನು ತಾಂ ತಾಂ ತಕ ತಾಂ ತಾಂ ತಕ ಕಡತಕ. ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ, ಇಷ್ಟಾರ್ಥ ಸಿದ್ಧಿಮಾಲಾ, ಅಧ್ಯಾತ್ಮ ತತ್ವಮೂಲ. ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ, ಇಷ್ಟಾರ್ಥ ಸಿದ್ಧಿಮಾಲಾ, ಅಧ್ಯಾತ್ಮ ತತ್ವಮೂಲ. ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ, ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ. ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ, ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ. ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ್ವರ ಫಾಲಾಕ್ಷ. ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಪರಿಮಳ, ನೀವು ನೃತ್ಯಾಭ್ಯಾಸ ಯಾವಾಗ ಪ್ರಾರಂಭ ಮಾಡಿದ್ರಿ ಮತ್ತೆ ನಿಮ್ಮ ಗುರುಗಳು ಯಾರು? ನನ್ನ ಬಾಲ್ಯದ ನೃತ್ಯಾಭ್ಯಾಸ ಅಂದ್ರೆ ನನಗೆ ನೆನಪು ಬರೋದು ನನ್ನ ಪ್ರಾಥಮಿಕ ಶಾಲೆ ಅಶೋಕ ಶಿಶು ವಿಹಾರ, ಚಾಮರಾಜಪೇಟೆ, ಬೆಂಗಳೂರಿನಲ್ಲಿ. ಅಲ್ಲಿ ನಾನು ಸುಮಾರು 7 ಅಥವಾ 8 ವಯಸ್ಸಿನಲ್ಲಿದ್ದಾಗ ನಾನು ಭರತನಾಟ್ಯದ ತರಬೇತಿ ಪ್ರಾರಂಭಿಸಿದೆ. ನನ್ನ ಗುರುಗಳು, ಮೊದಲ ಗುರುಗಳಾದ ವೀರ ಈಶ್ವರನ್ ಅವರ ಹತ್ರ ನಾನು ಜೂನಿಯರ್ ಪರೀಕ್ಷೆನ ಪಾಸ್ ಮಾಡ್ಕೊಂಡೆ. ಆ ನಂತರ ನನ್ನ ತಂದೆ ತಾಯಿಗಳು ಇನ್ನೂ ನನ್ನ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನನಗೂ ಕೂಡ ಭರತನಾಟ್ಯದಲ್ಲಿ ತುಂಬಾ ಆಸಕ್ತಿ ಬಂತು. ನಮ್ಮ ಸ್ಕೂಲಿನಲ್ಲಿ ಎಲ್ಲಾ ವಾರ್ಷಿಕೋತ್ಸವದಲ್ಲಿ, ನೃತ್ಯ ಕಾರ್ಯಕ್ರಮಗಳಲ್ಲಿ, ಮತ್ತೆ ಗಣೇಶ ಹಬ್ಬಗಳು, ಕೃಷ್ಣ ಜನ್ಮಾಷ್ಟಮಿ, ಈ ತರ ವಿವಿಧ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನದಲ್ಲಿ ಕೂಡ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇತ್ತು. ಹಾಗಾಗಿ ನಾನು ಭರತನಾಟ್ಯ ಇನ್ನೂ ಮುಂದುವರಿಸಬೇಕು ಅಂತ ತುಂಬಾ ಆಸೆ ಆಗಿ ಮುಂದಿನ ಶಿಕ್ಷಣಕ್ಕೋಸ್ಕರ ನಾನು ವಂದ್ಯಾ ಶ್ರೀನಾಥ್ ಅವರ ಬಳಿ ಹೋಗಿ ಅಲ್ಲಿ ಅವರ ಹತ್ರ ವಿದ್ವತ್ ಪರೀಕ್ಷೆ ಮಾಡ್ಕೊಂಡೆ.
ಆ ನಂತರ ಅಲ್ಲಿ ಅನೇಕ ನೃತ್ಯ ರೂಪಕಗಳು, ಸಿದ್ಧಿ ಬುದ್ಧಿ, ಸಂಕ್ಷಿಪ್ತ ರಾಮಾಯಣ, ದೈವೇಚ್ಛೆ, ಹೀಗೆ ನೃತ್ಯ ನಾಟಕಗಳಲ್ಲಿ ಬಹಳ ಬಹಳ ಪ್ರಮುಖ ಪಾತ್ರಗಳನ್ನ ಮಾಡೋ ಕೂಡ ಒಂದು ಅವಕಾಶ ಸಿಗ್ತಾ ಇತ್ತು. ಎಷ್ಟು ಕಲಿತ್ರು ಇನ್ನೂ ಕಲಿಬೇಕು ಅಂತ ಒಂದು ಆಸೆ ಬಂದ್ಬಿಡತ್ತಲ್ಲ. ಹಾಗಾಗಿ ನನಗೆ ಮದ್ವೆ ಆದ್ರೂ ಕೂಡ ನನ್ಗೆ ಒಳ್ಳೆ ಅತ್ತೆ ಮನೇಲಿ ಕೂಡ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ ಕೊಟ್ಟು ನಮ್ಮ ಅತ್ತೆ ಮಾವ ಇನ್ನೂ ಮುಂದೆ ಕಲಿಯೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾನು ಮುಂದೆ ಮದ್ವೆ ಆದ್ಮೇಲೆ ಕೂಡ ನನ್ನ ರಂಗಪ್ರವೇಶ ಮಾಡಿದೆ. ಆಮೇಲೆ ನಮ್ಮ ಮುಂಬೈನಲ್ಲಿ ನೃತ್ಯ ಕಲಾ ಮಹಾವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಮಾಡೋಕೊಂದು ಅವಕಾಶ ಸಿಕ್ತು. ಹೀಗೆ ನಾನು ಸುಮಾರು 30 ವರ್ಷಗಳಿಂದ ಪೂರ್ಣಿಮಾ ಡ್ಯಾನ್ಸ್ ನ ಸತತವಾಗಿ ನಿರಂತರವಾಗಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಈಗ ಹೇಳ್ಕೊಡಕ್ಕೂ ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಡೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ವಿಶೇಷವಾಗಿ ಸ್ಫೂರ್ತಿ ಅಂತ ಯಾರು ಹಾಗೇನು ಇಲ್ಲ. ನನಗೇನಂದ್ರೆ ಒಳ್ಳೆ ಡ್ಯಾನ್ಸರ್ ಆಗ್ಬೇಕು, ಚೆನ್ನಾಗಿರೋ ಡ್ಯಾನ್ಸ್ ಮಾಡ್ಬೇಕು, ಎಲ್ಲಾರ ಹತ್ರ ಸೈ ಅನ್ನಿಸ್ಕೋಬೇಕು, ಅದೊಂದು ನನ್ನ ತುಂಬಾ ಆಸೆ ಇತ್ತು. ಹಾಗಾಗಿ ನಾನು ಅದನ್ನ ಮುಂದುವರಿಸ್ತಾ ಇದ್ದೀನಿ. ಬಹಳ ಸಂತೋಷ ಆಯ್ತು ಪರಿಮಳ. ಲಕ್ಷ್ಮಿ, ನಿಮ್ಗೆ ಇದೇ ಪ್ರಶ್ನೆ. ನೀವು ಯಾವ ವಯಸ್ಸಿಂದ ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ರಿ? ಮತ್ತೆ ನಿಮ್ಮ ಗುರುಗಳು ಯಾರು? ಈ ಕಲೆಗೆ ನಿಮ್ಗೆ ಸ್ಫೂರ್ತಿ ಯಾರು? ಪೂರ್ಣಿಮಾ, ನಾನು 5 ವರ್ಷ ಇದ್ದಾಗ ನನ್ನ ತಾಯಿ ಭರತನಾಟ್ಯಕ್ಕೆ ಸೇರಿಸಿದ್ರು. ನನ್ನ ಸ್ಫೂರ್ತಿ ಮತ್ತು ನನ್ನ ಪ್ರೇರಣೆ ಯಾರು ಅಂದ್ರೆ ನನ್ನ ತಾಯಿನೇ ಅಂತ ಹೇಳ್ಬೇಕು. ಡಾಕ್ಟರ್ ಶುಭಾರಾಣಿ ಬೋಲಾರ್ ಅವರು ನನ್ನ ಮೊದಲ ಗುರುಗಳು. ಅವ್ರ ಹತ್ರ ವಿಜಯನಗರದಲ್ಲಿ, ಬೆಂಗಳೂರಿನಲ್ಲಿ ಇರ್ತಾರೆ. ಅವ್ರ ಹತ್ರ ಪಂದನಲ್ಲೂರ್ ಶೈಲಿಯಲ್ಲಿ ನಾನು ಭರತನಾಟ್ಯವನ್ನು ಕಲಿತೆ. ನಮ್ಮ ತಂದೆ ಕೂಡ ಎಲ್ಲಾ ಪ್ರೋಗ್ರಾಮ್ಗಳಿಗೂ ಒಂದು ಅಪ್ಲಿಕೇಶನ್ ಮಾಡ್ಕೊಡೋದಾಗ್ಲಿ ಎಲ್ಲ ಮಾಡ್ಕೊಡ್ತಾ ಇದ್ರು. ಸೊ ಹಾಗಾಗಿ ನನ್ನ ತಂದೆ ತಾಯಿ ಇಬ್ರು ನನ್ಗೆ ಸ್ಫೂರ್ತಿ ಮತ್ತು ಪ್ರೇರಣೆ ಇಬ್ರುನು ಅಂತ ಹೇಳ್ಬೋದು. ಅದಾದ ನಂತರ ಶುಭರಾಣಿ ಬೋಲಾರ್ ಅವ್ರ ಹತ್ರನೇ ಜೂನಿಯರ್ ಸೀನಿಯರ್ ವಿದ್ವತ್ಗಳನ್ನ ಮಾಡ್ಕೊಂಡೆ. ಮತ್ತು ಅರಂಗೇಟ್ರಂ 10 ವರ್ಷಗಳಿದ್ದಾಗ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ನಡೀತು. ನಮ್ ಗುರುಗಳು ಏನಂದ್ರೆ ಅವರು ಅಭಿನಯ, ಕೊರಿಯೋಗ್ರಫಿ ಮತ್ತು ಟೀಚಿಂಗ್ ಕೇಪಬಿಲಿಟಿಗೆ ತುಂಬಾ ಹೆಸರುವಾಸಿಯಾಗಿದ್ರು. ಅವರ ಡಾನ್ಸ್ ಡ್ರಾಮಾ ಕೊರಿಯೋಗ್ರಫೀಸ್ ಅಂತೂ ತುಂಬಾ ಅಚ್ಚುಮೆಚ್ಚಾಗಿತ್ತು ಎಲ್ಲಾರ್ಗು. ನಾನು ಟೀಚರ್ನ ನೋಡಿನೇ ಇಮಿಟೇಟ್ ಮಾಡ್ಕೊಂಡೆ, ಹಾಗೆ ಬೆಳ್ದೆ. ಮತ್ತೆ ಎಲ್ಲರೂ ನನ್ನನ್ನ ಪುಟ್ಟ ಶುಭಾರಾಣಿ ಅಂತಾನೆ ಕರಿತಾ ಇದ್ರು. ಪಬ್ಲಿಕ್ ಪರ್ಫಾರ್ಮೆನ್ಸಸ್ ಬಂದಾಗ ನಮ್ ಗುರುಗಳ ಜೊತೆಯಲ್ಲೇ ಎಲ್ಲಾ ಕಡೆ ಹೋಗ್ತಾ ಇದ್ದೆ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಟ್ರಿಪ್ ಮಾಡ್ತಾ ಇದ್ದೆ, ಫೆಸ್ಟಿವಲ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಸೊ ನಮ್ ಟೀಚರ್ ಇಂದಾನೆ ತುಂಬಾ ಪ್ರೋತ್ಸಾಹ ಬಂತು. ಕಾಂಪಿಟಿಷನ್ಸ್ ಗಳಲ್ಲೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು, ಎಲ್ಲಾ ಕಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಮತ್ತೆ ಫೆಸ್ಟಿವಲ್ಸ್ ನೋಡಿದಾಗ ಚಿದಂಬರಂ, ತಂಜಾವೂರು, ಡೆಲ್ಲಿ, ಚೆನ್ನೈ ಅಂತ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನ. ಅದಾದ ನಂತರ 2012 ನಲ್ಲಿ ನಾನು MA ಇನ್ ಡಾನ್ಸ್ ಜೈನ್ ಯೂನಿವರ್ಸಿಟಿನಲ್ಲಿ ಮಾಡಕ್ಕೆ ಅವಕಾಶ ಆಯ್ತು. ನನ್ಗೆ ನಮ್ಮ ಹಸ್ಬೆಂಡ್ ಅವ್ರು ನನಗ್ ಪ್ರೋತ್ಸಾಹ ಕೊಟ್ರು. ಯಾಕೆ ಜೈನ್ ಯೂನಿವರ್ಸಿಟಿನಲ್ಲಿ ಸೇರ್ಕೋಬಾರ್ದು ನೀನು? ನನ್ಗೆ ಅವಾಗ ಮಗು ಹುಟ್ಬಿಟ್ಟಿತ್ತು. ಸೊ ನನ್ ಮಗು ಆಲ್ರೆಡಿ ಒಂದ್ 4ನೇ ತಿಂಗಳು ಅವಾಗ. ಅವ್ರ ಕಡೆಯಿಂದ ನಾನು MA ಮಾಡ್ಕೊಂಡು ಅದ್ರ ಜೊತೆಗೆ ನನ್ನ ಅತ್ತೆ ಮಾವ ಅವರು ಅಷ್ಟೇ ನನ್ನ ತುಂಬಾ ಬೆನ್ನೆಲುಬಾಗಿ ನನ್ನ ಮಗುನ್ ನೋಡ್ಕೋತಾ ಇದ್ರು ನನ್ನ ಕಾಲೇಜಿಗೆ ಹೋದಾಗೆಲ್ಲ. ಸೊ ಹಾಗಾಗಿ ನನ್ಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಈ ಕಲೆ ಕಲಿಯೋದಿಕ್ಕೆ ನಮ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಅಲ್ಲ ಲಕ್ಷ್ಮಿ? ಹೌದು, ಖಂಡಿತ. ಮತ್ತೆ ಈಗ ಮುಂದಿನ ಹಾಡು ಕೇಳೋಣ. ನನ್ನ ಬಂಧು
ಕೃಷ್ಣ ಬಾರ ಬಾರ ವೇಣುನಾದ ಸ್ವರಗಳ ಹರಿಸು ಪ್ರಾಣದೇವ ಆಂಜನೇಯ ಬಯಕೆಯ ತಿಳಿಸು ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಕೃಷ್ಣ ನಿನ ಪ್ರಾಣ ಹನುಮಾನೇ ಕೃಷ್ಣ ಶ್ರೀರಾಮನವತಾರ ಕೃಷ್ಣ ವೇದಾಂತದ ಸಾರ ಕೃಷ್ಣ ನಂದನಂದನ ನೀನು ಶ್ರೀ ಕೃಷ್ಣ. ಪರಿಮಳ, ಭಾರತದಲ್ಲಿ ಯಾವ ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಿವೆ? ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಪೂರ್ಣಿಮಾ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ವಿಶೇಷತೆ ಏನಪ್ಪಾ ಅಂದ್ರೆ ಅನೇಕತೆಯಲ್ಲಿ ಏಕತೆ ಅಂತಿದೆ. ಒಂದೊಂದು ರಾಜ್ಯಗಳಲ್ಲಿ ಬಹಳ ಪ್ರಾಂತ್ಯಗಳಿಂದ ಒಂದೊಂದು ಶೈಲಿಯ ನೃತ್ಯ ನಾಟಕಗಳು, ನೃತ್ಯ ರೂಪಗಳನ್ನ ನಾವು ನೋಡಕ್ಕೆ ಸಿಗುತ್ತೆ. ಅದರಿಂದ ನಮ್ಮ ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಅವರು ನಮ್ಮ ಕರ್ನಾಟಕದ ಅಲ್ಲದೇನೆ ಭಾರತದ ಅತ್ಯಂತ ಎಲ್ಲಾ ಕಡೆ ಶಾಸ್ತ್ರೀಯ ಸಂಗೀತ ನೃತ್ಯಗಳನ್ನ 8 ವಿಧವಾಗಿ ಅವರು ವಿಂಗಡಿಸಿದ್ದಾರೆ. ಅಂದ್ರೆ ನಾವು ದಕ್ಷಿಣ ಭಾರತದಿಂದ ತಗೊಳಕ್ ಹೋದ್ರೆ ಕರ್ನಾಟಕ, ತಮಿಳುನಾಡುಗಳಲ್ಲಿ ಭರತನಾಟ್ಯ, ಕೇರಳದಲ್ಲಿ ಕಥಕಳಿ, ಮೋಹಿನಿಯಟ್ಟಂ, ಆಂಧ್ರ ಪ್ರದೇಶನ ಕೂಚಿಪುಡಿ ಇದೆ. ಆಮೇಲೆ ಉತ್ತರ ಭಾರತದಲ್ಲಿ ನಾವು ಹೋದ್ರೆ ಅಲ್ಲಿ ಕಥಕ್, ಮತ್ತೆ ಒರಿಸ್ಸಾ ಪ್ರಾಂತ್ಯದಿಂದ ಒಡಿಸ್ಸಿ, ಅಸ್ಸಾಂನಲ್ಲಿ ಅಸ್ಸಾಮಿ ಡ್ಯಾನ್ಸ್, ಆಮೇಲೆ ಹೀಗೆ ಮಣಿಪುರದಿಂದ ಮಣಿಪುರಿ, ಹೀಗೆ 8 ಶಾಸ್ತ್ರೀಯ ನೃತ್ಯಗಳನ್ನ ಅವರು ಪ್ರಾಮುಖ್ಯವಾಗಿ ನೃತ್ಯ ರೂಪಗಳ ನಾವೆಲ್ಲ ಕಾಣಬಹುದು. ಭರತನಾಟ್ಯ ಶಾಸ್ತ್ರದಲ್ಲಿ ಎಲ್ಲಾ ನಾಟ್ಯ ಶಾಸ್ತ್ರಗಳ ತರಾನೇ ಪರಿಮಳ, ನೀವು ಭರತನಾಟ್ಯದಲ್ಲಿ MA ಮಾಡಿದ್ದೀರಾ ಅಲ್ಲ, ಸ್ವಲ್ಪ ಭರತನಾಟ್ಯದ ಬಗ್ಗೆ ಹೇಳ್ತೀರಾ? ಖಂಡಿತ ಪೂರ್ಣಿಮಾ. ಭರತನಾಟ್ಯದ ಬಗ್ಗೆ ಮಾತಾಡಕ್ಕೆ ನಂಗೆ ತುಂಬಾ ಸಂತೋಷನೇ. ನಾವು ಗೊತ್ತಿರೋ ಹಾಗೆ ಭರತನಾಟ್ಯ ಹೆಸರಲ್ಲಿ ನಾವು ಕಾಣಬಹುದು ಭ ರ ತ 3 ಅಕ್ಷರಗಳಿದೆ. ಭಾವ, ರಾಗ ಮತ್ತೆ ತಾಳ. ಈ 3 ಅಕ್ಷರಗಳು, ಭಾವ, ರಾಗ, ತಾಳಗಳ ಮಿಲನದಿಂದ ಆಗುವ ಒಂದು ನಾಟ್ಯನೇ ಭರತನಾಟ್ಯ ಅಂತ ಸಾಧಾರಣವಾಗಿ ಜನ ತಿಳ್ಕೊತಾರೆ. ಅದಲ್ದೇನೆ ನಮ್ಗೆ ನಮ್ಮ ಭರತನಾಟ್ಯಕ್ಕೆ ಒಂದು ಶಾಸ್ತ್ರ ಇದೆ. ಅಂದ್ರೆ ಅದು ನಾಟ್ಯ ಶಾಸ್ತ್ರ ಅಂತ ಒಂದು ವಿಶಿಷ್ಟವಾದ ಒಂದು ಗ್ರಂಥ ಇದೆ. ಆ ಗ್ರಂಥನ ಬರೆದಿರೋದೇ ಭರತ ಮುನಿಯಿಂದ ರಚಿಸಿದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಭರತನಾಟ್ಯ ಅಂತ ಕೂಡ ಕರೀತಾರೆ. ಭರತನಾಟ್ಯದಲ್ಲಿ ಇನ್ನೇನಪ್ಪ ವಿಶೇಷತೆ ಅಂದ್ರೆ ಅದು ದೇವಸ್ಥಾನಗಳಲ್ಲಿ ದೇವದಾಸಿಯರಿಂದ ಅದು ಶುರು ಆಗಿದ್ದು, ಪ್ರಾರಂಭಿಸಿದ್ದು. ಅಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರಿಗೋಸ್ಕರ ಸಮರ್ಪಣೆ ಮಾಡುವ ಹಾಗೆ ಎಲ್ಲಾ ದೇವತೆ ಪೂಜಾ ವಿಧಾನಗಳಲ್ಲಿ ನೃತ್ಯ ಸಂಗೀತ ಒಂದು ದೈವಿಕ ಕಲೆ ಅಂತ ಅದು ಶುರು ಆಗಿದ್ದು. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಬಂತು. ದಾಸಿ ಅಟ್ಟಂ ಅಂತಾರೆ, ದೇವದಾಸಿ ಅಂತಾರೆ, ಸದೇರ್ ನಾಚ್ ಅಂತಾರೆ. ಅಂದ್ರೆ ಕೊನೆಗೆ ಭಕ್ತಿ ಮೂವ್ಮೆಂಟ್ ಅಂತ ಬಂದಾಗ ದೇವಸ್ಥಾನಗಳಿಂದ ಮುಂದೆ ಹೋಗಿ ರಾಜನ ಆಸ್ಥಾನದಲ್ಲಿ ಹೋದಾಗ ರಾಜ ನರ್ತಕಿಯರು ಕೂಡ ಆಗಿ ಹಂಗೆ ಅದು ಮುಂದುವರಿತಾ ಇತ್ತು. ಆಗ ಒಂದು ಪರಿಸ್ಥಿತಿ ಹೇಗಾಯ್ತು ಅಂದ್ರೆ ದೇವದಾಸಿಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಇರ್ಲಿಲ್ಲ. ಹಾಗಾಗಿ ನಮ್ಮ ಚೆನ್ನೈ ಕಲಾಕ್ಷೇತ್ರದ ರುಕ್ಮಿಣಿ ದೇವಿ ಅರುಂಡೇಲನವರು ತಮ್ಮ ಭರತನಾಟ್ಯ ಎಲ್ಲರಿಗೂ ಜನಸಾಮಾನ್ಯರಿಗೆ ಬರಬೇಕು, ಅವ್ರಿಗೊಂದು ಗೌರವವಾದ ಕಲೆ ಅಂತ ಗುರುತಿಸ್ಬೇಕು ಅಂದ್ಬಿಟ್ಟು ಭರತನಾಟ್ಯದ ಒಂದು ಶೈಲಿನ ಅವರು ನಿರೂಪಿಸಿದ್ರು. ಹಾಗಾಗಿ ಭರತನಾಟ್ಯಕ್ಕೆ ಒಂದು ಗೌರವ, ಪ್ರಾಧಾನ್ಯತೆ, ದೈವಿಕ ಕಲೆ ಅಂತ ಮತ್ತೆ ಅದು ಮೂಡಿ ಬಂತು. ಇದು ಭರತನಾಟ್ಯದ ಬಗ್ಗೆ ಒಂದು ಸರಳವಾದ ಸಂಗತಿ. ಅದಲ್ಲದೆ ಭರತನಾಟ್ಯದಲ್ಲಿ ನಾವೆಲ್ಲ ಕಾಣೋ ಹಾಗೆ ಅಭಿನಯ ತುಂಬಾ ಇಂಪಾರ್ಟೆಂಟ್ ಇದೆ. ಅಂದ್ರೆ ನಾವು ಮಾಡುವ ಮುಖದಲ್ಲಿ ಅಭಿನಯದ ಭಾವ ತೋರಿಸ್ತೀವಿ. ಅದ್ರಲ್ಲಿ ಚತುರ್ವಿಧ ಅಭಿನಯ ಅಂತ ಕೂಡ ಹೇಳ್ತಾರೆ. ಚತುರ್ವಿಧ ಅಂದ್ರೆ 4 ವಿಧ. ಆಂಗಿಕ ಅಭಿನಯ ಅಂದ್ರೆ ಅಂಗಾಂಗಗಳಿಂದ ಪ್ರದರ್ಶಿಸುವಂತಹದ್ದು. ವಾಚಿಕ ಅಭಿನಯ ಅಂದ್ರೆ ಸಂಗೀತ ಸಾಹಿತ್ಯದ ಬಗ್ಗೆ ಒಂದು ಹಾಡು ತಗೊಂಡು ಹಾಡಿಂದ ಒಂದು ವ್ಯಕ್ತಪಡಿಸುವುದಕ್ಕೆ ವಾಚಿಕ ಅಭಿನಯ. ಇನ್ನು ಆಹಾರ್ಯ ಅಭಿನಯ ಅಂದ್ರೆ ನಾವು ಹಾಕೊಳ್ಳೋ ವೇಷಭೂಷಣಗಳು. ಸಾಮಾನ್ಯ ಭರತನಾಟ್ಯ ಏಕಹಾರ್ಯ ಅಂತ ಅಂದ್ರೆ ಒಬ್ಬರೇ ಮಾಡುವಂತ ನಾಟ್ಯ. ಕೆಲವು ಸಲ ಈಗ ಸಾಮೂಹಿಕ ನೃತ್ಯ ರೂಪಕಗಳು ಅಂದ್ರೆ ಡ್ಯಾನ್ಸ್ ಡ್ರಾಮಾ ಅಂತೀವಿ. ಸೊ ಒಂದೊಂದು ಪಾತ್ರಗಳಿಗೆ ತಕ್ಕಂಗೆ ಆ ವೇಷಭೂಷಣ ಹಾಕೊಂಡು ಕೂಡ ಮಾಡಕ್ಕೆ ಅದು ವಾಚಿಕ ಅಭಿನಯ ಅಥವಾ ಆಹಾರ್ಯ ಅಭಿನಯ ಅಂತ ಕರೀತಾರೆ. ಕೊನೆಯದಾಗಿ ಸಾತ್ವಿಕ ಅಭಿನಯ. ಸಾತ್ವಿಕ ಅಭಿನಯ ಏನಪ್ಪಾ ಅಂದ್ರೆ ಮನಸ್ಸಿನಿಂದ ಒಂದು ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಅಂತಿದಲ್ಲ. ಅಂದ್ರೆ ನಾವು ಒಂದು ಪಾತ್ರದಲ್ಲಿ ಸಂಪೂರ್ಣವಾಗಿ ನಾವೇ ಆ ಪಾತ್ರ ಆಗ್ಬಿಟ್ಟಿರ್ತೀವಿ. ರಾಮ ಆಗಿರ್ಬೋದು, ಕೃಷ್ಣನು, ಸೀತಾ, ಹೀಗೆ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ನಾವು ಆ ಪಾತ್ರದ ಒಂದು ವ್ಯಕ್ತಿತ್ವವನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಹಾಗೆ ಬರೋದು ಒಂದು ಸಾತ್ವಿಕ ಅಭಿನಯ. ಸೊ ಹೀಗೆ ನಮ್ಮ ಭರತನಾಟ್ಯದಲ್ಲಿ 4 ಚತುರ್ವಿಧ ಅಭಿನಯನ ತುಂಬಾ ಸಂತೋಷವಾಗಿ, ತುಂಬಾ ಭಾವಪೂರ್ಣವಾಗಿ ನಾವು ವ್ಯಕ್ತಪಡಿಸ್ತೀವಿ. ಪರಿಮಳ, ನೀವು ಬಹಳ ಚೆನ್ನಾಗಿ ಭರತನಾಟ್ಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನ ಹೇಳಿದ್ರಿ. ಈಗ ಒಂದು
ಹಾಡನ್ನ ಕೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನುಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ, ಅಭಯ ಹಸ್ತ ನೋಡಿ ಜೀವ ಕುಣಿಯಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಭಾಗಿತಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ಎಂಥ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ. ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರತ್ನದಂಥ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ, ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ, ರಾಗಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ ನಿನ್ನ, ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ, ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂಥ ಅಂದ ಎಂಥ ಚಂದ ಶಾರದಮ್ಮ ನೀನು, ಎಂಥ ಅಂದ ಎಂಥ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದ. ಲಕ್ಷ್ಮಿ, ನಾವೀಗ ಭರತನಾಟ್ಯದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಶಾಸ್ತ್ರೀಯ ನೃತ್ಯ, ಜಾನಪದ ನೃತ್ಯ ಮತ್ತೆ ಕಂಟೆಂಪ್ರರಿ ಡಾನ್ಸ್, ಈ ಡಾನ್ಸ್ಗಳ ವ್ಯತ್ಯಾಸ ಏನು? ಖಂಡಿತ ಹೇಳ್ತೀನಿ. ಈಗ ಶಾಸ್ತ್ರೀಯ ನೃತ್ಯ ಅಂತಂದ್ರೆ ಒಂದು ಕ್ಲಾಸಿಕಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಶಾಸ್ತ್ರೀಯ ಅಂತ ಹೇಳ್ತಾರೆ. ಶಾಸ್ತ್ರ ಅಂದ್ರೆ ಸೈನ್ಸ್, ಮತ್ತೆ ಶಾಸ್ತ್ರೀಯ ಅಂದ್ರೆ ಸೈಂಟಿಫಿಕ್ ಅಂತ ಅರ್ಥ ಮಾಡ್ಕೋಬಹುದು. ಇವಾಗ ಈ ಎರಡು ಶಾಸ್ತ್ರೀಯ ನೃತ್ಯಕ್ಕೆ ಸರಿಯಾಗಿದೆ, ಶಾಸ್ತ್ರ ಮತ್ತು ಶಾಸ್ತ್ರೀಯ ಅನ್ನೋದು. ಕ್ಲಾಸಿಕಲ್ ಅಂತಾನೆ ತಗೊಂಡಾಗ ಈ ನೃತ್ಯವು ಒಂದು ದೈವಿಕ ಕಲೆ, ಶಾಸ್ತ್ರೀಯ ನೃತ್ಯವು ಒಂದು ಕ್ರಮಬದ್ಧಾಗಿ ಬಹಳ ಶಿಸ್ತಿನಿಂದ ಕಲಿಯಬೇಕಾಗ ಇರುವಂತಹ ಒಂದು ನೃತ್ಯ ಅಂತ ಹೇಳ್ಬೋದು. ಈ ರೀತಿ ಕಲಿಕೆಯಿಂದ ಒಂದು ಶರೀರಕ್ಕೆ, ಮನಸ್ಸಿಗೆ ಹಾಗೂ ಮೆದುಳಿಗೆ ಶಿಸ್ತುಬದ್ಧವಾದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇದರಿಂದ ಮನುಷ್ಯನಿಗೆ ಶಾರೀರಿಕ, ಮಾನಸಿಕ ಮತ್ತು ವೈಜ್ಞಾನಿಕ ಫಲಿತಾಂಶ ದೊರೆತಿದೆ ಅಂತಾನೆ ನಾನು ಹೇಳ್ಬಲ್ಲೆ. ಇವಾಗ ಫೋಕ್ ಡಾನ್ಸ್ ಅಂತ ತಗೊಂಡಾಗ ಅದು ಒಂದು ರೀಜನಲ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ದೇಸಿ ನೃತ್ಯಕ್ಕೆ ಸೇರಿದಂತಹದ್ದು. ಆಯಾ ದೇಶದ ಜನ ಮನರಂಜನೆಗಾಗಿ ಜನರಿಂದಲೇ ಸೃಷ್ಟಿಸಲ್ಪಟ್ಟ ಒಂದು ಜನರಲ್ಲಿ ರೂಢಿಯಲ್ಲಿರುವಂತದ್ದು ದೇಶಿ ನೃತ್ಯ ಅಂತ ಹೇಳ್ತಾರೆ.
ಒಂದು ಉದಾಹರಣೆ ಕೊಡ್ತೀನಿ. ಕರ್ನಾಟಕದಲ್ಲಿ ನೀವು ನೋಡಿದಂತಹ ಸುಗ್ಗಿ ಕುಣಿತ, ಕಂಸಾಳೆ, ಕೋಲಾಟ, ಈ ಗೊಂಬೆ ಆಟ ಅವೆಲ್ಲ ದೇಸಿ ಶೈಲಿಗೆ ಫೋಕ್ ಸ್ಟೈಲ್ಗೆ ಸೇರ್ತದೆ. ಇದರಲ್ಲಿ ಏನಪ್ಪಾ ಒಂದು ವಿಶೇಷತೆ ಅಂತಂದ್ರೆ, ಒಂದು ಚೌಕಟ್ ಅಂತಾನೆ ಇಲ್ಲ ಇದರಲ್ಲಿ. ಡ್ಯಾನ್ಸ್ ಅಲ್ಲಿ ಕಟ್ಟುನಿಟ್ಟಾದ ಚೌಕಟ್ ಇಲ್ಲದೆ ನೃತ್ಯ ಮಾಡುವಂತದಕ್ಕೆ ಸ್ವಾತಂತ್ರ್ಯ ತುಂಬಾ ಇರುತ್ತೆ ಇದರಲ್ಲಿ. ಮುಂದೆ ನೋಡ್ಬೇಕಂದ್ರೆ ಕಂಟೆಂಪ್ರರಿ ಅಥವಾ ಸಮಕಾಲೀನ ನೃತ್ಯ ಅಂತ ಏನ್ ಹೇಳ್ತಾರಲ್ಲ ಅದು. ಇದೊಂದು ನೃತ್ಯ ನಮ್ಮ ಭಾರತ ದೇಶಕ್ಕೆ ಸೇರಿದ್ದಲ್ಲ, ಇದು ಪಾಶ್ಚಾತ್ಯ ದೇಶದಿಂದ ಅಂದ್ರೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಡಾನ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸೇರಿದ್ದು. ಇದರಲ್ಲಿ ನರ್ತಕರು ಒಂದು ದೇಹವನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಅದರಿಂದ ಸಂವಹನೆ ಮಾಡ್ತಾರೆ, ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲಾ ತರದ ಕೊಲಾಬರೇಟಿವ್ ಡ್ಯಾನ್ಸ್ ಅನ್ನು ನೋಡ್ಬೋದು. ಅಂದ್ರೆ ಮಾಡರ್ನ್, ಜಾಜ್, ಲಿರಿಕಲ್, ಬ್ಯಾಲೆ, ಹಿಪ್ ಹಾಪ್ ಇವೆಲ್ಲ ಸೇರಿದ್ರೆ ಕಂಟೆಂಪ್ರರಿ ಡ್ಯಾನ್ಸ್ ಅಂತ ಆಗತ್ತೆ. ಲಕ್ಷ್ಮಿ, ನೀವು ಎಲ್ಲಾ ನೃತ್ಯಗಳ ವೈಶಿಷ್ಟ್ಯವನ್ನು ಚೆನ್ನಾಗಿ ಹೇಳಿದ್ರಿ. ಈಗ ನಾವು ಒಂದು ಹಾಡನ್ನ ಕೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿನ ಮೌನ ತಂಗಾಯಿನು ಹಾಡಾಗಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿನ ಮೌನ ತಂಗಾಯಿನು ಹಾಡಾಗಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಪರಿಮಳ, ಈಗ ಶಾಸ್ತ್ರೀಯ ನೃತ್ಯಕ್ಕೆ ಪ್ರೇಕ್ಷಕರು ಬಹಳ ಕಮ್ಮಿ ಇರ್ತಾರೆ, ಅಥವಾ ಈ ಬಾಲಿವುಡ್ ಡಾನ್ಸ್, ವೆಸ್ಟರ್ನ್ ಡಾನ್ಸ್ ಅಂತ ಅಂದ್ರೆ ತುಂಬಾ ಜನ ಇರ್ತಾರೆ. ಇದಕ್ಕೆ ಕಾರಣ ಏನು? ಬಹಳ ಕುತೂಹಲವಾದ ಪ್ರಶ್ನೆ ಕೇಳಿದ್ರಿ ಪೂರ್ಣಿಮಾ. ನನ್ನ ಮನ್ಸಲ್ಲೂ ಅಲ್ಲ, ಈಗಿನ ಮಕ್ಕಳಲ್ಲಿ ಕೂಡ ಅದೇ ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ಮ ಶಾಸ್ತ್ರೀಯ ನೃತ್ಯದಲ್ಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ಭಕ್ತಿ ಪ್ರಾಧಾನ್ಯ ಜಾಸ್ತಿ. ಡಿವೋಷನಲ್ ಡ್ಯಾನ್ಸ್, ದೇವ್ರ ಬಗ್ಗೆ ಅಥವಾ ಒಂದು ಪುರಾಣ ಪುಣ್ಯಕಥೆಗಳು, ಆಧ್ಯಾತ್ಮಿಕವಾದ ಟಾಪಿಕ್ಸೇ ಜಾಸ್ತಿ, ಸಾಹಿತ್ಯಗಳೇ ನಮ್ಗೆ ಕಂಡು ಬರುತ್ತೆ. ಅದಲ್ಲದೆ ಭಾಷೆಗಳು ಕೂಡ ವ್ಯತ್ಯಾಸ ಇರುತ್ತೆ. ಅಂದ್ರೆ ನಾವು ಸಾಧಾರಣವಾಗಿ ಜನಕ್ಕೆ ಅರ್ಥವಾಗುವ ಹಾಗೆ ಹಿಂದಿ ಹಾಡುಗಳಲ್ಲಿ ನಾವು ಭರತನಾಟ್ಯ ಮಾಡೋದಿಲ್ಲ.
ನಮ್ಗೆ ಯಾವಾಗ್ಲೂ ತಮಿಳು ಅಥವಾ ತೆಲುಗು, ಸಂಸ್ಕೃತ ಹೀಗೆ ಇಂತಹ ಸಾಹಿತ್ಯದ ಆಧಾರದ ಮೇಲೆ ನಾವು ಡ್ಯಾನ್ಸ್ ನಾವು ಪ್ರದರ್ಶಿಸ್ತೀವಿ. ಹಾಗಾಗಿ ಭಾಷೆ ಅರ್ಥ ಆಗೋದಿಲ್ಲ ಒಂದು, ಆಮೇಲೆ ಅದು ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಅಳವಡಿಸ್ಕೊಳ್ಳುತ್ತೆ. ಸೊ ಜನರಿಗೆ ಯಾವಾಗ ಸಂಗೀತದ ಜ್ಞಾನ ಇರೋದಿಲ್ವೋ ಅಥವಾ ಅದರ ಶಾಸ್ತ್ರ ಪುರಾಣ ಬಗ್ಗೆ ತಿಳುವಳಿಕೆ ಇರೋದಿಲ್ವೋ ಅವಾಗ ಅವರು ಅದಕ್ಕೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ನಮ್ಗೆ ಯಾಕೋ ಆಸಕ್ತಿ ಬರ್ತಾ ಇಲ್ಲ ಅಂತ ಎದ್ದು ಹೋಗೋ ತರ ಸ್ವಭಾವ ಜಾಸ್ತಿ ಇರುತ್ತೆ. ಆದ್ರೆ ಮಕ್ಕಳಿಗೆ ನಾವು ಇವಾಗಿಂದಾನೇ ನಾವೇನು ಎಕ್ಸ್ಪೋಜರ್ ಕೊಡ್ತೀವೋ, ಸಂಗೀತ ಸ್ವಲ್ಪ ಕೇಳ್ತಾ ಇರ್ತಾರೆ, ಹಾಡ್ ಕಲಿತಿರ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆಸಕ್ತಿ ಮೂಡಿದಾಗ ಅದ್ರ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಬಾಲಿವುಡ್ ಮಾತ್ರ ಯಾವ ಭಾಷೆ ಗೊತ್ತಿಲ್ದೇ ಇರ್ಲಿ ಅದ್ರದ್ದು ಬೀಟ್ಸ್ ತುಂಬಾ ಪೆಪ್ಪಿ ಅಂಡ್ ಕ್ಯಾಚಿ ಬೀಟ್ಸ್ ಇರುತ್ತೆ ಅಂಡ್ ಕ್ರಿಸ್ಪ್ ಅಂಡ್ ಫಾಸ್ಟ್ ಮೂವ್ಮೆಂಟ್ಸ್ ಇರುತ್ತೆ. ಇಟ್ ಇಸ್ ಮೋರ್ ಆಫ್ ಹ್ಯೂಮನ್ ಎಮೋಷನ್ಸ್. ಅಂದ್ರೆ ನಾವು ಜನಸಾಮಾನ್ಯ ಜನಜೀವನದ ಒಂದು ಕಥೆ ಮೇಲೆ ನಾವು ಡಾನ್ಸ್ ಅಥವಾ ಹಾಡನ್ನು ನೋಡ್ತೀವಿ ಬಾಲಿವುಡ್ ಡಾನ್ಸ್ ಅಲ್ಲಿ. ಹಾಗಾಗಿ ಐ ಥಿಂಕ್ ಜನಕ್ಕೆ ಬೇಗ ಅವರು ಮೊರೆ ಹೋಗ್ಬಿಡ್ತಾರೆ, ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ ಅದು. ಬಾಲಿವುಡ್ ಡಾನ್ಸ್ ಅಥವಾ ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಫ್ರೇಮ್ ವರ್ಕ್ ಅಂತಲ್ಲ, ಅದೇ ಅವ್ರು ಹೇಳ್ದಂಗೆ, ಲಕ್ಷ್ಮಿ ಅವ್ರು ಹೇಳ್ದಂಗೆ ಶಾಸ್ತ್ರಬದ್ಧ ಇರೋದಿಲ್ಲ. ಹೇಗ್ ಬೇಕೋ ಫ್ರೀ ಸ್ಟೈಲ್ ಮಾಡ್ಬೋದು, ಹಿಪ್ ಹಾಪ್ ಹಾಕ್ಬೋದು, ಯಾವ್ದು ಸ್ಟೆಪ್ ಹಾಕಿದ್ರು ಬಾಲಿವುಡ್ ನಡೆಯುತ್ತೆ. ಅದರಿಂದ ಜನಕ್ಕೆ ಈಸಿಯಾಗಿ ಅದು ಅಟ್ರಾಕ್ಟ್ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ ನನ್ಗನ್ಸುತ್ತೆ. ಹೌದು, ಕರೆಕ್ಟ್. ಲಕ್ಷ್ಮಿ, ಈಗ ನಾವು ಆಸ್ ಎ ಡಾನ್ಸರ್ ಅಥವಾ ಪರ್ಫಾರ್ಮರ್ ಈಗ ಆಡಿಯನ್ಸ್ ನ ಇನ್ವಾಲ್ವ್ ಮಾಡ್ಬೇಕು ಒಂದು ಕಾರ್ಯಕ್ರಮದಲ್ಲಿ ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಲಕ್ಷ್ಮಿ? ಪೂರ್ಣಿಮಾ, ಇದೊಂದು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಕ್ವೆಶನ್, ಮತ್ತೆ ತುಂಬಾ ಇಂಪಾರ್ಟೆಂಟ್ ಒಂದು ಡಾನ್ಸರ್ಗೆ. ಏನಪ್ಪಾ ಅಂದ್ರೆ, ಒಬ್ಬ ಡಾನ್ಸರ್ಗೆ ಬರೀ ನೃತ್ಯ ಕಲಿಯೋದಲ್ಲ, ತನ್ನ ನರ್ತನವನ್ನು ಹೇಗೆ ಪ್ರಸ್ತುತಿ ಪಡಿಸಬೇಕು ಅನ್ನೋದು ತುಂಬಾನೇ ಮುಖ್ಯ. ಅಂದ್ರೆ ರಂಗದ ಬಗ್ಗೆ, ಸ್ಟೇಜ್ ಬಗ್ಗೆ ತಿಳುವಳಿಕೆ ತುಂಬಾನೇ ಇರ್ಬೇಕು. ಲೈಟಿಂಗ್ಸ್ ಆದ್ರೂ ಆಗ್ಲಿ, ಸ್ಟೇಜ್ ಕ್ರಾಫ್ಟ್, ಮ್ಯೂಸಿಷಿಯನ್ಸ್, ಎಲ್ಲಾ ತರದಲ್ಲೂ ಒಂದು ಓವರ್ ಆಲ್ ಐಡಿಯಾ ಇರ್ಬೇಕು ಅಂತ ಹೇಳ್ಬೋದು. ಒಂದು ಪ್ರೋಗ್ರಾಮ್ಗೆ ಮತ್ತು ಪ್ರೇಕ್ಷಕರ ಅನುಗುಣವಾಗಿ ಹಾಡ್ಗಳನ್ನೇ ಚೂಸ್ ಮಾಡ್ಕೋಬೇಕು. ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಗಣೇಶನ್ ಪ್ರೋಗ್ರಾಮ್ ಮಾಡ್ತಾರೆ, ಬರೀ ಗಣೇಶನ್ ಹಬ್ಬ ಮಾಡ್ತಾ ಇದಾರೆ ಅಂತ ತಗೊಂಡಾಗ ಅದರ ಹಾಡುಗಳು, ಅದರ ಕಥೆಯ ಹಿನ್ನೆಲೆ ಅದೆಲ್ಲ ಕೊಟ್ರೆ ಜನರಿಗೆ ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ವಿಷಯ ಅಂತಂದ್ರೆ ವೇಷಭೂಷಣಗಳು. ಆಯಾ ಅಂದ್ರೆ ವೇಷಭೂಷಣಗಳು ಅದಕ್ಕೆ ತಕ್ಕಂತೆ ಹಾಕಿಕೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಇದಕ್ಕೂ ಒಂದ್ ದೇವಿ ಡ್ಯಾನ್ಸ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ, ಅದಕ್ಕೆ ಕೆಂಪು ಬಣ್ಣ ಹಾಕೊಂಡು, ಅದಕ್ಕೆ ಒಳ್ಳೆ ತರ ಪ್ರಾಪ್ಸ್ ಯೂಸ್ ಮಾಡ್ಕೊಂಡು ಅದೆಲ್ಲ ಮಾಡಿದ್ರೆ ಜನರಿಗೆ, ಯಾರು ಗೊತ್ತಿಲ್ಲದೆ ಇರೋರು ಕೂಡ ಏನ್ ಮಾಡ್ತಾ ಇದೀರಾ ಅನ್ನೋದು ಒಂದು ಅರ್ಥ ಬರುತ್ತಲ್ವಾ, ಅರ್ಥ ಗೊತ್ತಾಗತ್ತಲ್ವಾ, ಅದ್ರ ಹಿನ್ನೆಲೆ ಕೂಡ ಗೊತ್ತಾಗತ್ತೆ. ಇನ್ನೊಂದ್ ತರದಲ್ಲಿ ನೋಡ್ಬೇಕು ಅಂದಾಗ, ಡಾನ್ಸ್ ಡ್ರಾಮಾ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಅಥವಾ ಒಂದು ಡಾನ್ಸ್ ರಿಸೈಟಲ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದ್ ಸಿನಾಪ್ಸಿಸ್ ಕೊಡ್ಬೇಕು ಯಾವಾಗ್ಲೂ. ಕಥೆಯ ಹಿನ್ನೆಲೆ, ಅದರ ಲಿರಿಕ್ಸ್ ನ ಎಕ್ಸ್ಪ್ಲನೇಷನ್, ಸ್ಟೋರಿ ಬೋರ್ಡ್, ಮತ್ತೆ ಕಥೆಯಲ್ಲಿ ಬರುವಂತಹ ಸಂಚಾರಿ ಭಾಗಗಳು, ಅದನ್ನ ಹೇಳಿದ್ರೆ ಹೇಳ್ದಾಗ ಇನ್ವಾಲ್ವ್ಮೆಂಟ್ ಆಗತ್ತೆ. ಮತ್ತೆ ಅದನ್ನ ಜನರಿಗೆ ಏನ್ ತಗೊಂಡ್ ಹೋಗ್ತಾರೋ ಅದು ಇನ್ನು ತಲೆಯಲ್ಲೇ ಉಳ್ಕೊಂಡಿರತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಒಂದು ಡಾನ್ಸರ್ ಒಂದು ಕ್ಯಾರೆಕ್ಟರ್ನ ತಾನೇ ಆ ಕ್ಯಾರೆಕ್ಟರ್ ಅಂತಾನೆ ತಿಳ್ಕೊಂಡು ಅಭಿನಯ ಮಾಡಿದಾಗ ಆಡಿಯನ್ಸ್ ನಲ್ಲಿ ಕಂಪ್ಲೀಟ್ ಅದೇ ಏನಂತಾರೆ, ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಎಸ್ಥೆಟಿಕ್ ಪ್ಲೆಜರ್ ಅಂತ ಹೇಳ್ತಾರಲ್ಲ, ಅದು ಆಗತ್ತೆ. ಅಂದ್ರೆ ನನ್ನ ನಾಟ್ಯಶಾಸ್ತ್ರದಲ್ಲೇ ಹೇಳ್ತಾರೆ, ರಸ ನಿಷ್ಪತ್ತಿ ಅಂತ ಹೇಳ್ತಾರೆ. ಸೊ ಆ ರಸನ ಹುಟ್ಟೋದಕ್ಕೆ ಕಾರಣ ಯಾರು? ಡಾನ್ಸರ್. ಆ ಡಾನ್ಸರ್ ಅಲ್ಲಿ ಭಾವ ಪೂರ್ವಕವಾಗಿ ಮಾಡಿದಾಗ ಆ ರಸ ಆಟೋಮ್ಯಾಟಿಕಲ್ ಆಗಿ ಉತ್ಪತ್ತಿ ಆಗೇ ಆಗತ್ತೆ. ಅಂಡ್ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ ಅನ್ಸ್ಕೊಳತ್ತೆ ಅಂತ ಹೇಳ್ಬೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈವ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ಯಾವ ತರ ಮ್ಯೂಸಿಕ್ ಚೂಸ್ ಮಾಡ್ಕೋಬಹುದು? ಒಳ್ಳೊಳ್ಳೆ ರಾಗಗಳಿದೆ, ನಾಟ ರಾಗಗಳು, ಹಂಸರಾಗ ಅಂತ ಕರ್ಣ ಮಧುರವಾದ ರಾಗಗಳು ತಗೊಂಡಾಗ ಒಂದು ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಲ್ವಾ, ಅದಾಗತ್ತೆ. ಇವಾಗ ಇತ್ತೀಚಿನ ಕಾಲಕ್ಕೆ ಯಾವ ತರ ಡಾನ್ಸರ್ಸ್ ಎಂಗೇಜ್ ಆಗ್ತಾ ಇದಾರೆ ಅಂತಂದ್ರೆ, ಇವಾಗ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಕೂಡ ಆರ್ಟಿಸ್ಟ್ ಗಳಿಗೆ ಇವಾಗ ಒಂದು ಚಾಲೆಂಜ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಎಲ್ಲಿ ಸಿಗತ್ತೋ, ಓಕೆ ಮನೆಯಲ್ಲೇ ಸಿಗತ್ತೋ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಸ್ಪೇಸ್ ತಗೋತಾರೆ, ಅಲ್ಲಿ ತಗೊಂಡು ಒಂದು ರೆಕಾರ್ಡಿಂಗ್ ಮಾಡಿ, ಅದಕ್ಕೆ ಒಂದು ಸ್ನಿಪೆಟ್ ತರ ಮಾಡಿ, ಅದರದೊಂದು ಚಿಕ್ಕ ಟ್ರೈಲರ್ ತರ ಮಾಡಿ, ಅದೆಲ್ಲ ಹಾಕಿ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಮಾಡಿ
ಅದಕ್ಕೆ ಒಂದು ಜನರಿಗೆ ಇಂಟ್ರೆಸ್ಟ್ ಅಂತಾರಲ್ಲ, ಕ್ರಿಯೇಟ್ ಮಾಡ್ತಾರೆ. ಮಾಡ್ತಾರೆ. ಹಾಗಾಗಿ ಈ ತರದೆಲ್ಲ ಮಾಡ್ಬೇಕು ಅನ್ನೋ ತರ ಆಗ್ಬಿಡುತ್ತೆ ಗಳಿಗೆ. ಸೊ ಎಲ್ಲಾ ತರದ್ರಲ್ಲೂ ಒಂದು ನಿಪುಣತೆ ಇರ್ಬೇಕು ಅಂತ ಹೇಳ್ಬೋದು. ಹೌದು, ಅಂದ್ರೆ ಒಬ್ಬ ಕಲಾವಿದೆ ಆದ್ರೆ ಅವರು ಪರ್ಫಾರ್ಮ್ ಮಾಡೋದಲ್ದೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿನ ಹೇಗೆ ತಿಳಿದುಕೊಂಡು ಬಳಸ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಹೌದು, ತುಂಬಾ ಇಂಪಾರ್ಟೆಂಟ್. ಈಗ ಒಂದು ಹಾಡನ್ನು ಕೇಳಿ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ದುಂಬಿನಿ ಅಂದದ ಲೋಕದ ಚಂದ್ರಿಕೆನ ನಿನಗಿದು ಆಹ್ವಾನ, ಹೃದಯದ ಹಂದರ ಮಂದಿರಕ್ಕೆ ಅಡಿಯಿಡುವ ಇನ್ನ. ಶೌರ್ಯ ಭಾರ ಉತ್ಸರ ಸ್ಥಿರ ಗಂಭೀರ ಧೀವರ ಪ್ರಸರ ಶೌರ್ಯ ಭಾರ ಉತ್ಸರ ಸ್ಥಿರ ಗಂಭೀರ. ನನ್ನ ಮಡಿಲಲ್ಲಿ ನೀ ಜಾರುವ ಅಡಿಗಳ ಹಿಡಿದು ಬಾ, ನಿನ್ನ ಪಯಣ ಸಂಗಾತಿನ. ಅಡಿಯೆಡೆ ನಿನ್ನ ಕಡೆ ಮನದಡಿ ಇದೆ ಮುಡಿ ಬರುವೇನ ನನ್ನ ಪ್ರಾಣ, ಚಡಪಡ ಹರಿಯುವ ಜಲನಿಧಿ ಅಡೆತಡೆ ದಾಟುತ್ತ ಎರುತ್ತ ಮೀರುತ್ತ ಹೆದರದೆ ಎದುರಿಸಿ ಸವಾಲು ಧಿಕ್ಕರಿಸಿ ನಿನ್ನೆಡೆಗೆ ಪಯಣ. ಉಗ್ರಮ ಅಸಮ ಶೌರ್ಯ ಭಾವ ರೌದ್ರಮ ನವ ಭೀತಿರ್ಮಾ, ಉಗ್ರಮ ಅಸಮ ಶೌರ್ಯ ಭಾವ ರೌದ್ರಮ ನವ ಭೀತಿರ್ಮಾ. ನಿಲದಿರು ಬರುತ್ತಿರು ನಿನ ಸಾಂಗತ್ಯ ಸಲ್ಲಾಪದ ತನನವೇ ಚರಿತೆಯೋ ಗಗನಕ್ಕೆ ನಗೆ ಹಾಕಿ ಬಾ. ವಿಜಿತರಿ ಪುರುದಿರಧಾರ ಹರಿತರ ಶಿಖರ ಕಠೋರ ಕುಲಕುತರ ತಿಳಿತ ಗಂಭೀರ ಜಯ ವಿರಾಟ್ ವೀರ ವಿಲಯ ಗಗನ ತಲ ಭೀಕರ ಗರ್ಜದ್ಧಾರಾಗರ ಹೃದಯ ರಸ ಕಾಸಾರ ವಿಜಿತ ಮಧುಪಾರ ಪಾರ
अयगरंशं विभव सिन्धु सुवरदण्डं भरणरन्धि अयगरंशं विभव सिन्धु सुवरदण्डं भरणरन्धि अयगरंशं विभव सिन्धु सुवरदण्डं भरणरन्धि वरंशं विभव शौर्यभारा उत्सरा गंभीरा धीवरा प्रसर शौर्यभारा उत्सरा गंभीरा धीवरा धीरने प्रसर शौर्यभारा ಸೇರುವಾರ उत्सरा ಸುಂದರ गंभीरा ಪರಿಮಳ, ಇನ್ನು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಏನಾದ್ರು ಆರ್ಡರ್ ಇರುತ್ತಾ ನೃತ್ಯಗಳದು? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಲಿಸನರ್ಸ್ಗೆ? ಎಸ್, ಖಂಡಿತ ಪೂರ್ಣಿಮಾ. ನಾ ಮುಂಚೆನೆ ಹೇಳ್ದ ಹಾಗೆ ಭರತನಾಟ್ಯನ ಮುಂಚೆ ಪ್ರಾಚೀನ ಕಾಲದಲ್ಲೆಲ್ಲ ದೇವದಾಸಿಯರು ಮಾಡ್ತಾ ಇದ್ರು. ಆದ್ರೆ ಸುಮಾರು ವರ್ಷಗಳ ನಂತರ ಅದು ಜನಸಾಮಾನ್ಯರು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ರು ಕಲಿಯೋದಕ್ಕೆ, ಪರ್ಫಾರ್ಮ್ ಮಾಡಕ್ಕೆ. ಆವಾಗ ತಂಜಾವೂರಲ್ಲಿ 4 ಸಹೋದರರಿದ್ರು, ತಾಂಜೂರ್ ಕ್ವಾರ್ಟೆಟ್ ಅಂತ. ಅವರು ನಮ್ಗೆ ಒಂದು ಈ ನೃತ್ಯದ ಒಂದು ಸ್ಟ್ರಕ್ಚರ್ ಅಂತ ಅಂತೀವಲ್ಲ, ಒಂದು ತಳಹದಿ ಹಾಕೋದು. ಅಂದ್ರೆ ಒಂದು ಆರ್ಡರ್ ಇದ್ರೆ ಎಲ್ಲಾರು ಯಾವ್ದೇ ಪ್ರಾಂತ್ಯದಲ್ಲಿದ್ರು ಅವ್ರು ಇದೇ ಒಂದು ರೀತಿನ ಫಾಲೋ ಮಾಡಕ್ಕೆ ಅನುಕೂಲ ಆಗ್ಲಿ ಅನ್ನೋ ಹಾಗೆ ಅದಕ್ಕೆ ಅವರು ಮಾರ್ಗಮ್ ಅಂತ ಕರೆದ್ರು. ಮಾರ್ಗಮ್ ಅಂದ್ರೆ ದಾರಿ ಅಥವಾ ಒಂದು ಹಾದಿ, ಪಾತ್ ಅಂತೀವಲ್ಲ. ಸೊ ಈ ಹಾದಿನಲ್ಲಿ ಹೋದ್ರೆ ಒಂದು ಕಾರ್ಯಕ್ರಮ ಸುಗಮವಾಗಿ ಚೆನ್ನಾಗಿ ಆಗತ್ತೆ ಅಂತ. ಸೊ ಆ ಆರ್ಡರ್ ಇದಕ್ಕೆ ನಾವು ಮೊದಲು ಏನ್ ಮಾಡ್ತೀವಿ ಭರತನಾಟ್ಯ ಕಾರ್ಯಕ್ರಮದಲ್ಲಿ, ಪ್ರಾರ್ಥನಾ ರೂಪವಾಗಿ ನಾವು ಒಂದು ಪುಷ್ಪಾಂಜಲಿ ಅಂತ ಒಂದು ನೃತ್ಯ ಬಂದ ಮಾಡ್ತೀವಿ. ಪುಷ್ಪಾಂಜಲಿ ಅಂದ್ರೆ ಬಂದಿರೋನೆಲ್ಲ ಸಭಿಕರಿಗೆ, ಗುರುಗಳಿಗೆ, ಹಿರಿಯರಿಗೆ ಮತ್ತು ರಂಗದಲ್ಲಿ ಮಾಡುವ ರಂಗಾದಿ ದೇವತೆಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡುವ ಹಾಗೆ ಒಂದು ಪುಷ್ಪಾಂಜಲಿ ಅಂತ ಒಂದು ಚಿಕ್ಕ ನೃತ್ಯ ಶುರುವಾಗುತ್ತೆ. ಅದರಿಂದ ನಂತರ ಒಂದು ಅಲಾರಿಪು ಅಂತ, ಅಲಾರಿಪುನಲ್ಲಿ ತ್ರಿಮೂರ್ತಿಗಳಿಗೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಮಸ್ಕಾರ ಮಾಡುವ ಹಾಗೆ. ಅಲಾರಿಪುನಲ್ಲಿ ಯಾವುದೇ ಒಂದು ಅಭಿನಯ ಇರೋದಿಲ್ಲ, ಅಂದ್ರೆ ಬರೀ ಮೈ ಅಂಗಾಂಗಗಳ ಚಲನೆಯಿಂದ ಬಹಳ ಸುಂದರವಾಗಿ ಕಾಣುವ ಹಾಗೆ ತಾಳದ ಒಂದು ಜ್ಞಾನ ಬರೋದಕ್ಕೆ ನರ್ತಕಿಯರಿಗೆ ಸ್ಟೇಜ್ ಮೇಲೆ ಅದು ಅಲಾರಿಪು ತುಂಬಾನೇ ಸಹಾಯ ಆಗುತ್ತೆ. ಹೀಗೆ ಅಲಾರಿಪು ನಂತರ ಜತಿ ಸ್ವರ ಅಂತ ಇನ್ನೊಂದು ನೃತ್ಯ ಬಂದ. ಜತಿ ಸ್ವರ ಅಂದ್ರೆ ಸ್ವರಕ್ಕೆ ನಾವು ಒಂದು ಜತಿಯನ್ನ ಯೋಜಿಸಿ ಮಾಡುವ ಹಾಗೆ. ಅದ್ರಲ್ಲೂ ಕೂಡ ಯಾವ ಅಭಿನಯನೂ ಇರೋದಿಲ್ಲ, ಬರೀ ನಮ್ಮ ಅಡವುಗಳು, ನಮ್ಮ ಸ್ಟೆಪ್ಸ್ ಗಳು, ವಿವಿಧವಾದ ಬಾಡಿನ ಮೂವ್ಮೆಂಟ್ ಮಾಡ್ಕೊಂಡು, ಹ್ಯಾಂಡ್ ಜೆಸ್ಟರ್ಸ್ ಯೂಸ್ ಮಾಡ್ಕೊಂಡು ಕೇಳೋದಕ್ಕೆ ತುಂಬಾ ಕರ್ಣ ಮಧುರವಾಗಿರುತ್ತೆ. ಅಂದ್ರೆ ಬಂದಿರೋ ಜನಕ್ಕೆ ಒಂದು ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ. ಈ ಜತಿಸ್ವರದೆಲ್ಲ ಹಾಡು ಕೇಳಿದ್ರೆ ಒಳ್ಳೊಳ್ಳೆ ರಾಗಗಳಿಂದ ಹಾಡ್ತಾರೆ. ಜತಿಸ್ವರ ಆಗೋಷ್ಟೊತ್ತಿಗೆ ನಮ್ಗೆ ಸುಮಾರು ಒಂದು 20 ನಿಮಿಷ ಅಷ್ಟು ಹೊತ್ತು ಆಗಿರುತ್ತೆ. ಸೊ ಜತಿಸ್ವರದ ನಂತರ ಶಬ್ದಮ್ ಅಂತ ಒಂದು ನೃತ್ಯ ಬಂದ ಇದೆ. ಶಬ್ದಮ್ ಅಲ್ಲಿ ಮೊದಲನೇ ಬಾರಿ ನಾವು ಅಭಿನಯನ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಚಿಕ್ಕ ಸಾಹಿತ್ಯ ತಗೊಂಡು ಅದ್ರಲ್ಲಿ ಯಾವ್ದಾದ್ರು ಒಂದು ದೇವರ ಬಗ್ಗೆನೋ ವರ್ಣನೆ ಅಥವಾ ರಾಜನ ವರ್ಣನೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಕೂಡ ನರ್ತಕಿಯರು ಡ್ಯಾನ್ಸ್ ಮಾಡ್ತಿದ್ರಲ್ಲ. ಸೊ ಹಾಗಾಗಿ ಕೆಲವೊಬ್ಬರಿಗೆ ರಾಜನ ವಿಶೇಷತೆಯನ್ನು ಹೊಗಳುವ ಹಾಗೆ ಅಂತ ಆತರ ಒಂದು ಸಾಹಿತ್ಯ ಇರುತ್ತೆ ಶಬ್ದಮ್ ಅಲ್ಲಿ. ಇನ್ನು ಶಬ್ದಮ್ ಅಂತ ಮುಗಿದ್ಮೇಲೆ ವರ್ಣಮ್ ಅನ್ನೋದು ಒಂದು ಭರತನಾಟ್ಯದ ಕಾರ್ಯಕ್ರಮದ ಬಹಳ ವೆರಿ ಇಂಪಾರ್ಟೆಂಟ್ ಡ್ಯಾನ್ಸ್ ಅಂತಾನೆ ಹೇಳ್ಬೋದು. ವರ್ಣಮ್ ಅಂತ ನಾವೇನ್ ಅನ್ಕೋತೀವಿ, ಕಲರ್ ಅಲ್ವಾ, ಹಿಂಗ್ ಇಟ್ ಬ್ರಿಂಗ್ಸ್ ಕಲರ್ ಟು ದ ಲೈಫ್. ಹಾಗೆ ವರ್ಣಮ್ ಒಂದು ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಡುತ್ತೆ. ವರ್ಣಮ್ ಅಂದ್ರೆ ಏನಪ್ಪಾ ಅಂದ್ರೆ ಅದರಲ್ಲಿ ಮೊದಲನೇ ಬಾರಿಗೆ ನಾಯಕ ಅಥವಾ ನಾಯಕಿ, ಹೀರೋಯಿನ್ ಬಗ್ಗೆ ಯಾವ್ದಾದ್ರು ಒಂದು ಸಾಹಿತ್ಯದಲ್ಲಿ ಇರುತ್ತೆ. ಸುಮಾರು ತಮಿಳು ಅಥವಾ ತೆಲುಗು, ಈಗಿನ ಕಾಲದಲ್ಲಿ ಕನ್ನಡಗಳು ಕೂಡ ಬಹಳ ವರ್ಣಗಳನ್ನ ಅವರು ರಚಿಸ್ತಾ ಇದ್ದಾರೆ. ಇದರ ವಿಶೇಷತೆ ಏನು ಅಂದ್ರೆ ಇದು ಸುಮಾರು 25ರಿಂದ 30 ನಿಮಿಷದ ಮಾಡುವಂತ ಒಂದು ಡ್ಯಾನ್ಸ್. ಒಂದು ಡ್ಯಾನ್ಸೇ 30 ನಿಮಿಷ ಮಾಡ್ಬೇಕು ಅಂದ್ರೆ ಆ ನರ್ತಕಿಗೆ ಎಷ್ಟು ನೈಪುಣ್ಯತೆ ಇರಬೇಕು, ಆಮೇಲೆ ಅವ್ರದ್ದು ಜ್ಞಾಪಕ ಶಕ್ತಿ, ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇರ್ಬೇಕು, ಎಂಡ್ಯೂರೆನ್ಸ್ ಇರಬೇಕು, ಭಾವ ರಾಗ ತಾಳಗಳ ಕರೆಕ್ಟ್ ಒಂದು ಹದ ಇರಬೇಕು. ಸೊ ಇದನ್ನೆಲ್ಲ ಪ್ರದರ್ಶಿಸಕ್ಕೆ ವರ್ಣಮ್ ಒಂದು ಒಳ್ಳೆ ನೃತ್ಯ ಬಂದ ಅಂತ ನಾ ಹೇಳ್ತೀನಿ. ಸೊ ಈ ವರ್ಣಮ್ ಮಾಡುವಷ್ಟೊತ್ತಿಗೆ ನಮ್ ಸುಮಾರು 3/4 ಗಂಟೆ ಅಷ್ಟು ಕಾರ್ಯಕ್ರಮ ಆಗೋಗಿರುತ್ತೆ. ಅಂದ್ರೆ ನಮ್ಗೆ ನಾ ಹೇಳ್ದಂಗೆ ಭರತನಾಟ್ಯ ಕಾರ್ಯಕ್ರಮ ಸುಮಾರು 1.5 ಗಂಟೆಯಿಂದ 2 ಗಂಟೆ ಕಾಲ ಪ್ರದರ್ಶಿಸುವಂತ ಒಂದು ಕಚೇರಿ. ಸೊ ಹೀಗೆ ವರ್ಣಮ್ ತನಕ ಬಂದ ಮೇಲೆ ಒಂದು ಸಣ್ಣ ವಿರಾಮ ತಗೋತಾರೆ. ಯಾಕೆಂದ್ರೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ಒಂದು ಸನ್ಮಾನ ಮಾಡುವುದಕ್ಕಾಗ್ಲಿ,
ಆ ತರ ಏನಾದ್ರೂ ಒಂದು ಸಣ್ಣ 10 ನಿಮಿಷ ಅಥವಾ 15 ನಿಮಿಷದ ವಿರಾಮ ಇರುತ್ತೆ. ಆದ್ರಿಂದ ಅದರ ನಂತರ ಮತ್ತೆ ಭರತನಾಟ್ಯ ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತೆ. ಸೊ ನನಗೇನ್ ಅನ್ಸುತ್ತೆ ಲಕ್ಷ್ಮಿ, ನೀವು ಇದ್ರ ಬಗ್ಗೆ ಏನ ಹೇಳ್ತೀರಾ? ಮುಂದಿನ ಅರ್ಧ ವಿರಾಮದ ನಂತರ ಏನೇನ ಐಟಮ್ಸ್ ಬರುತ್ತೆ ಅಂತ. ಖಂಡಿತ ಪರಿಮಳ, ನೀವು ಫಸ್ಟ್ ಹಾಫ್ ಅನ್ನೋದನ್ನ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೀರಾ. ಇವಾಗ ನಾನು ಉತ್ತರಾರ್ಧದಲ್ಲಿ ಯಾವ ನೃತ್ಯ ಬಂಧಗಳು ಬರುತ್ತೆ ಅಂತ ಹೇಳ್ತೀನಿ. ಇದ್ರಲ್ಲಿ ನೋಡ್ಬೇಕು ಅಂತಂದ್ರೆ ಕೀರ್ತನೆ, ಪದ, ಜಾವಳಿ, ಅಷ್ಟಪದಿ, ದೇವರನಾಮ ಮತ್ತು ಕೊನೆಗೆ ತಿಲ್ಲಾನ ಅನ್ನುವಂತಹ ನೃತ್ಯ ಬಂಧಗಳು ಸೇರಿರುತ್ತವೆ. ಈ ಕೀರ್ತನೆ, ಪದ, ಜಾವಳಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಅಭಿನಯಕ್ಕೆ ಸೇರುವಂತಹ ಒಂದು ಯೋಗ್ಯವಾದ ರಚನೆಗಳು ಅಂತ ಹೇಳ್ಬೋದು. ಕೊನೆಗೆ ಬರುವಂತಹ ತಿಲ್ಲಾನ, ಅದರಲ್ಲಿ ನೃತ್ಯಕ್ಕೆ ಪ್ರಧಾನತೆ ಜಾಸ್ತಿ ಇರುತ್ತೆ. ಅಭಿನಯ ಒಂದು ತುಂಬಾ ಚಿಕ್ಕದಾಗಿ ಇರುತ್ತೆ, ಸಾಹಿತ್ಯ ಚಿಕ್ಕದಾಗಿರುತ್ತೆ, ಅದ ಹಾಗೆ ಅಭಿನಯ ಕೂಡ ಚಿಕ್ಕದಾಗಿ ಬರುತ್ತೆ. ಕೀರ್ತನೆ ಮತ್ತು ದೇವರನಾಮ ಏನಪ್ಪಾ ಅಂತಂದ್ರೆ, ಈ ಕೀರ್ತನೆಗಳು ಭಕ್ತಿ ಪ್ರಧಾನವಾದ ಒಂದು ದೇವತಾ ಸ್ತುತಿಗಳು, ಮತ್ತೆ ಪುರಾಣ ಪ್ರಸಂಗಗಳು, ಅವೆಲ್ಲವೂ ಕೀರ್ತನೆಗಳಲ್ಲೇ ಬರುತ್ತೆ. ಇದರಲ್ಲಿ ತಮಿಳು, ತೆಲುಗು ಭಾಷೆಗಳಲ್ಲಿ ಜಾಸ್ತಿ ಕಾಣ್ಬೋದು. ಒಂದು ಉದಾಹರಣೆ ಕೊಡ್ತೀನಿ. ಅಣ್ಣಮಾಚಾರ್ಯ ಅವ್ರದ್ದು ಎಲ್ಲಾರ್ಗೂ ಗೊತ್ತಿರುತ್ತೆ ಶ್ರೀಮನ್ನಾರಾಯಣ. ಅವು ಶ್ರೀಮನ್ನಾರಾಯಣ ಅಂತ ಬರುತ್ತಲ್ಲ, ಅದು ಕೀರ್ತನೆಗೆ ಸೇರಿರುವಂತಹ ಒಂದು ಕೃತಿ. ದೇವರನಾಮ ಅಂತ ಬಂದಾಗ ಕರ್ನಾಟಕದಲ್ಲೇ ಹೆಸರುವಾಸಿ ಆಗಿರುವಂತಹ ಮತ್ತೆ ಭಕ್ತಿ ಪ್ರಧಾನವಾಗಿರುವಂತಹ ಪುರಂದರದಾಸರ ರಚನೆಗಳು ದೇವರನಾಮಗಳು. ಒಂದು ಉದಾಹರಣೆಗೆ ತಂಬೂರಿ ಮೀಟಿದವ, ಇವೆಲ್ಲವೂ ಭಕ್ತಿ ಪ್ರಧಾನವಾಗಿಯೇ ಇರುತ್ತವೆ. ಮತ್ತು ಪದಗಳು ಯಾವುದು ಅಂತ ನೋಡಿದ್ರೆ, ಶೃಂಗಾರ ಮತ್ತೆ ನಾಯಕ ಭಾವಗಳಿಂದ ಕೂಡಿರುವಂತಹ ರಚನೆಗಳು ಪದಂಗಳು. ಇದು ನಾಟ್ಯಕ್ಕಾಗಿ ಅಂತಾನೆ ರಚನೆ ಮಾಡಿರ್ತಾರೆ. ಇದರಲ್ಲಿ ಒಂದು ಶೃಂಗಾರವೇ ಒಂದು ಜೀವಾಳ, ಶೃಂಗಾರ ರಸ ಅಂತ ಬರುತ್ತಲ್ಲ, ಅದೇ ಜೀವಾಳ. ಇದರಲ್ಲಿ ಕ್ಷೇತ್ರೀಯ ಪದಗಳು ತುಂಬಾ ಫೇಮಸ್ ಆದಂತ ಪದಗಳು. ಅದರಲ್ಲಿ ಶೃಂಗಾರ, ಭಕ್ತಿಪೂರ್ವಕವಾಗಿ ಮತ್ತೆ ವರ್ಣಾತ್ಮಕವಾದ ಒಂದು ರಚನೆಗಳನ್ನ ಕಾಣ್ಬಹುದು. ಮತ್ತೆ ಜಾವಳಿ ಅಂತ ಏನ್ ಹೇಳ್ತಾರೆ, ಅದ್ರಲ್ಲೂ ಅಷ್ಟೇ ಶೃಂಗಾರ ಭರಿತವಾದದ್ದು. ಇದರಲ್ಲಿ ಜಾವಳಿಗೂ ಪದಗಳಿಗೂ ಏನಪ್ಪಾ ವ್ಯತ್ಯಾಸ ಅಂತ ಹೇಳಿದ್ರೆ, ಜಾವಳಿನಲ್ಲಿ ಒಂದು ಸಾಹಿತ್ಯ ತುಂಬಾ ಗಂಭೀರ ಮಟ್ಟದಲ್ಲಿ ಇರಲ್ಲ. ಪದಗಳಲ್ಲಿ ಇರುವಂತಹ ಇರುವಂತಹ ಸಾಹಿತ್ಯ ಜಾವಳಿಗಳಲ್ಲಿ ತುಂಬಾ ಸುಲಭವಾಗಿರುತ್ತದೆ. ಹಾಗಾಗಿ ನಾಯಕ ಭಾವಗಳು ಮತ್ತೆ ಸಾಮಾನ್ಯ ನಾಯಕ ಅಂತ ಒಂದು ಭಾವಗಳನ್ನ ಇದರಲ್ಲಿ ಕಾಣ್ಬೋದು. ಮತ್ತು ಅಷ್ಟಪದಿಗಳು, ಈ ಅಷ್ಟಪದಿಗಳು 12ನೇ ಶತಮಾನದ ಜಯದೇವ ಕವಿ ಅವರದ್ದು. ಅವರು ಗೀತ ಗೋವಿಂದ ಇಂದ ತಗೊಂಡು ನಾವು ಡಾನ್ಸ್ಗೆ ಅಳವಡಿಸ್ಕೊಂಡಿರ್ತೀವಿ. ಇದರಲ್ಲಿ ಶೃಂಗಾರ ರಸವೇ ಪ್ರಧಾನ. ಹಾಗಾಗಿ ಇದು ತುಂಬಾ ಫೇಮಸ್ ಅಷ್ಟಪದಿಗಳು. ಕೊನೆಯದಾಗಿ ತಿಲ್ಲಾನಲ್ಲಿ ತರಾನ ಅಂತ ಒಂದು ಹಿಂದೂಸ್ತಾನಿ ಪದದಿಂದ ಬಂದಿರುವಂತದ್ದು. ಇದರಲ್ಲಿ ಶೊಲ್ಕಟ್ಟುಗಳಿಂದ ಪ್ರಾರಂಭವಾಗಿ ರಚನೆಗಳು ನಾಟ್ಯಕ್ಕಾಗಿಯೇ ರಚಿಸಲ್ಪಟ್ಟಿದ್ದು. ಮತ್ತೆ ನೀವು ಇದರಲ್ಲಿ ಏನ್ ವಿಶೇಷತೆ ಅಂತಂದ್ರೆ, ಒಂದು ಅಂಗಗಳನ್ನ ಭಂಗಿಗಳು ತುಂಬಾ ಆಕರ್ಷಕವಾಗಿರುತ್ತೆ, ಮತ್ತೆ ತಾಳದ ಪ್ರಾಮುಖ್ಯತೆ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಇದು ನೃತ್ಯಕ್ಕೆ ಸೇರಿರುವಂತಹ ಒಂದು ರಚನೆಗಳು. ಕೊನೆಯದಾಗಿ ಪ್ರೋಗ್ರಾಮ್ ನಲ್ಲಿ ಮಂಗಳದಿಂದ ನಾವು ಡಾನ್ಸ್ ನ ಪ್ರೋಗ್ರಾಮ್ ನ ಮುಗಿಸ್ತೀವಿ. ಬಂದಿರುವಂತಹ ಗುರು ಹಿರಿಯರಿಗೆ, ಪಕ್ಕವಾದ್ಯದವರಿಗೆ ಮತ್ತೆ ಪ್ರೇಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಒಂದು ಮಂಗಳದಿಂದ ಕಾರ್ಯಕ್ರಮವನ್ನ ಮುಗಿಸ್ಕೊಡ್ತೀವಿ. ಲಕ್ಷ್ಮಿ ಮತ್ತೆ ಪರಿಮಳ, ನೀವಿಬ್ರು ಎಷ್ಟು ಚೆನ್ನಾಗಿ ವಿವರಣೆ ಹೇಳಿದ್ರಿ ಅಂತ ಅಂದ್ರೆ, ನೃತ್ಯ ಒಂದು ಅಲಾರಿಪು, ದೇವರ ಪ್ರಾರ್ಥನೆಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜತಿಸ್ವರ, ವರ್ಣ, ಮತ್ತೆ ದೇವರ ನಾಮ, ಪದ, ತಿಲ್ಲಾನ, ಇದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದೀರಾ. ಈಗ ಒಂದು ಹಾಡನ್ನ ಕೇಳೋಣ. ತಿರುತಿಲ್ಲಾನ ದಿರಿದಿರಿದಿರಿತು ದಿರಿದಿರಿತಿಲ್ಲಾನ ತತ್ತರಿಕಿಟ ತಕತು ದಿರ್ದಿರ್ತಿಲ್ಲಾನ ದಿರ್ದಿರ್ದಿರಿತು ದಿರ್ದಿರ್ತಿಲ್ಲಾನ ತತ್ತರಿಕಿಟ ತಕತು ರಾಗದಿಂದ ತಂದಾನ, ತಾಳದಿಂದ ತಿಲ್ಲಾನ, ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ.
ರಾಗದಿಂದ ತಂದಾನ ತಾಳದಿಂದ ತಿಂದಾನ. ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ಶೃಂಗಾರ ರಸದ ಕವನ ನೆನೆದಾಗ ಸರಸ ಜನನ. ಅನುರಾಗ ಆಸೆಗಳಿದೆ ಎದೆಯಲ್ಲಿ ಧಿರನ ಧಿರನ. ಶುಭವಾದ ಶಕುನ ಜಗಮರೆಯವರ ತಂದೆನ. ರಾಗದಿಂದ ತಂದನ ತಾಳದಿಂದ ತಿಲ್ಲನ. ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ಪ್ರತಿ ಪದವು ಮಧುರ ತಪನ, ಪ್ರತಿ ಕ್ಷಣವು ಹೃದಯ ಮಿಲನ. ನಮ್ಮೆಲ್ಲ ಚಲನ ವಲನ ಪ್ರತಿ ಪ್ರೇಮಿಗೊಂದು ನಮನ. ದಿನ ಪ್ರೇಮ ಪಠಣ ಏನಿಲ್ಲ ಕಠಿಣ ಪ್ರತಿ ಜನ್ಮದ ಮರೆಂದಿನ. ರಾಗದಿಂದ ತಂದನ ತಾಳದಿಂದ ತಿಲ್ಲನ. ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ನನ್ನ ಪ್ರಪಂಚದ ತುಂಬ ಅವನೇ ಎಂದೇನಾ. ಅವಳ ಪ್ರಪಂಚದ ತುಂಬ ನಾನೇ ಎಂದೆನ. ಮುತ್ತು ಕನಸೆಲ್ಲ ತರಲೇ ನಿನ್ನ. ದಿರದಿರ್ತೆಲ್ಲ ನಾ ದಿರದಿರದಿರ ತುಮ್ ತುಮ್ ತುಮ್. ದಿರ್ದಿರ್ತಿಲ್ಲಾನ ತತ್ತರಿ ಕಿಟತಕತೋ. ದಿರದಿರ್ತಿಲ್ಲ ನಾ ದಿರದಿರದಿರ ತುಮ್. ಪರಿಮಳ, ನೀವು ನಾಟ್ಯಕ್ರಮದಲ್ಲಿ ಯಾವ್ಯಾವ ನೃತ್ಯ ಇರುತ್ತೆ ಅಂತ ಹೇಳಿದ್ರಿ. ಅದ್ರದ್ದು ಒಂದ್ ಸ್ವಲ್ಪ ಹಾಡನ್ನು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹೇಳ್ತೀರಾ? ಖಂಡಿತ ಖಂಡಿತ, ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಅದು. ಸೊ ನಾನ್ ಹೇಳ್ದಂಗೆ ಮೊದಲು ಪ್ರಾರ್ಥನಾ ರೂಪವಾಗಿ ನಾವು ಪುಷ್ಪಾಂಜಲಿನ ಶುರು ಮಾಡ್ತೀವಲ್ಲ. ಪುಷ್ಪಾಂಜಲಿ ಯೂಶಲಿ ನಾಟರಾಗ ಅಥವಾ ಹಂಸಧ್ವನಿ ರಾಗದಲ್ಲಿ ಇರುತ್ತೆ. ಈ ತರ ಬರುತ್ತೆ. ಜೇಂ ಜೇಂ ತನನತ ಜೇಂ ಜೇಂ ತನನತ ಕುಂದರಿ ಕಿಟತಕ ಕುಂದರಿ. ಜೇಂ ಜೇಂ ತನನತ ಜೇಂ ಜೇಂ ತನನತ ಕುಂದರಿ ಕಿಟತಕ ಕುಂದರಿ. ಸೊ ಇದು ಈ ತರ ಪುಷ್ಪಾಂಜಲಿ ಹೋಗುತ್ತೆ. ಕೊನೆಯಲ್ಲಿ ಚಿಕ್ಕ ಸಾಹಿತ್ಯ ಯಾವ್ದಾದ ದೇವರ ಮೇಲೆ ಅದು ಪುಷ್ಪಾಂಜಲಿ ಆಯ್ತು. ಇನ್ನು ಅಲಾರಿಪ್ಪುನಲ್ಲಿ ಯಾವುದೇ ಒಂದು ಸಾಹಿತ್ಯ ಇರೋದಿಲ್ಲ, ಬರೀ ಡಾನ್ಸ್ ನಾವು ಶೊಲ್ಲು ಕಟ್ಟು ಅಂತೀವಲ್ಲ ಅದಿರುತ್ತೆ. ಸೊ ತಿಶ್ರ ಜಾತಿ ಅಲಾರಿಪ್ಪುನಲ್ಲಿ ಈ ತರ ಶುರು ಆಗುತ್ತೆ. ದಳ ಉತಕ್ಕತ ದಿಗಿಣ ತೋಂತ ತೈ ತೈ ಯುಂ ತತ್ ತಾಂ ಕಿಟ ತಕ್ಕತ ತೈ ತೈ ಯುಂ ತತ್ ತಾಂ ಕಿಟ ತಕ್ಕ ತಾಂ ತಾಂ ಕಿಟ ತಕ್ಕ ತೈ ತತ್ ತೈ. ಹೀಗೆ ಇದು ಮೊದಲನೇ ಸ್ಪೀಡು, ಸೆಕೆಂಡ್ ಸ್ಪೀಡು, ಥರ್ಡ್ ಸ್ಪೀಡು, ಹಾಗೆ ಅಲಾರಿಪ್ಪು ಮುಂದುವರಿಯುತ್ತೆ. ಇನ್ನು ಮುಂದಿನ ನೃತ್ಯ ಬಂದು ಜತಿಸ್ವರ ಅಂತ ಹೇಳಿದೆ. ಜತಿಸ್ವರದಲ್ಲಿ ಸ್ವರಕ್ಕೆ ನಾವು ಜತಿಗಳನ್ನ ಹಾಕ್ತೀವಿ. ಅಂದ್ರೆ ಯಾವ್ದಾದ್ರು ಒಂದು ರಾಗದ ತಗೊಂಡು, ಈಗ ನಾನು ಆರಬಿ ಜತಿಸ್ವರ, ಫಸ್ಟ್ ಆರಬಿ ರಾಗದ ಒಂದು ಸ್ವರಗಳು ಹಾಡ್ತೀವಿ. ಹಾಡಿ ಅದಕ್ಕೆ ಒಂದು ಸಣ್ಣ ಜತಿ ಬರುತ್ತೆ.
ಸೊ ನಾನೀಗ ಆರಬಿ ಜೊತೆ ಸ್ವರದ ಒಂಚೂರು ಹಾಡು ತೋರಿಸ್ತೀನಿ. ಹಾ, ಖಂಡಿತ. ಸಾ ಸಾನಿ ದ ಪ ಪ ಮ ಗ ರಿ ರಿ ಸಾ ಸರಿ ಸ ಪ ಮ ದ ಪ ಮ ಪ ದ ಸಾ ಸಾನಿ ದ ಪ ಪ ಮ ಗ ರಿ ರಿ ಸಾ ಸರಿ ಧಳಂ ತಕತಿ ಕುತಕತ ದಿಗಿಣತೋ ತಾಕು ಧಣಕು ತಕ ಧಣಕು ಕಿಣಕು ತಕ ತಕಿಟ ಜಂ ಜಂ ತಾಕು ಧಣಕು ತಕ ಧಣಕು ಕಿಣಕು ತಕ ತಕಿಟ ಜಂ ತೈ ತಾಕು ಧಣಕು ತಕ ಧಣಕು ಕಿಣಕು ತಕ ತಜಂ ತಕ ದಿಗ್ಗು ಕಿಡದಕ ತರಗಿಡತೋ ತಜಂ ತಕ ದಿಗ್ಗು ಕಿಡದಕ ತರಗಿಡತೋ ತಜಂ ತಕ ದಿಗ್ಗು ಕಿಡದಕ ತರಗಿಡತೋ ಸಾ. ಸೊ ಹೀಗೆ ಚತುಸ್ವರ ಒಂದು ಸ್ವರ ಪಾಠನದಲ್ಲಿ ಪಲ್ಲವಿ, ಅನುಪಲ್ಲವಿ, ಚರಣಗಳು ಹಾಗೆ ಮುಂದುವರಿಯುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪರಿಮಳ. ನಿಮ್ಮ ವಾಯ್ಸು, ಆ ತಾಳ ಜ್ಞಾನ ತುಂಬಾ ಖುಷಿ ಆಯ್ತು ಕೇಳಿ. ಲಕ್ಷ್ಮಿ, ನೀವೇನಾರು ಹೇಳ್ತೀರಾ ಒಂದ್ ಸ್ವಲ್ಪ? ನಾನು ತಿಲ್ಲಾನದ ಬಗ್ಗೆ ಹೇಳ್ತೀನಿ. ಒಂದು ತಿಲ್ಲಾನ ತಗೊಂಡಿದ್ದೀನಿ, ಬಾಲಮುರಳಿ ಕೃಷ್ಣ ಅವ್ರದ್ದು ಕದನ ಕುತೂಹಲ ತಿಲ್ಲಾನ. ಇದು ಆದಿ ತಾಳದಲ್ಲಿದೆ. ಇದು ಹೀಗ್ ಬರುತ್ತೆ. ನಾದರ್ದ ದೀನ್ ಕನ್ನ ತೋಂ ತದರ ತನಿ ನಾದರ್ದ ತೋಂ ನಾದರ್ದ ತೋಂ ತೆಲ್ಲಿಲ್ಲ ನಾದರ್ದ ದೀನ್ ಕನ್ನ ತೋಂ ತದರ ತಾನಿ ನಾದರ್ದ ತೋಂ ನಾದರ್ದ ತೋಂ ತೆಲ್ಲಿಲ್ಲ. ಇದಕ್ಕೆ ನಾವು ನೃತ್ಯವನ್ನ ಅಳವಡಿಸ್ಕೋತೀವಿ. ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಒಂದು ಸಾಹಿತ್ಯ, ಚಿಕ್ಕದಾಗೆ ಸಾಹಿತ್ಯ ಇರತ್ತೆ ಅದ್ರಲ್ಲಿ. ಅದ್ ಹೇಗ್ ಬರುತ್ತೆ ಅಂದ್ರೆ, ವದನ ಮರೆ ವಿರಿಸನೆ ಅದರ ಮರೆ ಮುರಿಸನೆ ಮಧುರ ಗಾನಂ ಭಜೆ ನಾ ಮುರಳಿ ಮನೋಹರುಡತೆ. ಹಾಗೆ. ಸೊ ಇದು ಸಾಹಿತ್ಯ. ಮೊದಲನೇದಾಗಿ ಬರೋದಂತದ್ರಲ್ಲಿ ನಾವು ಭರತನಾಟ್ಯಕ್ಕೆ ನೃತ್ಯವನ್ನ ಅಳವಡಿಸ್ತೀವಿ. ಲಕ್ಷ್ಮಿ, ಪರಿಮಳ, ಎಷ್ಟು ಚೆನ್ನಾಗಿ ನೀವು ಹಾಡು ಹೇಳಿದ್ರಿ ಅಂತ ಅಂದ್ರೆ ನಮ್ಗೆ ಒಂದು ಇಷ್ಟು ಹೊತ್ತು ಮಾತಾಡ್ತಾ ಇದ್ವಿ. ಈಗ ಅದ್ರದ್ದು ಒಂದು ರುಚಿನೂ ನಾವು ನೋಡಿದ್ವಿ. ಆ ಹಾಡಿನ ಸವಿ ಮತ್ತೆ ಅದ್ರದ್ದು ವಿವರಣೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಪರಿಮಳ, ಸಾಧಾರಣವಾಗಿ ಭರತನಾಟ್ಯ ಭಕ್ತಿಪೂರ್ವಕವಾಗಿರುತ್ತೆ. ಈಗ ನೀವೆಲ್ಲ ಹೇಳಿದ್ರಿ ಎಲ್ಲ ನಾಟ್ಯಕ್ರಮ ಎಲ್ಲ, ಅದೆಲ್ಲ ಕೇಳಿಸ್ಕೊಂಡ್ರೆ ದೈವಿಕವಾಗಿರುತ್ತೆ. ಇದಕ್ಕೆ ಕಾರಣ ಏನು? ಇದೊಂದು ತುಂಬಾ ಸ್ವಾರಸ್ಯವಾದ ಪ್ರಶ್ನೆ ಕೇಳಿದ್ರಿ ಪೂರ್ಣಿಮಾ. ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಭರತನಾಟ್ಯದ ಹಿನ್ನೆಲೆಯ ಒಂದು ಕಥೆಯನ್ನ ತಿಳ್ಕೊಬೇಕು. ಅದನ್ನ ನಾನು ಇವಾಗ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕೃತಯುಗದ ಸಮಯದಲ್ಲಿ ಒಂದ್ಸಲ ಏನಾಯ್ತಂತೆ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನ ಮೊರೆ ಹೊಕ್ಕಿದ್ರು. ಅವ್ರು ಬಿಡು ಸಮಯದಲ್ಲಿ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲಂತೆ. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಕೂಡ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ದುಃಖ, ದ್ವೇಷ ಕಂಡು ತುಂಬಾ ಬೇಸರವಾಗಿತ್ತು. ಅವಾಗ ಭೂಲೋಕದಿಂದ ಭರತ ಮುನಿಯು ದೇವಲೋಕಕ್ಕೆ ಹೋಗಿ ಬ್ರಹ್ಮನನ್ನ ಕೇಳಿದ್ರು, ಈ ಜನಸಾಮಾನ್ಯರ ಮನರಂಜನೆಗಾಗಿ ಯಾವ್ದಾದ್ರೂ ಒಂದು ಮಾಧ್ಯಮ ಇದೆಯಾ? ಯಾವ್ದಾದ್ರೂ ನಾವು ದೃಶ್ಯವಾಗಿ, ಶ್ರಾವ್ಯ ಅಂದ್ರೆ ನೋಡೋದಕ್ಕೂ ಕೇಳೋದಕ್ಕೂ ಸುಲಭವಾದ ಒಂದು ವಿಧಾನ ಹೇಳಿ ಅಂತ ಕೇಳಿದಾಗ, ಸೃಷ್ಟಿಕರ್ತ ಬ್ರಹ್ಮದೇವರು ಋಗ್ವೇದದಿಂದ ಶಬ್ದವನ್ನು, ಸಾಮವೇದದಿಂದ ಸಂಗೀತವನ್ನು, ಅಥರ್ವ ವೇದದಿಂದ ಅಭಿನಯವನ್ನು, ಯಜುರ್ವೇದದಿಂದ ರಸವನ್ನು, ಹೀಗೆ 4 ವೇದಗಳಿಂದ ಒಂದೊಂದು ಅಂಶಗಳನ್ನ ಸೇರಿಸ್ಕೊಂಡು ನಾಟ್ಯ ವೇದ ಎಂಬ ಪಂಚಮ ವೇದವನ್ನು ರಚಿಸಿದ್ರಂತೆ. ಹೀಗೆ ಬ್ರಹ್ಮನಿಂದ ಸೃಷ್ಟಿಗೊಂಡ ಈ ಕಲೆಯು ಗಂಧರ್ವರು, ಅಪ್ಸರು, ಯಕ್ಷರು, ಕಿನ್ನರು, ಶಿವಗಣಗಳು ಎಲ್ಲರೂ ಕಲಿತು ಕೈಲಾಸದಲ್ಲಿ ಶಿವನ ಮುಂದೆ ನರ್ತನ ಮಾಡಿದ್ರಂತೆ. ಹೀಗೆ ಈ ಕಲೆ ಶಾಸ್ತ್ರ, ಪುರಾಣ, ಆಧ್ಯಾತ್ಮ ವಿಷಯಗಳನ್ನ ಎಲ್ಲವನ್ನ ಅಂಶಗಳಾಗಿತ್ತು. ಇದು ಏನಪ್ಪಾ ಅಂದ್ರೆ ಬರೀ ಭೂಲೋಕಕ್ಕೆ ಭರತ ಮುನಿ ತಂದಿದ್ದೊಂದೇ ಅಲ್ದೇನೆ ಅದರ ಮನರಂಜನೆ ಜೊತೆ ಅದನ್ನ ಜನರ ದಿನನಿತ್ಯದ ರೀತಿ ನೀತಿಗಳನ್ನು ತಿದ್ದು ತೀಡಿ ಅದನ್ನು ಅವರನ್ನ ಸನ್ಮಾರ್ಗದಲ್ಲಿ ಮಾಡುವಂತಹ ಒಂದು ಮಾಧ್ಯಮ ಕೂಡ ಆಯ್ತಂತೆ. ಇದು ಒಂದು ಚಿಕ್ಕ ಹಿನ್ನೆಲೆ ಅಂತ ಹೇಳ್ತೀನಿ. ಆದ್ರೆ ಹೀಗೆ ದೇವಾಂಶದಿಂದ ಕೂಡಿದ ಈ ಭರತನಾಟ್ಯವು ದೇವಸ್ಥಾನಗಳಲ್ಲಿ ಪೂಜಾ ವಿಧಾನ ಸಮಯದಲ್ಲಿ ಕೂಡ ಮಾಡ್ತಾ ಇದ್ರು. ಯಾಕೆಂದ್ರೆ ದೇವಸ್ಥಾನದಲ್ಲಿ ಈ ಷೋಡಶೋಪಚಾರ ಪೂಜೆ ಅಂತ ಕೇಳ್ತೀವಿ. ಅಂದ್ರೆ 16 ಬಗೆಯ ಉಪಚಾರಗಳು ದೇವರಿಗೆ. ಸೊ ಪೂಜೆ ನಂತರ ನೃತ್ಯ ಸೇವೆ ಮತ್ತೆ ಸಂಗೀತ, ವಾದ್ಯ ಸೇವೆ, ಹೀಗೆ ಒಂದು ಉಪಚಾರವಾಗಿ ಇದ್ರದಿಂದ ನಾಟ್ಯದಲ್ಲಿ ಭರತನಾಟ್ಯದಲ್ಲಿ ಆಧ್ಯಾತ್ಮ ವಿಷಯ ಭಕ್ತಿಪೂರ್ವಕವಾಗಿ ಕಾಣೋದು ತುಂಬಾ ಸಹಜವಾಗಿತ್ತು. ಸೊ ಹೀಗಾಗಿ ನಾವು ಎಲ್ಲಾ ಮಾಡೋ ನೃತ್ಯಗಳಲ್ಲಿ ಕೂಡ ನಾವು ದೇವರ ಒಂದು ಅಂಶವನ್ನ ಕಾಣ್ಬಹುದು ಅಂತ
ಹೇಳ್ತೀನಿ ಪೂರ್ಣಿಮಾ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಪರಿಮಳ. ಅಂದ್ರೆ ದೇವಲೋಕದಿಂದ ಈ ನೃತ್ಯ ಹೇಗೆ ಭೂಲೋಕಕ್ಕೆ ಬಂತು, ಮತ್ತೆ ಈ ನೃತ್ಯದಿಂದ ಸಮಾಜಕ್ಕೆ ಏನು ಒಂದು ಒಳ್ಳೆಯ ಅದನ್ನ ಅಂಶವನ್ನು ಜನರು ತಿಳ್ಕೊಬೇಕು ಅನ್ನೋದನ್ನ ಚೆನ್ನಾಗಿ ಹೇಳಿದ್ರಿ ಪರಿಮಳ. ಲಕ್ಷ್ಮಿ, ಈ ಭರತನಾಟ್ಯದಲ್ಲಿ ನಾಟ್ಯಶಾಸ್ತ್ರ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಪೂರ್ಣಿಮಾ. ನಾಟ್ಯಶಾಸ್ತ್ರ ಅಂದ್ರೆ, ಇವಾಗ ನಾಟ್ಯ ಅಂದ್ರೆ ಏನು? ಡಾನ್ಸ್ ಅಥವಾ ಡ್ರಾಮಾ. ಶಾಸ್ತ್ರ ಅಂದ್ರೆ ರೂಲ್ಸ್. ಈ ನಾಟ್ಯಶಾಸ್ತ್ರವನ್ನ 2ನೇ ಶತಮಾನದಲ್ಲಿ ಭರತ ಮುನಿ ಬರ್ದಿದ್ದ ಒಂದು ಪ್ರಪ್ರಥಮ ಗ್ರಂಥ ಅಂತ ಹೇಳ್ಬೋದು. ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ. ಒಂದು ಪ್ರಾಚೀನ ಭಾರತದ ನೃತ್ಯ ಕಲೆಯ ಕುರಿತು ಈಗ ಸಿಗುವಂತಹ ಒಂದು ಪ್ರಥಮ ಶಾಸ್ತ್ರ ಗ್ರಂಥ ನಮ್ಗೆಲ್ಲರಿಗೂ. ಇದು ಒಂದು ಸಮಗ್ರ ರಂಗಭೂಮಿಯ ಮತ್ತು ಲಲಿತ ಕಲೆಗಳ ವಿಶ್ವಕೋಶ. ಭಾರತವನ್ನೇ ಕುರಿತು ಸೇರಿದಂತೆ ಎಲ್ಲಾ ಜಗತ್ತಿನ ಕಲೆಗಳಿಗೆ ಮಾತೃ ಸ್ವರೂಪವಾದ ಒಂದು ಗ್ರಂಥ ಅಂತ ಹೇಳ್ಬೋದು. ಇದರಲ್ಲಿ 36 ಚಾಪ್ಟರ್ಗಳಿದೆ. 6000 ಶ್ಲೋಕಗಳನ್ನ ಕಾಣ್ಬೋದು. ಮೊದಲನೇ ಅಧ್ಯಯನದಲ್ಲಿ ನಾಟ್ಯ ಉತ್ಪತ್ತಿ ಬಗ್ಗೆ ಹೇಳ್ತಾರೆ. ಕೊನೆಯದಾಗಿ ನಾಟ್ಯಾವತಾರಣದ ಬಗ್ಗೆ ಹೇಳ್ತಾರೆ. ಸೊ ಹಾಗೆ ಭೂಮಿಗೆ ಹೇಗೆ ಬಂತು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ 13 ಅಧ್ಯಾಯಗಳು ಸೇರಿದೆ. ನೃತ್ಯಕ್ಕೆ ಒಂದು ಮೀಸಲಾಗಿರುವಂತಹ ಅಧ್ಯಾಯಗಳು. ಏನ್ ಕಾಣ್ಬೋದಪ್ಪ ಅಂತಂದ್ರೆ, ರಂಗಭೂಮಿಯ ಸಮಗ್ರ ವಿಚಾರಗಳನ್ನ ನಾವು ಅದ್ರಲ್ಲೇ ಕಾಣ್ಬೋದು. ಅಂದ್ರೆ ರಂಗ ಸಜ್ಜಿಕೆ, ರಂಗ ಪರಿಕರ, ಲೈಟಿಂಗು, ಬೆಳಕು, ಮತ್ತೆ ಸಂಗೀತ, ಶಾಸ್ತ್ರೀಯ ವಾದ್ಯಗಳು, ರಸ ಸಿದ್ಧಾಂತ ತುಂಬಾ ಇಂಪಾರ್ಟೆಂಟ್ ಡಾನ್ಸರ್ಸ್ ಗಳಿಗೆ, ಅದ್ರ ಬಗ್ಗೆ ಛಂದಸ್ಸು, ಆಮೇಲೆ ಇವೆಲ್ಲವಂತಹ ವಿವರಣೆಗಳನ್ನ ಅದ್ರಲ್ಲಿ ಕೊಡ್ತಾರೆ. ಇವೆಲ್ಲ ವಿಚಾರಗಳು ಡೀಟೇಲ್ ಆಗಿ ಇರೋದ್ರಿಂದ ಇದನ್ನ ನಮ್ಗೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಕರಿಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಲಕ್ಷ್ಮಿ, ಇದು ನಾಟ್ಯಶಾಸ್ತ್ರ ಒಂದು ಮಹತ್ವವಾದ ಒಂದು ಗ್ರಂಥ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ಯಾವುದೇ ಕಾರ್ಯಕ್ರಮ ಹೇಗೆ ಮಾಡ್ಬೇಕು, ಹೇಗೆ ರಂಗ ಇರಬೇಕು, ಹೇಗೆ ಡಾನ್ಸರ್ ಇರಬೇಕು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ವಿವರಣೆಯಾಗಿ ಹೇಳಿದಾರಲ್ವಾ ಲಕ್ಷ್ಮಿ. ಈಗ ಕೇಳುಗರೆ, ಈಗ ಒಂದು ಹಾಡನ್ನ ಕೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ.
ಚೈತನ್ಯಧಾರೆ ಕಣ ಕಣ ನೀನೆ ಕರುಣಾಪೂರೆ ಸಂಗೀತ ಸುಧೆಯ ಚೈತನ್ಯಧಾರೆ ಕಣ ಕಣ ನೀನೆ ಕರುಣಾಪೂರೆ ನವ ಭಾವ ನವ ಜೀವ ನೀ ತುಂಬಿದಾರೆ ನವ ಭಾವ ನವ ಜೀವ ನೀ ತುಂಬಿದಾರೆ ನವರಸವಾಹಿನಿ ನೀ ದಯೆ ತೋರೆ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಇದುವರೆಗೂ ನಾವು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಏನೇನೇ ಮಾಡ್ತಾರೆ ತಿಳ್ಕೊಂಡ್ವಿ, ಮತ್ತೆ ನಾಟ್ಯಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಭರತನಾಟ್ಯದಲ್ಲಿ ಬೇಸಿಕ್ ಆಗಿ ಅಡುಗೆಗಳು ಅಂತ ಬರ್ತವೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಲಕ್ಷ್ಮಿ? ಪೂರ್ಣಿಮಾ, ಇದು ಒಂದು ತುಂಬಾ ಬೇಸಿಕ್ ಆದಂತಹ ಕ್ವೆಶನ್, ಎಲ್ಲರಿಗೂ ತಿಳ್ಕೊಬೇಕಾಗಿರಂತ ಒಂದು ಕ್ವೆಶನ್ ಕೇಳಿದೀರಾ ನೀವು. ಅಡುಗು ಅಂದ್ರೆ ಆ ಶಬ್ದವು ಬಂದಿರೋದು ಆಡು, ಆಟ, ಅಡುಗು ಅಂತ ಒಂದು ದ್ರಾವಿಡ ಶಬ್ದದಿಂದ ಉತ್ಪನ್ನವಾಗಿದೆ. ಭರತನಾಟ್ಯದಲ್ಲಿ ಅಡುಗು ಒಂದು ಬೇಸಿಕ್ ಯೂನಿಟ್ ಆಫ್ ಡಾನ್ಸ್, ಅಂದ್ರೆ ಬೇಸಿಕ್ ಸ್ಟೆಪ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಡುಗು ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಹೇಗೆ ಅಕ್ಷರಗಳು ಜೋಡಿಸಿದ್ರೆ ಪದಗಳಾಗತ್ತೋ, ಈ ಪದಗಳನ್ನ ಜೋಡಿಸಿದ್ರೆ ಹೇಗೆ ಒಂದು ಸೆಂಟೆನ್ಸ್ ಆಗತ್ತೋ, ಹಾಗೆ ಅಡವುಗಳು ಜೋಡಿಸಿದ್ರೆ ಒಂದು ನೃತ್ಯ ಬಂಧ ಆಗತ್ತೆ. ಹಾಗಾಗಿ ಇವಾಗ ಸಿಲೆಬಲ್ಸ್ ಅಂತ ಹೇಳ್ತೀವಲ್ಲ, ಅ ಇ ಅಥವಾ ABCD ಅಂತ ಹೇಳ್ತೀವಲ್ಲ, ಅದು ಡಾನ್ಸ್ ಅಲ್ಲಿ ಅಡವುಗಳು. ದಟ್ಸ್ ಅ ಬೇಸಿಕ್ ದಟ್ ಚೈಲ್ಡ್ ಹ್ಯಾಸ್ ಟು ಲರ್ನ್ ಅಂತ ಹೇಳ್ತಾರೆ. ಸೊ ಅಡವುಗಳನ್ನು ಮೊದಲಿಗೆ ಹೇಗೆ ಹೇಳ್ಕೊಡ್ತೀವಿ ಅಂತಂದ್ರೆ ಪಾದಚಲನೆಗಳಿಂದ, ಆ ವಿನ್ಯಾಸಗಳಿಂದ ಹೆಸರಿಸುವ ಪರಂಪರೆನೇ ಇದೆ. ಸ್ಟೂಡೆಂಟ್ಸ್ ಗಳಿಗೆ ಪಾದಚಲನೆಗಳನ್ನು ಮೊದಲಿಗೆ ಹೇಳ್ಕೊಟ್ಟು ಅದಾದ್ಮೇಲಿಂದ ಹಸ್ತಗಳು, ಅದರ ಕೈಯ ವಿನ್ಯಾಸಗಳು, ಅದರದ ಇಂಪಾರ್ಟೆನ್ಸ್ ನ ಹೇಳಿ ಅದರದ್ದು ಮಾರ್ಗದರ್ಶನ ಮಾಡ್ಕೊಡ್ತೀವಿ. ಅಡವುಗಳನ್ನ ಹೇಗ್ ಮಾಡ್ಬೇಕು ಅಂತಂದಾಗ, ಈ ಒಂದು ಅರಮಂಡಿಯಲ್ಲಿ ಕುಳಿತುಕೊಂಡು ಒಂದು ನಿಶ್ಚಿತ ಭಂಗಿಯಲ್ಲಿ 3 ಕಾಲದಲ್ಲಿ ನಾವು ಅದನ್ನ ಹೇಳ್ಕೊಡ್ತೀವಿ: ವಿಳಂಬ ಕಾಲ, ಮಧ್ಯಕಾಲ ಮತ್ತು ಧೃತಕಾಲ ಅಂತ. ಇದರ ಹಿನ್ನೆಲೆ ಒಂದು ಕೊಡ್ತೀನಿ ನಾನು, ನನ್ನ ಹಿಸ್ಟ್ರಿ ಏನು ಅಂತ. ಅಡವುಗಳು ಅನ್ನೋದು ಒಂದು ದೇಸಿ ನೃತ್ಯ ಶೈಲಿಗೆ ಸೇರಿದಂತಹ ಒಂದು ಬಂಧಗಳು. ಇಲ್ಲಿ ಆಕ್ಚುಲಿ ನೀವ್ ನೋಡಕ್ ಹೋದ್ರೆ ನಾಟ್ಯಶಾಸ್ತ್ರದಲ್ಲಿ 108 ಮಾರ್ಗೀಕರಣಗಳು ಅಂತಾನೆ ಹೇಳ್ತಾರೆ. ಆದ್ಮೇಲಿಂದ ಬಂದಂತಹ ನೃತ್ಯ ಬಂಧಗಳಿಗೆ ಅಡವುಗಳು ಅಂತ ಹೇಳ್ತಾರೆ. ಹಾಗಾಗಿ ಆ ಅಡವುಗಳು ತುಂಬಾ ರೀಸೆಂಟ್ ಆಗಿ ಬಂದಿರೋದು. ಅದಕ್ಕಿಂತ ಮುಂಚೆ ಬೇರೆ ತರನೇ ಡಾನ್ಸ್ ಇತ್ತು, ಅದಕ್ಕೆ ಕರ್ಣಗಳು ಅಂತ ಹೇಳ್ತಾ ಇದ್ರು. ಈ ಅಡವುಗಳಿಗೆ ತಂಜಾವೂರ್ ಸಹೋದರರು ಅಂತ ಹೇಗೆ ಪರಿಮಳ ಹೇಳಿದ್ರು, ಅವರು ತಂಜಾವೂರ್ ಸಹೋದರರು ಸದಿರ್ ನೃತ್ಯದಿಂದ ಅಡವುಗಳನ್ನು ಅದನ್ನು ಪರೀಕ್ಷಿಸಿ ಒಂದು ಸರಳವಾದ ಮತ್ತು ಅರ್ಥಪೂರ್ಣವಾದ ಒಂದು ಪದಪ್ರಯೋಗವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಆಮೇಲಿಂದ ಬಂದಿರುವಂತಹ ಪಾರಂಪರಿಕ ಗುರುಗಳು ಯಾರಿದಾರೋ ಅವರ ಕೈಯಲ್ಲಿ ಹೋಗಿ ಆ ಅಡವುಗಳು ಕರ್ನಾಟಕದಲ್ಲೇ ಒಂದು ದಶವಿಧ ಅಡವುಗಳು ಅಂತಾನೆ ಪ್ರಸಿದ್ಧವಾಗಿದೆ. ಈ ದಶವಿಧ ಅಡವುಗಳ ಬಗ್ಗೆ ಹೇಳ್ಬೇಕು ಅಂತಂದಾಗ 2 ತರ ಬರುತ್ತೆ: ದಶವಿಧ ಅಡವುಗಳು ಮತ್ತು ಸಂಯೋಜನಾ ಅಡವು ಅಂತ. ದಶವಿಧದಲ್ಲಿ ಏನೇನು ಬೇಸಿಕ್ ತಟ್ಟು, ಮೆಟ್ಟು, ಕಟ್ಟು, ನಾಟಡವು, ಮಂಡಿ ಅಡವು ಅಂತೆಲ್ಲ ಬರುತ್ತೆ. ಅದರಲ್ಲಿ ದಶವಿಧ ಅಡವುಗಳು ಬರುತ್ತೆ. ಸಂಯೋಜನ ಅಂದ್ರೆ ಏನು? 2 ವಿಧ ಅಡವುಗಳನ್ನು ಜೋಡಿಸಿ ಮಾಡುವಂತಹ ಅಡವುಗಳನ್ನ ಸಂಯೋಜನೆ ಮಾಡೋದು. ಹಾಗೆ ಅಂದ್ರೆ ತಟ್ಟು ಮೆಟ್ಟು, ಮೆಟ್ಟು ಕಟ್ಟು, ಆ ತರ ಬರುತ್ತೆ. ಹಾಗಾಗಿ ತಿಳ್ಕೊಳ್ಳೋ ಅಂತ ವಿಷಯ ತುಂಬಾನೇ ಇದೆ, ಆದ್ರೆ ಇದರಲ್ಲಿ ಕಟ್ ಶಾರ್ಟ್ ಆಗಿ ನಾನು ಹೇಳಿದ್ದೀನಿ. ಓಕೆ, ಇಲ್ಲ ಲಕ್ಷ್ಮಿ, ಇದು ಅಡುಗು ಅಂತ ಅಂದ್ರೆ ಒಂದು ಡಾನ್ಸ್ಗೆ ಒಂದು ಫೌಂಡೇಶನ್ ಅಲ್ವಾ, ಆಧಾರ. ಆಸ್ ಎ ಡಾನ್ಸರ್ ಅವರು ಅಡುಗುಗಳು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಅವರು ನೃತ್ಯಗಳು ಕಲ್ತ್ಕೋಬಹುದು, ಮತ್ತೆ ಅದು ಒಂದು ಪ್ರದರ್ಶನ ಮಾಡಕ್ಕೂ ಬಹಳ ಅನುಕೂಲ ಆಗತ್ತೆ. ಕೇಳುಗರೆ, ಈಗ ಮುಂದಿನ ಹಾಡು ಕೇಳೋಣ.
ತಡಿಂಕು ತೋಂ ತತ್ತುಂ ತಕ ತಡಿಂಕು ತಕ ತಡಿಂಕು ತಡಿಂಕು ತೋಂ ತತ್ತುಂ ತಕ ತಡಿಂಕು ತಡಿಂಕು ತೋಂ ತತ್ತುಂ ತಕ ತಡಿಂಕು ತಡಿಂಕು ತೋಂ ತತ್ತುಂ ತಡಿಂಕು ತೋಂ ತತ್ತುಂ ತಡಿಂಕು ತೋಂ ತತ್ತುಂ ತಡಿಂಕು ತೋಂ ತತ್ತುಂ ತಕ ದಿನ ತಕ ಢೀಂಕು ತತ ಢೀಂಕು ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ತಕ ಢೀಂಕು ತತ ಢೀಂಕು ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ತಕ ಢೀಂಕು ತತ ಢೀಂಕು ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ಕರಕ ತರಗಿಡ ತೋಂ ಸಿರಿಮನವ ಮಿಡಿದು ಪ್ರಣಯ ರಾಗವ ಚಿನ್ನೋ ಸಿರಿಮನವ ಮಿಡಿದು ಪ್ರಣಯ ರಾಗವ ಚಿನ್ನೋ ಕಿರುನಗೆ ಸಿರಿಮಲ್ಲೆ ನೀಲಯ್ಯ ರಂಗಯ್ಯ ಕಿರುನಗೆ ಸಿರಿಮಲ್ಲೆ ನೀಲಯ್ಯ ರಂಗಯ್ಯ ಮನಗಿರುವೆಯ ರಂಗನಾಥ ತಕ ಚೆಂಡು ತಕ ಧಿಮಿ ತಕ ಚೆಂಡು ತಕ ದಿನ ತಾಂಗು ತಕ ದಿನ ತಾಂಗು ತಕ ದಿನ ತಾಂಗು ತದಿ ಗಿಣತಂ ತದಿ ಗಿಣತಂ ತಕ ದಿಕ್ಕು ಕರಕ ತರಗಿಡತಂ ಸಿಹಿ ಜೇನ ಚಂದುಡಿ ಸೆಳೆಯುವ ಕುಡಿ ನೋಟ ಸಿಹಿ ಜೇನ ಚಂದುಡಿ ಸೆಳೆಯುವ ಕುಡಿ ನೋಟ ನಗೆ ಬಾಣ ಎಸೆದಂತೆ ನೀಲಯ್ಯ ರಂಗಯ್ಯ ನಗೆ ಬಾಣ ಎಸೆದಂತೆ ನೀಲಯ್ಯ ರಂಗಯ್ಯ ಮಲಗಿರುವೆಯ ತಕ್ಕ ಜಂತ ತಕತ ಜಂತ ತರಗಿಡ ತಗತಿ ತಕ ದಿಕ್ಕು ತದ್ದಿಂ ಗಿಣತಂ ತಕ್ಕ ಜಂತ ತಕತ ಜಂತ ತರಗಿಡ ತಗತಿ ತಕ ದಿಕ್ಕು ತದ್ದಿಂ ಗಿಣತಂ ತಜಂತ ತರಗಿಡ ತಗತಿ ತಕ ದಿಕ್ಕು ತದ್ದಿಂ ಗಿಣತಂ ತಜಂತ ತರಗಿಡ ತಗತಿ ತಕ ದಿಕ್ಕು ತದ್ದಿಂ ಗಿಣತಂ ತಜಂತ ಧಣಾಂತ ತರುಂ ತದಿಂ ತರಗಿಡತಂ ಗಿಣತಂ ಗಿಣತಂ ತದಿ ಗಿಣತಂ ತಕ ತದಿ ಗಿಣತಂ ತಕ ದಿಕ್ಕು ಕರಕ ತರಗಿಡತಂ ಅಮ್ಮ 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 ಬಂಗಾರ ಹೊಳಪು ರಂಗಾದ ಉಡುಪು ಸಿಂಗಾರವಾಗಿ ಧರಿಸಿ ಬಂಗಾರ ಹೊಳಪು ರಂಗಾದ ಉಡುಪು ಸಿಂಗಾರವಾಗಿ ಧರಿಸಿ ಕೊರಳಲ್ಲಿ ತುಳಸಿ ಕರವನ್ನಿಗಿರಿಸಿ ಮಣಿಹಾರದಿಂದ ಮೆರೆಸಿ ಕೊರಳಲ್ಲಿ ತುಳಸಿ ಕರವನ್ನಿಗಿರಿಸಿ ಮಣಿಹಾರದಿಂದ ಮೆರೆಸಿ ಚಿತ್ತಾರ ಹಣಗೆ ಕಸ್ತೂರಿ ಬಂದು ಚಿತ್ತಾರ ದಂಡೆಗಿಟ್ಟು ಚಿತ್ತಾರ ಹಣಗೆ ಕಸ್ತೂರಿ ಬಂದು ಚಿತ್ತಾರ ದಂಡೆಗಿಟ್ಟು ಸಿದ್ಧಿಜ್ಞ ನಯನ ಗೆಲುವಾದವನ ನೆಲೆಯಾಗಿ ಮನದಿನೆಟ್ಟು ಸಿದ್ಧಿಜ್ಞ ನಯನ ಗೆಲುವಾದವನ ನೆಲೆಯಾಗಿ ಮನದಿನೆಟ್ಟು ಹಾಡಿನ ಮಂಚದಿ ಹಾಯಾಡಿ ಮಲಗಿರುವ ನಿನಗೆ ಶರಣಾದಿ ಹಾಡಿನ ಮಂಚದಿ ಹಾಯಾಡಿ ಮಲಗಿರುವ ನಿನಗೆ ಶರಣಾದಿ ಮುಲ್ಲೋಕವು ತಾನೋಡುತ್ತ ಸಂತೋಷದೆ ಕೊಂಡಾಡಿದೆ ಮುಲ್ಲೋಕವು ತಾನೋಡುತ್ತ ಸಂತೋಷದೆ ಕೊಂಡಾಡಿದೆ ಶ್ರೀರಂಗ ಮಂದಿರ ನವಸುಂದರ ಪದ ಶ್ರೀರಂಗ ಮಂದಿರ ನವಸುಂದರ ಪದ ಶ್ರೀರಂಗ ಮಂದಿರ ನವಸುಂದರ ಪದ ಮಲಗಿರುವೆಯ ರಂಗನಾಥ ನೀನು ಮಲಗಿರುವೆಯ ರಂಗನಾಥ ಮಲಗಿರುವ ನಿನ ನೋಡೆ ನಯನ ಸಾಲದು ನೂರು ಮಲಗಿರುವ ನಿನ ನೋಡೆ ನಯನ ಸಾಲದು ನೂರು ಮಲಗಿರುವೆಯ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಪರಿಮಳ, ನಾವು ಡಾನ್ಸ್ ನಲ್ಲಿ ಈ ಶಾಸ್ತ್ರೀಯ ನೃತ್ಯದಲ್ಲಿ ನಾವು ಹೆಚ್ಚಾಗಿ ಹಸ್ತಗಳನ್ನ ನೋಡ್ತೀವಿ, ಹಸ್ತ ಮುದ್ರಿಕೆಗಳನ್ನ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳುಗರಿಗೆ ಹೇಳ್ತೀರಾ? ಖಂಡಿತ ಮೊದಲೇ ಹೇಳ್ದಂಗೆ ನಮ್ಮ ಎಲ್ಲಾ ಶಾಸ್ತ್ರೀಯ ನೃತ್ಯದಲ್ಲಿ ಕಂಪೇರ್ ಮಾಡಿದ್ರೆ ಭರತನಾಟ್ಯದಲ್ಲಿ ನಾವು ಜಾಸ್ತಿ ಹಸ್ತಮುದ್ರೆಗಳನ್ನ ಪ್ರಯೋಗ ಮಾಡ್ತೀವಿ. ಯಾಕೆ ಅಂದ್ರೆ ಭರತನಾಟ್ಯದಲ್ಲಿ ಆಂಗಿಕ ಅಭಿನಯಕ್ಕೆ ತುಂಬಾ ಪ್ರಾಮುಖ್ಯತೆ. ಆಂಗಿಕ ಅಭಿನಯ ಅಂದ್ರೆ ಅಂಗಾಂಗಗಳ ಮೂಲಕ ಮಾಡೋದು, ವ್ಯಕ್ತಪಡಿಸುವಂತ ಒಂದು ಅಭಿನಯ. ಒಂದು ಅಂಗಾಂಗಗಳು ಅಂದ್ರೆ ನಮ್ಗೆ ಮುಖ ಇರುತ್ತೆ, ಹಸ್ತಗಳು, ಕೈಕಾಲುಗಳ ಚಲನೆಗಳು, ಇದಕ್ಕೆಲ್ಲ ಮಾಡೋದಕ್ಕೆ ನಾಟ್ಯಶಾಸ್ತ್ರದಲ್ಲಿ ಒಂದು ಅನೇಕ ವಿಧವಾದ ಶ್ಲೋಕಗಳನ್ನ ಅವರು ಹೇಳಿದ್ದಾರೆ. ಅಂದ್ರೆ ಒಂದೇ ಕೈಯಿಂದ ಮಾಡೋ ಹಾಗೆ, ಎರಡು ಕೈದ ಉಪಯೋಗ ಮಾಡ್ಕೊಂಡು ಮಾಡೋ ಹಾಗೆ, ಮತ್ತೆ ಒಂದೊಂದಕ್ಕೂ ಒಂದೊಂದು ಅರ್ಥಪೂರ್ಣವಾಗಿ ಒಂದು ಹಸ್ತ ಮುದ್ರೆಗಳನ್ನ ಭರತ ಮುನಿ ಅದನ್ನ ರಚಿಸಿದ್ದಾರೆ. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ರೆ, ನಾನು ದೇವತಾ ಹಸ್ತಗಳಿರ್ಬೋದು, ಅಂದ್ರೆ ಒಂದೊಂದು ದೇವತೆಗಳನ್ನ ಸೂಚಿಸಕ್ಕೆ ಒಂದೊಂದು ಹಸ್ತಗಳಿದೆ. ಹಾಗೆ ಬಾಂಧವ್ಯ ಹಸ್ತ, ನೃತ್ಯ ಹಸ್ತ, ಅಷ್ಟ ದಿಕ್ಪಾಲಕರನ್ನ ತೋರಿಸ್ಬೇಕು ಅಂದ್ರೆ ಅಷ್ಟ ದಿಕ್ಪಾಲಕ ಹಸ್ತ. ಆಮೇಲೆ ನಾವು ಸಾಹಿತ್ಯದಲ್ಲಿ ಈಗ ಯಾವ್ದಾದ್ರು ಒಂದು ದೇವರ ಒಂದು ವಿಶೇಷತೆನ ನಾವು ಹೇಳ್ಕೊಡ್ಬೇಕಾರೆ, ಈಗ ಫಾರ್ ಎಕ್ಸಾಂಪಲ್ ಈಶ್ವರನ್ ತಗೊಂಡ್ರೆ ನಾಗಭೂಷಣ ಅಂತ ಕರಿತೀವಿ. ನಾಗಭೂಷಣ ಅಂದ್ರೆ ನಾಗ ಅಂದ್ರೆ ಸರ್ಪ ಶೀರ್ಷ ಹಸ್ತ. ಹಸ್ತಗಳನ್ನ ತೋರಿಸ್ತಾರೆ, ಹಾವಿನ ತರ ತೋರಿಸಿ ಅದನ್ನ ಧರಿಸಿರೋನು ಅಂತ ನಾಗಭೂಷಣ ಆಗುತ್ತೆ. ಅಥವಾ ಯಾವ್ದಾದ್ರು ಒಂದು ದೇವತೆ ಅಂದ್ರೆ ಮೀನಾಕ್ಷಿ ಅಂತ ತೋರಿಸಿದಾಗ
ವೀಣನಂತಹ ಕಣ್ಣಿರೋವಳು ಅಂತ ತೋರಿಸಿದಾಗ ನಾವು ವೀಣನ್ನು ತೋರಿಸಿ ಆಮೇಲೆ ಕಣ್ಣುಗಳನ್ನ ತೋರಿಸ್ತೀವಿ. ಹಾಗೆ ಮತ್ತೆ ಚಂದ್ರಮುಖಿ ಅಂದ್ರೆ ಸಿಮಿಲಿಗಳ ತೋರಿಸ್ತೀವಿ. ಅಂದ್ರೆ ಸಾಹಿತ್ಯದಲ್ಲಿ ಸುಮಾರು ನಮ್ಗೆ ಚಂದ್ರನಂತ ಮುಖ ಇರುವಳು ಅಂತ ಹೇಳಿದಾಗ ಚಂದ್ರನ ತೋರ್ಸಕ್ಕೆ ಒಂದು ಹಸ್ತಗಳು ಬರುತ್ತೆ, ಮುಖ ತೋರ್ಸಕ್ ಒಂದು. ಸೊ ಹಂಗೆ ಆಗಿ ಚಂದ್ರಮುಖಿ ಅಂತ ಬಹಳ ಸುಲಭವಾಗಿ ನಾವು ತೋರಿಸಿದ್ರೆ ಜನಸಾಮಾನ್ಯರಿಗೂ ಕೂಡ ಅದು ಅರ್ಥ ಆಗುತ್ತೆ. ಯಾಕೆಂದ್ರೆ ಭರತನಾಟ್ಯದಲ್ಲಿ ನಾವು ಬರೀ ಮಾತಾಡಕ್ಕಂತೂ ಇದೇ ಇರೋದಿಲ್ಲ, ಅವಕಾಶನೇ ಇರೋದಿಲ್ಲ. ಯಾಕೆಂದ್ರೆ ಹಾಡಲ್ಲಿ ಅವ್ರ ಸಂಗೀತಗಾರರು ಏನ್ ಹಾಡ್ತಾರೋ ಅದನ್ನ ನಾವು ಮೈಮ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಆ ಮೈಮ್ ತರ ಅದ್ರ ಸನ್ನೆಗಳನ್ನ ಮೂಲಕ ನಾವು ಅದನ್ನ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಹಸ್ತಮುದ್ರೆಗಳ ಪಾತ್ರ ಬಹಳ ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಬಹಳ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ನೀವು ಚೆನ್ನಾಗಿ ವಿವರಣೆ ಮಾಡಿದ್ರಿ ಪರಿಮಳ. ನಾವೀಗ ಹಸ್ತಮುದ್ರಿಕೆಗಳ ಬಗ್ಗೆ ತಿಳ್ಕೊಂಡ್ವಿ, ನಾಟ್ಯಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಡಾನ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ತುಂಬಾ ಮಾಡ್ತೀವಿ, ಅದಕ್ಕೆ ನಾವು ನವರಸ ಅಂತ ಹೇಳ್ತೀವಲ್ವಾ ಲಕ್ಷ್ಮಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಪೂರ್ಣಿಮಾ. ಈ ನಿಮ್ಗೂ ನಮಗೂ ಗೊತ್ತಿರೋ ಹಾಗೆ ಈ ನವರಸಗಳು ಪ್ರತಿನಿತ್ಯ ನಾವು ಕಾಣ್ತಾನೆ ಇರ್ತೀವಿ. ಅಂದ್ರೆ ನಮ್ ಮನೆ ಎಲ್ಲಾರ ಮನೆಯಲ್ಲೂ ಬರುವಂತಹ ರಸಗಳೇ, ಕಾಣುವಂತ ರಸಗಳೇ ನವರಸಗಳು, 9 ರಸಗಳು ಅಲ್ವಾ. ಇವಾಗ ಶಾಸ್ತ್ರಗಳಲ್ಲಿ ನವರಸ ಅಂದ್ರೆ ಒಂದು ಮನುಷ್ಯನಲ್ಲಿ ಬರುವಂತಹ ಒಂದು 9 ಭಾವನೆಗಳು. ಏನೇನಪ್ಪಾ ಭಾವನೆಗಳು, 9 ರಸಗಳೇನಪ್ಪಾ ಅಂತಂದ್ರೆ ಶೃಂಗಾರ, ಹಾಸ್ಯ, ಕರುಣ, ವೀರ, ರೌದ್ರ, ಭಯಾನಕ, ಅದ್ಭುತ, ಬೀಭತ್ಸ ಮತ್ತು ಶಾಂತ ರಸಗಳು ಅಲ್ವಾ. ಇದು 9 ತರದ ರಸಗಳು. ಒಂದೊಂದು ರಸಕ್ಕೂ ಒಂದೊಂದು ಭಾವದ ಅರ್ಥ ಇರುತ್ತೆ. ಇವಾಗ ಶೃಂಗಾರ ತಗೊಳ್ಳೋಣ. ಶೃಂಗಾರನಲ್ಲಿ ಭಾವದ ಅರ್ಥ ಏನು? ಪ್ರೀತಿಯ ಭಾವನೆ ಅಲ್ವಾ. ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಒಂದು ಹೀರೋಯಿನ್ ಇದ್ದಾರೆ. ಅವರು ಈ ಗಾರ್ಡನ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಗಾರ್ಡನ್ ಅಲ್ಲಿರೋ ಒಂದು ಫ್ಲವರ್ಸ್, ಪೀಕಾಕ್ ಡಾನ್ಸ್, ಒಂದು ನೀರ್ ಹರಿಯೋದು, ಅದೆಲ್ಲವೂ ಈ ಶೃಂಗಾರ ರಸ ಉದ್ಭವ ಆಗೋದಕ್ಕೆ ಕಾರಣ. ಆ ಶೃಂಗಾರ ರಸದಲ್ಲಿ ಮೇನ್ ಐಡಿಯಾ ಏನು? ಲವ್ ಅಲ್ವಾ. ಅದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈ ಕೃಷ್ಣಂದೊಂದು ಹಾಡಿದೆ, ಆಡಿದನೋ ರಂಗ ಅದ್ಭುತದಿಂದಲಿ ಅಂತ. ಅದರಲ್ಲಿ ಹಾಡಲ್ಲೇ ನೀವು ನೋಡ್ತೀರಾ ಅದ್ಭುತ ರಸ, ಅದ್ಭುತದಿಂದಲೇ ಡಾನ್ಸ್ ಮಾಡ್ತಾ ಇದ್ದಾನೆ ಅಂತಾನೆ. ಅದರಲ್ಲಿ ಏನು ಆಶ್ಚರ್ಯದ ಭಾವನೆ ಅಲ್ವಾ. ಅದ್ಭುತ ರಸನ ಕಾಣ್ಬೋದು. ಕೃಷ್ಣ ಎಷ್ಟು ಚೆನ್ನಾಗಿ ಕಾಳಿಂಗನ ಮೇಲೆ ನರ್ತನ ಮಾಡ್ತಾ ಇದ್ದಾನೆ ಅನ್ನೋದೇ ಒಂದು ವಿಸ್ಮಯವಾದ, ಒಂದು ಆಕರ್ಷಕವಾದ ಒಂದು ನೋಟ ಎಲ್ಲರಿಗೂ. ಹಾಗಾಗಿ ಅದರಲ್ಲಿ ಅದ್ಭುತ ರಸನ ಕಾಣ್ತೀವಿ. ಈ ಭರತನ ನಾಟ್ಯಶಾಸ್ತ್ರದಲ್ಲಿ ಒಂದು ರಸಸೂತ್ರವನ್ನ ಹೇಳಿದ್ದಾರೆ ಭರತ. ವಿಭಾವ, ಅನುಭಾವ, ವ್ಯಭಚಾರಿ, ಸಂಯೋಗಾತ್ ರಸ ನಿಷ್ಪತ್ತಿ ಅಂತ. ವಿಭಾವ ಅಂದ್ರೆ ಏನಪ್ಪಾ? ಇಟ್ಸ್ ಅ ಕಾಸ್. ಅಂದ್ರೆ ಕಾಸ್ ಅಂತ ಹೇಳ್ತಾರಲ್ಲ. ಅಂದ್ರೆ ಇವಾಗ ಒಂದು ಸಿನಿಮಾ ಹಾಲ್ ಅಲ್ಲಿ ಫೈರ್ ಆಯ್ತು, ಫೈರ್ ಅನ್ನೋದು ಒಂದು ಕಾಸ್. ಆಮೇಲೆ ಅನುಭವ ಅಂದ್ರೆ ಒಂದು ಪರಿಣಾಮ, ಕಾನ್ಸಿಕ್ವೆನ್ಸ್. ಮತ್ತೆ ಸಂಚಾರಿ ಭಾವನೆಗಳು. ಸಂಚಾರಿ ಅಂತಂದ್ರೆ ಏನು? ಮನಸ್ಸಿನಲ್ಲಿ ಆಗಾಗ ಬಂದು ಹೋಗುವಂತ ಒಂದು ಭಾವನೆಗಳಿಗೆ ಸಂಚಾರಿ ಭಾವ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ 3 ಇದ್ದಾಗ ಒಂದು ರಸದ ನಿಷ್ಪತ್ತಿ ಆಗತ್ತೆ ಅಂತ. ಅದು ತುಂಬಾ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ. ಹಾಗಾಗಿ ನಾನು ಒಂದ್ 2 ಎಕ್ಸಾಂಪಲ್ ಕೊಟ್ಟು ನಾನು ಅದನ್ನ ಮುಗಿಸಿದೀನಿ. ಲಕ್ಷ್ಮಿ, ನೀವು ಬಹಳ ಚೆನ್ನಾಗಿ ಈ ನವರಸಗಳ ಬಗ್ಗೆ ಹೇಳಿದ್ರಿ. ಅಂದ್ರೆ ಆಸ್ ಎ ಡಾನ್ಸರ್ ಅವ್ರಿಗೆ ಎಲ್ಲಾ ಎಕ್ಸ್ಪ್ರೆಷನ್ ಬಗ್ಗೆನೂ ತಿಳ್ಕೊಂಡಿರ್ಬೇಕು, ಮತ್ತೆ ಅದಕ್ಕೆ ಭಾವ ಅನುಭವ ಎಲ್ಲ ಅವರು ಒಬ್ಬ ಪ್ರೇಕ್ಷಕನಿಗೆ ಏನು ಇಲ್ದೇನೆ ಅವ್ರಿಗೆ ಆ ಅನುಭವವನ್ನು ಕ್ರಿಯೇಟ್ ಮಾಡ್ಬೇಕು. ದಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್ ಆಸ್ ಎ ಡಾನ್ಸರ್ ಅಲ್ವಾ. ಖಂಡಿತ. ಕೇಳುಗರೆ, ಈಗ ಒಂದು ಹಾಡನ್ನ ಕೇಳೋಣ, ಮತ್ತೆ ಕಾರ್ಯಕ್ರಮ ಮುಂದುವರ್ಸೋಣ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ, ರಾಗವೆಂಬ ಜೇನ ಹೊನಲು ತುಂಬಿ ಹರಿಯಲಿ, ಜಗವ ಕೊಲಿಸಿ ತಣಿಸಲಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ,
ನಲಿಯದ ಜೀವವೇ ಇಲ್ಲ. ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ, ಗಾನಕ್ಕೆ ಮಣಿಯದ ಜೀವವೇ ಇಲ್ಲ, ಗಾನಕ್ಕೆ ಒಲಿಯದ ದೇವರೇ ಇಲ್ಲ, ಗಾನವೇ ತುಂಬಿದೆ ಈ ಜಗವೆಲ್ಲ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ. ದಾಸರು ಹರಿಯ ಸ್ಮರಣಯ ಮಾಡಿ, ದರ್ಶನ ಪಡೆದರು ಅನುದಿನ ಪಾಡಿ. ದಾಸರು ಹರಿಯ ಸ್ಮರಣಯ ಮಾಡಿ, ದರ್ಶನ ಪಡೆದರು ಅನುದಿನ ಪಾಡಿ. ಶರಣರು ಹರನ ನೆನೆಯುತ್ತ ಬೇಡಿ, ಶಿವನ ಕಂಡರು ವಚನವ ಹಾಡಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ. ವಿಶ್ವವೇ ಅರಳಿತು ಓಂಕಾರದಲ್ಲಿ, ವಾಣಿಯ ವೀಣಯ ಝೇಂಕಾರದಲ್ಲಿ. ವಿಶ್ವವೇ ಅರಳಿತು ಓಂಕಾರದಲ್ಲಿ, ವಾಣಿಯ ವೀಣಯ ಝೇಂಕಾರದಲ್ಲಿ. ಕುಣಿಯಿತು ನಾರದನ ಗಾನದಲ್ಲಿ, ಕಣಿಯಿತು ಕೃಷ್ಣನ ಮುರಳಿಯಲ್ಲಿ. ಭಾವವೆಂಬ ಹೂವು ಅರಳಿ, ಗಾನವೆಂಬ ಗಂಧ ಚೆಲ್ಲಿ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾವು ಈಗ ಭರತನಾಟ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಭರತನಾಟ್ಯ ಕಾರ್ಯಕ್ರಮದಲ್ಲಿ ವೇಷಭೂಷಣಗಳು ಬಹಳ ಭರ್ಜರಿಯಾಗಿರುತ್ತೆ ಮತ್ತೆ ಆಕರ್ಷಣೆ ಆಗಿರುತ್ತೆ. ಪರಿಮಳ, ಇದಕ್ಕೆ ಕಾರಣ ಏನು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನಿಮ್ಮ ಭರತನಾಟ್ಯ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕು ಅಂದ್ರೇನೆ ಮನ್ಸಲ್ಲಿ ಒಂದು ವಿಜುವಲೈಸ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಾರ್ಯಕ್ರಮ ನೋಡಿದಾಗ ಗ್ರ್ಯಾಂಡ್ ಕಾಸ್ಟ್ಯೂಮ್ ನೋಡ್ತೀವಿ, ಆ ಫ್ಯಾನ್ ಇರುತ್ತೆ, ತುಂಬಾ ಜ್ಯುವೆಲ್ರೀಸ್ ಹಾಕೊಂಡಿರ್ತಾರೆ, ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್, ಒಂದು ಪರ್ಫಾರ್ಮೆನ್ಸ್ ಅಂತ ಅದೇ ಮೊದಲು ಆಕರ್ಷಣೆ ಎಲ್ಲರಿಗೂ ಜನಕ್ಕೆ. ಅದನ್ನ ಡ್ಯಾನ್ಸ್ ಆಮೇಲೆ ಅರ್ಥ ಮಾಡ್ಕೋತಾರೆ. ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ಪ್ಲೀಸಿಂಗ್ ಅವ್ರಿಗೆ ಏನ್ ಕಾಣಿಸುತ್ತೆ, ಇದೆಲ್ಲ ವೇಷಭೂಷಣಗಳೇ ಕಣ್ಣು ಕಾಣುತ್ತೆ. ಇದರದ್ದು ಮತ್ತೆ ಮೂಲಭೂತವಾದ ಕತೆ ನಾನು ನಿಮ್ಗೆ ಹೇಳ್ದಂಗೆ, ದೇವದಾಸಿಯರು ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು ಅಂತ. ಆಗ ದೇವಸ್ಥಾನದಲ್ಲಿ ಮಾಡ್ಬೇಕಾದ್ರೆ ಅವರು ಸರ್ವಾಲಂಕಾರ ಭೂಷಿತರಾಗಿ, ಅಂದ್ರೆ ದೇವರಿಗೆ ಒಂದು ಸೇವೆ ಸಲ್ಲಿಸ್ತಾ ಇದ್ದಾಗ, ಆಗಿನ ಕಾಲದಲ್ಲಿ ಸಹಜವಾಗಿಯೇ ಅಲ್ಲ ಅವ್ರಿಗೆ ಇಷ್ಟುದ್ದ ಜಡೆ ಇರ್ತಿತ್ತು, ಹುಚ್ಚು, ಚೌರಿ, ಡಾಬು, ವಂಕಿ, ಬೈತಲೆ ಬಟ್ಟು, ಸೂರ್ಯಚಂದ್ರ ಮತ್ತೆ ರಾಕುಟಿ, ಹೀಗೆ ಅವ್ರ ದಿನನಿತ್ಯದಲ್ಲೇ ಅದನ್ನ ಹಾಕೊಂಡ್ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಸುಲಭವಾಗಿ ಸಿಗುವಂತ ರೇಷ್ಮೆ ಸೀರೆಗಳು, ಗ್ರ್ಯಾಂಡ್ ರೇಷ್ಮೆ ಸೀರೆಗಳು ಸಿಗ್ತಿತ್ತು, ಚಿನ್ನ ಮುತ್ತು ರತ್ನದ ಆಭರಣಗಳು ಸಿಗ್ತಾ ಇತ್ತು ದೇವಸ್ಥಾನದಲ್ಲಿ, ಮತ್ತೆ ರಾಜರ ಆಸ್ಥಾನಗಳಲ್ಲಿ ಅವ್ರಿಗೆ ಬಹುವಳಿಯಾಗಿ ಸಿಗ್ತಾ ಇತ್ತು. ಹಾಗಾಗಿ ಅದನ್ನೆಲ್ಲರೂ ಅವ್ರು ಧರಿಸ್ಕೊಂಡು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ರೆ ನೋಡೋರ್ಗೆ ಕೂಡ ಮನಸ್ಸಿಗೊಂದು ಉಲ್ಲಾಸ ಕೊಡ್ತಾ ಇತ್ತು, ತುಂಬಾ ಸಂತೋಷ ಕೊಡುವಂತದ್ದು. ಅದು ದೇವಸ್ಥಾನದಿಂದ ಹಾಗೆ ಅದು ಮುಂದೆ ಟೆಂಪಲ್ ಟು ಥಿಯೇಟರ್ ಅಂತ ನಾವೇನ್ ಇವಾಗ ಥಿಯೇಟರ್ ಅಲ್ಲಿ ನೋಡಿದಾಗ ಪ್ರೇಕ್ಷಕರು ತುಂಬಾ ಹಿಂದೆ ಕೂತಿರ್ತಾರೆ. ಅವ್ರ ಹಿಂದೆ ಕೂತಿರೋರ್ಗೆ ಮುಖದಲ್ಲಿ ಮಾಡ್ತಿರೋ ಭಾವನೆಗಳು ಹೇಗೆ ಕಾಣಿಸ್ಬೇಕು, ಅದರಿಂದ ಅವ್ರ ಏನ್ ಮಾಡಿದ್ರು, ಕಣ್ಣಿನ ದೊಡ್ಡದಾಗಿ ಬರ್ಕೊಳಕ್ ಶುರು ಮಾಡಿದ್ರು. ದೊಡ್ಡದಾಗಿ ಕಾಡಿಗೆಯಿಂದ ಕಣ್ಣಿನ ದೊಡ್ಡದಾಗಿ ಬರ್ಕೊಂಡಾಗ ಅವರ ಭಾವನೆಗಳು ಇನ್ನು ಎತ್ತಿ ಕಾಣುವ ಹಾಗೆ ಅದು ಒಂದು ಆಕರ್ಷಣೆನೂ ಆಗುತ್ತೆ. ಮತ್ತೆ ಜನಕ್ಕೆ ಯಾವಾಗ ಆ ಭಾವನೆಗಳ ಅರ್ಥ ಆಗತ್ತೋ ಅದನ್ನ ಅವರು ಇನ್ನು ಎಂಜಾಯ್ ಮಾಡಕ್ಕೆ ಅದು ಸುಲಭವಾದ. ಹೀಗೆ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಕೂಡ ಎಲ್ಲಾ ಭಾರತೀಯ ಶೈಲಿಗಳಲ್ಲಿ ಕೂಡ, ಡಾನ್ಸ್ ಶೈಲಿಗಳಲ್ಲಿ ಆಯಾ ಪ್ರಾಂತ್ಯದ ಒಂದು ಕಲೆಗಳನ್ನ ನೋಡಕ್ಕೆ ಕಾಸ್ಟ್ಯೂಮ್ಸ್ ಇಂದಾನೆ ನೋಡಕ್ಕಾಗುತ್ತೆ. ಅಂದ್ರೆ ಇದು ಆಹಾರಿ ಅಭಿನಯದಲ್ಲಿ ಬರುತ್ತೆ ವೇಷಭೂಷಣಗಳೆಲ್ಲ. ಅಂದ್ರೆ ಪಾತ್ರಗಳನ್ನ, ಅಂದ್ರೆ ನಮ್ಮ ರಾಮ ಅಥವಾ ಕೃಷ್ಣನ ಪಾತ್ರಗಳನ್ನ ತೋರಿಸ್ಬೇಕಾದ್ರೆ ಕೊಳಲಿಟ್ಕೊಳ್ಳೋದು, ಕೊಳಲಿಗೆ ಶೃಂಗಾರ, ಮತ್ತೆ ತಲೆ ಮೇಲೆ ಮುಕುಟ, ಅದರದ್ದು ಅಲಂಕಾರಗಳಿಗೆ ಎಷ್ಟು ಚೆನ್ನಾಗಿ ಮುತ್ತು ರಥದ ಹವಳಗಳೆಲ್ಲ
ಅದನ್ನ ಡೆಕೋರೇಟ್ ಮಾಡಿರ್ತಾರೆ. ಹೀಗೆ ನಮ್ಮ ಪ್ರತಿಭಾವಂತ ನಮ್ಮ ಕಲಾಕುಶಲತೆ ಕೂಡ ನಾವು ಅದು ತೋರ್ಸಕ್ ಒಂದು ಸಹಾಯ ಆಗತ್ತೆ. ಅದಲ್ದೇನೆ ಭರತನಾಟ್ಯದಲ್ಲಿ ನೋಡ್ಬೋದು ನೀವು, ಕೈಗೆ ಮತ್ತೆ ಕಾಲುಗಳಿಗೆ ಕೆಂಪುದು ಒಂದು ಬಣ್ಣ ಹಚ್ಕೋತಾರೆ, ಅದಕ್ಕೆ ಅಲ್ತಾ ಅಂತ ಕರಿತೀವಿ. ಅದರಿಂದ ಏನಾಗುತ್ತೆ, ಮತ್ತೆ ಕೂಡ ಕೈ ನಾವು ಹಸ್ತಮುದ್ರೆಗಳನ್ನ ಏನ್ ಪ್ರಯೋಗ ಮಾಡ್ತೀವೋ ಅದು ಕೂಡ ಜನರ ಹಿಂದೆ ಕೂತಿರೋರ್ಗು ಕೂಡ ಅದು ಎದ್ದು ಕಾಣುತ್ತೆ. ದೇವಸ್ಥಳ ತೋರಿಸಿದಾಗ ನಾವು ಕೈಗೆ ಅದು ಅರ್ಥ ಹಚ್ಕೊಳ್ಳೋದ್ರಿಂದ, ಕಾಲಿಗೆ ಹಚ್ಕೊಳ್ಳೋದ್ರಿಂದ ಅದು ಇನ್ನೂ ಭೂಷಣ ಹೆಚ್ಚು ಭೂಷಿಸುತ್ತೆ. ಸೊ ಐ ಥಿಂಕ್ ಈ ಭರತನಾಟ್ಯ ಅಂದ ತಕ್ಷಣ ನಮ್ಗೆ ಬ್ಯೂಟಿಫುಲ್ ಅಂತ ಒಂದು ಭಾವನೆ ಉಂಟಾಗಿದೆ. ಅದನ್ನೇ ನಾವು ಸಾಧಾರಣ ಬಟ್ಟೆಲಿ ಹಾಕೊಂಡ್ ಮಾಡಿದ್ರೆ ಅದರದ್ದು ಪ್ರಾಮುಖ್ಯತೆ ಎಷ್ಟು ಕಾಣುದಿಲ್ಲ. ಐ ಥಿಂಕ್ ಇದೇ ಕಾರಣದಿಂದ ಅವರು ವೇಷಭೂಷಣಗೆ ತುಂಬಾ ಮಹತ್ವ ಕೊಡ್ತಾ ಇದ್ರು ಅನ್ಸುತ್ತೆ ಅಲ್ವಾ? ಹೌದು ಪರಿಮಳ, ಹೌದು. ನಾನ್ ಗಮನಿಸಿರಂಗೆ ಮಕ್ಕಳುಗಳು ಆಕ್ಚುಲಿ ಈ ಡಾನ್ಸ್ ಕಲಿಬೇಕು ಅಂತ ಅವ್ರು ಅಟ್ರಾಕ್ಟ್ ಆಗದೆ ಈ ಡಾನ್ಸ್ ಮೇಕಪ್ ಅಥವಾ ಡ್ರೆಸ್ ಇದನ್ನೆಲ್ಲ ನೋಡಿ ಅವ್ರಿಗೆ ಒಂದು ಆಸೆ ಆಗತ್ತೆ ಖಂಡಿತ ಕಲ್ತ್ಕೋಬೇಕು ಅಂತ ಈ ಆರ್ಟ್ ಫಾರ್ಮ್. ಲಕ್ಷ್ಮಿ, ಈಗ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಪಕ್ಕವಾದ್ಯಗಳನ್ನೆಲ್ಲ ಬಳಸ್ತಾರಲ್ವಾ, ಅದು ಯಾವ್ಯಾವ್ದು ಬಳಸ್ತಾರೆ ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಾ? ಪೂರ್ಣಿಮಾ, ಇವಾಗ ಅಭಿನಯ ದರ್ಪಣದಲ್ಲಿ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವ ವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತ್ವಂ ನುಮಃ ಸಾತ್ವಿಕಂ ಶಿವಂ ಅಂತ ಒಂದು ಶ್ಲೋಕ ಇದೆ. ನಾವು ಇದುವರೆಗೂ ಆಂಗಿಕ ಮತ್ತು ಆಹಾರ್ಯದ ಬಗ್ಗೆ ಮಾತಾಡಿದೀವಿ. ಈಗ ನಾನು ವಾಚಿಕದ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ವೈವಿಧ್ಯಮಯವಾದ ದೇಶ ಅಂದ್ರೆ ನಮ್ಮ ಭಾರತ. ವಾದ್ಯ ವೈವಿಧ್ಯಕ್ಕೆ ಪೂರ್ಣಿಮಾ ಅಭಿನಯ ದರ್ಪಣದಲ್ಲಿ ಒಂದು ಶ್ಲೋಕನ ಹೇಳಿದ್ದಾರೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತ್ವಂ ನುಮಃ ಸಾತ್ವಿಕಂ ಶಿವಂ. ಈಗ ನಾವು ಆಂಗಿಕ ಮತ್ತು ಆಹಾರ್ಯದ ಬಗ್ಗೆ ಮಾತಾಡಿದೀವಿ. ವಾಚಿಕದ ಬಗ್ಗೆ ಹೇಳ್ತೀನಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಾದ್ಯ ವೈವಿಧ್ಯ ಇರುವಂತಹ ಒಂದು ದೇಶ ನಮ್ಮ ಭಾರತ ಅಂತ ಹೇಳ್ಬೋದಲ್ವಾ. ವಾದ್ಯಗಳಲ್ಲಿ 4 ವಿಧವಾದ ವಾದ್ಯಗಳಿವೆ. ಏನಪ್ಪಾ ಅಂದ್ರೆ ಘನ, ತತ, ಸುಷಿರ ಮತ್ತು ಅವನದ್ದ ಅಂತ ಹೇಳ್ತಾರೆ. ಸಾಲಿಡ್, ಸ್ಟ್ರಿಂಗ್, ವಿಂಡ್ ಮತ್ತೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್. ಈ ಘನದಲ್ಲಿ ಯಾವ್ಯಾವ ವಾದ್ಯಗಳು ಬರುತ್ತೆ ಅಂದ್ರೆ ಲೋಹ ಮತ್ತು ಮಣ್ಣಿನಿಂದ ಮಾಡಿದ ವಾದ್ಯಗಳಿಗೆ ಘನ ಅಂತಾರೆ. ಉದಾಹರಣೆಗೆ ಒಂದು ತಾಳ ಅಂದ್ರೆ ನಟವಾಂಗದ ತಾಳಗಳಿರುತ್ತಲ್ಲ ಅದು, ಮತ್ತೆ ಗೆಜ್ಜೆ, ಅವೆಲ್ಲ ಘನವಾದ್ಯಕ್ಕೆ ಸೇರುವಂತಹ ಒಂದು ವಾದ್ಯಗಳು. ತತ ಅಂದ್ರೆ ತಂತಿಯಿಂದ ಮಾಡುವಂತದ್ದು. ಈಗ ಉದಾಹರಣೆಗೆ ವೀಣೆ. ಮತ್ತು ಸುಷಿರ ಅಂದ್ರೆ ವಿಂಡ್ ಇನ್ಸ್ಟ್ರೂಮೆಂಟ್ಸ್, ಫ್ಲೂಟು, ಮೋರ್ಸಿಂಗು ಅವೆಲ್ಲ ಅದ್ರಲ್ಲಿ ಬರುತ್ತೆ. ಅವನದ್ದ ಅಂದ್ರೆ ಚರ್ಮದಿಂದ ಮಾಡುವಂತದ್ದು ಅಂದ್ರೆ ಮೃದಂಗ, ತಬಲ ಅವೆಲ್ಲವು. ಈಗ ಭರತನಾಟ್ಯಕ್ಕೆ ಅದರ ಕಚೇರಿಗೆ ಪೂರಕವಾಗಿ ಅಂತಾನೆ ಮತ್ತು ವಾಚಿಕಾಭಿನಯಕ್ಕೆ, ಧ್ವನಿ ಸಾಕಾರಕ್ಕೆ ಒಂದು ಸೌಂದರ್ಯ ಕೊಡುವಂತಹ ಒಂದು ವಾದ್ಯಗಳಿಗೆ ಹಿಮ್ಮೇಳ ಅಂತ ಕರಿತಾ ಇದ್ರು. ಇವಾಗ ಏನಂತಾರೆ ಅಂದ್ರೆ ಅದಕ್ಕೆ ಪಕ್ಕವಾದ್ಯ ಅಂತಾನೆ ಕರೀತಾರೆ. ಭರತನಾಟ್ಯ ಕಾರ್ಯಕ್ರಮದಲ್ಲಿ ಒಂದು ಬಳಸುವ ವಾದ್ಯಗಳು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ನೀವು ಮೃದಂಗ, ಫ್ಲೂಟು, ಕೊಳಲು, ವೀಣೆ, ಪಿಟೀಲು, ತಂಬೂರ, ಮೋರ್ಚಿಂಗ್, ಡಮರು ಮತ್ತು ಕಂಜಿರ, ಈ ವಾದ್ಯಗಳೆಲ್ಲ ಮೇನ್ ಆಗಿ ನಾವು ಕಾಣ್ತೀವಿ. ಇವಾಗ ನೋಡಕ್ ಹೋದ್ರೆ ಆಧುನಿಕ ಕಾಲಕ್ಕೆ ಎಲ್ಲಾ ವಾದ್ಯಗಳ ತಯಾರಿಕೆಯಲ್ಲಿ ಒಂದು ಸಾಕಷ್ಟು ಆವಿಷ್ಕಾರಗಳೇ ಆಗಿದೆ ಅಲ್ವಾ. ಇತ್ತೀಚಿನ ಕಾಲದಲ್ಲಿ ವಿಶೇಷವಾಗಿ ಧ್ವನಿ ಸಾಕಾರಕ್ಕಾಗಿ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ನಾವು ಬೆಳೆಸ್ಕೋತೀವಿ. ಶಂಖ, ಜಾಗಟೆ ಮತ್ತು ನೀವ್ ನೋಡಿರ್ಬೋದು ಎಲೆಕ್ಟ್ರಾನಿಕ್ ಡ್ರಮ್ ಪ್ಯಾಡ್ಸ್ ಅಂತೂ ತುಂಬಾನೇ ಇವಾಗ ಬಳಕೆಯಲ್ಲಿ ಬಂದಿದೆ. ಒಂದು ಲೈವ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವು ನೋಡ್ಬೇಕು ಅಂತಂದಾಗ ನಟವಾಂಗದಲ್ಲಿ ಸಾಕಾರ ಮಾಡುವಂತವ್ರು ಸ್ಟೇಜ್ ಮೇಲೆ ಯಾರು ಕೂತಿರ್ತಾರೆ ಅಂತಂದ್ರೆ ಒಂದು ಟೀಚರ್ ಅವರೇ ಕೂತಿರ್ತಾರೆ ನಟವಾಂಗ ಮಾಡಕ್ಕೆ ಅಂತ. ಅಂದ್ರೆ ನಮ್ಮ ಗುರುಗಳು ಯಾರಿರ್ತಾರೋ ಅವ್ರೇ. ಮತ್ತು ಒಂದು ವೋಕಲಿಸ್ಟ್ ಇರ್ತಾರೆ. ಮೃದಂಗ, ಫ್ಲೂಟು, ವೈಲಿನ್, ಇದು ಒಂದು ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಪರ್ಫಾರ್ಮೆನ್ಸ್ ಅಲ್ಲಿ. ಈಗ ರೆಕಾರ್ಡಿಂಗ್ ಅಂತ ತಗೊಳ್ಬೇಕಾದ್ರೆ ಸ್ಟುಡಿಯೋನಲ್ಲಿ ಏನೇನಪ್ಪ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ವಿಧವಾಗಿ ಇನ್ಸ್ಟ್ರೂಮೆಂಟಲ್ ಎಫೆಕ್ಟ್ಸ್ ನ ಕೊಡುವಂತಹ ಒಂದು ವಾದ್ಯಗಳನ್ನೆಲ್ಲ ಯೂಸ್ ಮಾಡ್ತಾರೆ. ತುಂಬಾ ಮಾಡ್ಬೋದು. ಒಂದು ಉದಾಹರಣೆಗೆ ಶಿವನ್ ಮೇಲೆ ಒಂದು ಮ್ಯೂಸಿಕ್ ಮಾಡ್ಬೇಕು ಅಂತಂದಾಗ ಇವಾಗ ಡಮರುನ ತಗೊಂಡ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತಲ್ವಾ, ಅದನ್ನ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ ಡ್ರಮ್ ಪ್ಯಾಡ್ಸ್ ಇಂದ ಅಂತೂ ಏನೇನೋ ಎಫೆಕ್ಟ್ಸ್ ಎಲ್ಲ ಮಾಡ್ತಾರೆ. ಇವಾಗ ನೀರ್ ಹರಿಯುವಂಥದ್ದು, ಗಾಳಿ ತೋರ್ಸೋದು, ಅನಿಮಲ್ ನೇಚರ್ ಬಗ್ಗೆ, ಇಲ್ಲ ಪೀಕಾಕ್ ಹಾಡೋದು, ಅವೆಲ್ಲವನ್ನು ತೋರಿಸ್ತಾರೆ ಇವಾಗ. ಸೊ ತುಂಬಾ ಆವಿಷ್ಕಾರಗಳೇ ಆಗಿದೆ ಅಂತ ಹೇಳ್ಬಹುದು. ಹೌದು ಲಕ್ಷ್ಮಿ, ಅಂದ್ರೆ ನಾವು ಕಾರ್ಯಕ್ರಮ ನೋಡುವಾಗ ನಮ್ಗೆ ಇಷ್ಟೊಂದು ಇಮ್ಯಾಜಿನೇಷನ್ ಇರೋದಿಲ್ಲ. ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಬಳಸ್ತಾರೆ. ಈಗ ಸಾಧಾರಣವಾಗಿ ಎಲ್ಲ ನಾವು CD ಅಥವಾ ಮೊಬೈಲ್ ನಲ್ಲಿ ಸಾಂಗ್ ನ ಹಾಕ್ಬಿಡ್ತಾರೆ. ಸೊ ನಮಗೆ ಗೊತ್ತಾಗೋದಿಲ್ಲ ಅದು ಬ್ಯಾಕ್ ಗ್ರೌಂಡ್ ವರ್ಕ್ ಎಷ್ಟು ಹಿಂದೆ ಇದೆ ಅನ್ನೋದು. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಿ.
ಪರಿಮಳ, ಈಗ ಭರತನಾಟ್ಯ ಕಲಿಯೋರಿಗೆ ಸಂಗೀತ ಜ್ಞಾನ ಎಷ್ಟು ಇರಬೇಕಾಗತ್ತೆ? ಪೂರ್ಣಿಮಾ, ಭರತನಾಟ್ಯ ಅಂತ ನಾ ಮೊದಲೇ ಹೇಳ್ದಾಗೆ ಭಾವ, ರಾಗ, ತಾಳ ಆ ಮೂರು ಇದ್ರೇನೆ ನಾಟ್ಯ ಮಾಡೋಕ್ಕಾಗೋದು ಅಂತ. ಸೊ ಹಾಗಾಗಿ ಯಾವುದೇ ಒಂದು ಕಲಾವಿದರಿಗೆ, ನರ್ತಕಿಯರಿಗೆ ಭಾವದ ಮತ್ತೆ ರಾಗದ, ತಾಳದ ಒಂದು ಜ್ಞಾನ ಬರೋದಕ್ಕೆ ನಾವು ಮೊದಲಿಂದನೇ ಪ್ರಯತ್ನ ಪಡ್ತೀವಿ. ಅಂದ್ರೆ ಮಕ್ಕಳಿಗೆ ಹಲವು ತಾಳಗಳ ಜ್ಞಾನ ಕೊಡ್ತೀವಿ. ಅದು ಗತಿ, ವೇಗ ಮತ್ತೆ ಅಕ್ಷರ ಕಾಲ, ಯಾವ ತಾಳದಲ್ಲಿ ಒಂದು ಹಾಡಿರುತ್ತೆ, ಇದಕ್ಕೆ ನಾವು ಬರೀ ಡ್ಯಾನ್ಸೇ ಹೇಳ್ಕೊಳ್ಳೋಕ್ ಕಷ್ಟ ಆಗೋದ್ರಿಂದ ಸಂಗೀತ ಕೂಡ ಅದ್ರ ಜೊತೆನೆ ನಾವು ಹೇಳ್ಕೊಡ್ತೀವಿ. ಅಂದ್ರೆ ಸಂಗೀತ ಜ್ಞಾನ ಬಂದಾಗ ಏನಾಗುತ್ತೆ, ಆ ಮಕ್ಕಳಿಗೆ ಆ ರಾಗದ ಒಂದು ಅನುಭವ ಆಗುತ್ತೆ. ಈ ಒಂದು ಭಕ್ತಿ ಪೂರ್ವಕವಾದ ರಾಗ ತಗೊಂಡಾಗ ಭಕ್ತಿ ಮೂಡೋದಿಕ್ಕೆ ಸ್ವಲ್ಪ ಸಂಗೀತ ಕಲ್ತಿದ್ರೆ ಅದು ದೇ ಕ್ಯಾನ್ ಎಂಜಾಯ್ ಬೆಟರ್. ಇಲ್ಲ ಅಂದ್ರೆ ಬರೀ ಅನುಕರಣೆ ಆಗುತ್ತೆ. ಅಂದ್ರೆ ಟೀಚರ್ ಹೆಂಗ್ ಹೇಳ್ಕೊಡ್ತಾರೋ ಹಂಗೆ ಇಮಿಟೇಟ್ ಮಾಡೋ ತರ ಆಗುತ್ತೆ. ಸಂಗೀತದಲ್ಲಿ ಒಂದು ಅಭಿನಯದ ಜ್ಞಾನ ಬರಬೇಕು ಅಂದ್ರೆ ಅನುಭವಿಸಕ್ಕೋಸ್ಕರ ಸಂಗೀತ ಹೇಳ್ಕೊಟ್ಟು ತುಂಬಾನೇ ಒಳ್ಳೆ ಒಂದು ಪ್ರಾಕ್ಟೀಸ್ ಅದು. ಯಾಕೆಂದ್ರೆ ಒಂದು ತಾಳದ ಒಂದ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ದು ಡ್ಯಾನ್ಸ್ ಸಂತೋಷವಾಗಿ ಅದು ಚೆನ್ನಾಗಿ ಮೂಡ್ ಬರೋದಿಲ್ಲ. ಆಮೇಲೆ ತಪ್ಪಾಗತ್ತೆ, ಮಕ್ಳಿಂದ ತಪ್ಪಾದಾಗ ಟೀಚರ್ ಅನ್ಕೋತಾರೆ ಯಾಕೆ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ. ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ ಯಾತಕ್ ತಪ್ಪಾಗ್ತಾ ಇದೆ ಅಂತ. ಸೊ ಅವ್ರಿಗೆ ಆ ತಾಳ ಜ್ಞಾನನೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸಂಗೀತ ಜ್ಞಾನಕ್ಕೋಸ್ಕರನೇ ನಾವು ಈ ಭರತನಾಟ್ಯ ಕಲಾವಿದರ ಮಕ್ಕಳಿಗೆ ಮತ್ತೆ ನರ್ತಕಿಯರಿಗೆ ಸಂಗೀತ ಜ್ಞಾನ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಸಂಗೀತ ಕಲಿಯೋರಿಗೆ ಡ್ಯಾನ್ಸ್ ಜ್ಞಾನ ಬೇಕಾಗಲ್ಲ. ಅವ್ರು ಬರೀ ಸಂಗೀತ ಹೋಗ್ತಾರೆ, ಕಲಿತಾರೆ. ಆದ್ರೆ ಡ್ಯಾನ್ಸ್ ಹಾಗಲ್ಲ. ಡ್ಯಾನ್ಸ್ ಕಾಂಪೋಸಿಟ್ ಆರ್ಟ್ ಅಂತೀವಿ. ಇಟ್ ನೀಡ್ಸ್ ತಾಳ, ಇಟ್ಸ್ ಮ್ಯೂಸಿಕ್, ಲಿಟ್ರೇಚರ್, ಸಾಹಿತ್ಯ ಮತ್ತೆ ಬೇರೆ ಬೇರೆ ಸಾಹಿತ್ಯಗಳನ್ನ ಕಲ್ತ್ಕೊಂಡಾಗ ಅದ್ರ ರಾಗನ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದ್ರ ಅಭಿನಯದ ಇನ್ನೂ ಹೆಚ್ಚಾಗಿ ಮೂಡು ಬರುತ್ತೆ. ಅದಕ್ಕೋಸ್ಕರ ನಾವು ಸಂಗೀತದಲ್ಲಿ ಕೂಡ ಹೇಳ್ತಾರೆ ಶ್ರುತಿ ಮಾತಾ ಲಯ ಗೀತ ಅಂತ. ಸೊ ಅವೆರಡು ತಂದೆ ತಾಯಿ ಇದ್ದಂಗೆ. ಅದಿಲ್ದೇ ಇದ್ರೆ ಅದು ಅನಾಥೆ ಆಗ್ಬಿಡುತ್ತೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಸಂಗೀತ ಜ್ಞಾನ ಬೇಕೇ ಬೇಕು. ಹೌದು ಪರಿಮಳ, ಅಂದ್ರೆ ಒಬ್ಬ ಭರತನಾಟ್ಯ ಕಲಾವಿದ ಕಲಿಯೋರು ಸಂಗೀತನು ತಿಳ್ಕೊಂಡ್ರೆ ಅವರು ಇನ್ನೂ ಅವರ ಡಾನ್ಸ್ ನ ಅರ್ಥಪೂರ್ಣವಾಗಿ ಲಯಬದ್ಧವಾಗಿ ಮಾಡಬಹುದು ಅನ್ನೋದನ್ನ ಚೆನ್ನಾಗಿ ಹೇಳಿದ್ರಿ. ಲಕ್ಷ್ಮಿ, ಈಗ ಭರತನಾಟ್ಯದಲ್ಲಿ ಅಂಗಶುದ್ಧಿ ಅಂತ ಇರತ್ತಲ್ಲ, ಅದು ಎಷ್ಟು ಮುಖ್ಯ ಆಗುತ್ತೆ ಆಸ್ ಎ ಡಾನ್ಸರ್ ಅವರಿಗೆ, ಸ್ವಲ್ಪ ಹೇಳ್ತೀರಾ? ಅಂಗಶುದ್ಧಿ ಅಂತ ವರ್ಡ್ ನಾವು ತಗೊಂಡಾಗ ಅದನ್ನ ಅಂದ್ರೆ ನಾವು ಅದನ್ನ ವಿಂಗಡಿಸ್ಬೇಕಾದ್ರೆ ಅಂಗ ಅಂದ್ರೆ ಏನು, ಬಾಡಿ ಪಾರ್ಟ್ಸ್. ಶುದ್ಧಿ ಅಂದ್ರೆ ಪರ್ಫೆಕ್ಷನ್. ಅದಕ್ಕೆ ಬಾಡಿನ ಪರ್ಫೆಕ್ಷನ್ ನಲ್ಲಿ ಇಟ್ಕೊಳ್ಳುವಂಥದ್ದು ಅಂಗಶುದ್ಧಿ ಅಂತ ಬರುತ್ತಲ್ವಾ. ಒಂದು ಆರ್ಟಿಸ್ಟ್ ನಲ್ಲಿ ಎಲ್ಲಾ ಅಂಗಾಂಗಗಳು, ಉಪಾಂಗ ಮತ್ತು ಪ್ರತ್ಯಾಂಗಗಳು ಒಂದು ಸಮ ಪ್ರಮಾಣದಲ್ಲಿ ಮತ್ತೆ ನಿರ್ದಿಷ್ಟ ರೀತಿಯಲ್ಲಿ ಒಂದು ಮೂಡ್ ಬಂದಾಗ ಅದಕ್ಕೆ ಅಂಗಶುದ್ಧಿ ಅಂತ ಅಂತಾರೆ. ಇದಕ್ಕೆ ಏನೇನ್ ಬೇಕು ಅಂದ್ರೆ ಒಂದು ಸ್ಥಾನಕ ಅಂದ್ರೆ ಸ್ಟ್ಯಾನ್ಸ್, ನೃತ್ತಹಸ್ತ ಅಂತ ಅಂದ್ರೆ ಹ್ಯಾಂಡ್, ನೃತ್ಯದ ಅಂದ್ರೆ ಕೈಯಲ್ಲಿ ಮಾಡುವಂತಹ ಹಸ್ತ, ಮತ್ತೆ ಚಾರಿ ಚಲನೆಗಳು, ಹಸ್ತಕ್ಷೇತ್ರ, ಇವೆಲ್ಲ ಒಂದು ಲಕ್ಷಣಗಳು ಎಲ್ಲ ಸಮ ಪ್ರಮಾಣದಲ್ಲಿ ಬಂದಾಗ ಮಾತ್ರನೇ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಒಂದು ಅಂಗಶುದ್ಧವಾಗಿ ಒಂದು ಡಾನ್ಸರ್ ಮಾಡ್ತಾ ಇದಾರೆ ಅಂತ ಬರುತ್ತೆ. ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ಅಂಗಶುದ್ಧಿ ಅಚೀವ್ ಮಾಡೋದ್ರಲ್ಲಿ ಒಂದು ಡಾನ್ಸರ್ಗೆ ಒಂದು ಮೈಂಡ್ಫುಲ್ನೆಸ್ ಇರ್ಬೇಕು ಅಂತ ನನ್ನ ಅನಿಸಿಕೆ. ಏನಂದ್ರೆ ಇವಾಗ ಫಸ್ಟ್ ಸ್ಟೆಪ್ ಆಫ್ ಅಚೀವಿಂಗ್ ಅಂಗಶುದ್ಧಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಡಾನ್ಸರ್ಗೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರಲ್ಲ, ಮೈಂಡ್ಫುಲ್ ಆಗಿ ಡಾನ್ಸ್ ಮಾಡ್ಬೇಕು, ಆವಾಗ್ಲೇ ಒಂದು ಅಂಗಶುದ್ಧಿ ಅಂತ ಬರತ್ತೆ ಅಂತ ಹೇಳ್ಬಹುದು. ಒಂದು ಅಡವು ಕಲಿಬೇಕಾದ್ರೆ ಒಂದು ಒಳ್ಳೆ ಸೌಷ್ಠವ ಮತ್ತೆ ತಾಳದ ಜ್ಞಾನ, ಸ್ಪೀಡಿನ ಅರಿವು ಮತ್ತೆ ಒಂದು ಬಾಡಿನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದು ಕಂಟ್ರೋಲ್ ಆಫ್ ಮೈಂಡ್ ಅಂತ, ಕಂಟ್ರೋಲ್ ಅಂತ ಹೇಳ್ತಾರಲ್ಲ. ಸೊ ಇದೆಲ್ಲ ಇದ್ರೆ ಒಂದು ಅಂಗಶುದ್ಧಿ ಇರತ್ತೆ ಅಂತ ಹೇಳ್ತಾರೆ. ಲಕ್ಷ್ಮಿ, ನಂಗನ್ಸುತ್ತೆ ಭರತನಾಟ್ಯ ಕಲಿಯೋರು ಯೋಗ ಮಾಡೋದ್ರಿಂದ ಏನಾದ್ರು ಹೆಲ್ಪ್ ಆಗತ್ತಾ ಅವ್ರಿಗೆ? ತುಂಬಾನೇ ಹೆಲ್ಪ್ ಆಗತ್ತೆ ಪೂರ್ಣಿಮಾ. ಯಾಕಂತಂದ್ರೆ ಯೋಗ ಅನ್ನೋದು ಒಂದು ದೇಹಕ್ಕೆ ಮಾತ್ರ ಅಲ್ಲ, ಅದು ಮನಸ್ಸಿಗೆ, ಭಾವನೆಗೆ, ಒಂದು ಮೆದುಳಿಗೆ, ಎಲ್ಲದಕ್ಕೂ ಒಂದು ತುಂಬಾ ಹೆಲ್ಪ್ ಆಗುವಂತ ವಿಷಯ. ಯೋಗದಿಂದ ಏನೇನ್ ಯೂಸಸ್ ಅಂತಂದ್ರೆ ಇವಾಗ ನೋಡಿ, ಡಾನ್ಸರ್ಗೆ ಫಾಸ್ಟ್ ಪೇಸ್ ಡಾನ್ಸ್ ಮಾಡ್ತಾರೆ, ಅವಾಗ ಮೇಲುಸಿರು ಬರುತ್ತೆ. ಆದ್ರಿಂದ ಅವಾಗ ಏನ್ ಮಾಡ್ಬೇಕು, ಅದಕ್ಕೆ ಬ್ರೆತ್ ಕಂಟ್ರೋಲ್ ಮಾಡ್ಕೋಬೇಕು. ಆದ್ರಿಂದ ನಾವು ಅದ್ರಲ್ಲಿ ಯೋಗನಲ್ಲಿ ಏನೇನ್ ಬರುತ್ತೆ, ಬ್ರೀದಿಂಗ್ ಎಕ್ಸರ್ಸೈಸಸ್, ಪ್ರಾಣಾಯಾಮ ಅವೆಲ್ಲ ಹೇಳ್ಕೊಡ್ತೀವಲ್ವಾ. ಮತ್ತೆ ಸ್ಟಾಮಿನಾ ಡೆವಲಪ್ಮೆಂಟ್ ಗೂನು ತುಂಬಾ ಹೆಲ್ಪ್ ಆಗುತ್ತೆ, ಕೋರ್ ಡೆವಲಪ್ಮೆಂಟ್ಗೆ, ಫ್ಲೆಕ್ಸಿಬಿಲಿಟಿಗೆ,
ಮತ್ತೆ ಒಂದು ಕಾನ್ಸಂಟ್ರೇಷನ್. ಯಾಕಂದ್ರೆ ಎಷ್ಟೊತ್ತು ಮಾಡ್ತಾ ಇರ್ತಾರೆ ಡಾನ್ಸರ್, ಹೋಲ್ ಆಫ್ ದ ಬಾಡಿ ಯೂಸ್ ಮಾಡ್ಕೊಂಡು ಮಾಡ್ಬೇಕಲ್ಲ. ಸೊ ಹಾಗಾಗಿ ಒಂದು ಕಾನ್ಸಂಟ್ರೇಷನ್ ಇರ್ಬೇಕು, ಕಂಟ್ರೋಲ್ ಇರ್ಬೇಕು ಬಾಡಿ ಮತ್ತೆ ಮೈಂಡ್ ಅಲ್ಲಿ. ಒಂದು ಎರಡು ಬಾಡಿ ಅಂಡ್ ಮೈಂಡ್ ಟುಗೆದರ್ ಒಟ್ಟಿಗೆ ಹೋಗ್ತಾ ಇರತ್ತಲ್ವಾ. ಸೊ ಹಾಗಾಗಿ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಓವರ್ ಆಲ್ ಪರ್ಸನಾಲಿಟಿ. ಸೊ ಅದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಇನ್ನೊಂದು ಏನಪ್ಪಾ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಒಂದು ಪಾಸ್ಚರ್ ಡೆವಲಪ್ಮೆಂಟ್ಗೆ ಮತ್ತೆ ಬೆನ್ನು ಸ್ಟ್ರಾಂಗ್ ಆಗಿ ಬ್ಯಾಕ್ ಇರಬೇಕು. ಆಮೇಲೆ ಮೂವ್ಮೆಂಟ್ಸ್ ತುಂಬಾ ಇಂಪ್ರೂವ್ಡ್ ಆಗಿ ಮಾಡ್ಬೋದು, ಯಾಕಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕಲ್ವಾ. ಇದರಿಂದ ಮಸಲ್ಸ್ ಎಲ್ಲ ತುಂಬಾ ಟೈಟ್ ಆಗೋಗಿರುತ್ತೆ ಒಬ್ಬೊಬ್ಬರಿಗೆ. ಯೋಗ ಮಾಡೋದ್ರಿಂದ ಮಸಲ್ ಲೂಸ್ ಆಗತ್ತೆ. ಸೊ ಹಾಗಾಗಿ ಫ್ಲೆಕ್ಸಿಬಲ್ ಆಗಿ ಮಾಡಕ್ಕೆ ಆಗತ್ತೆ. ಅಂಡ್ ಒನ್ ಮೋರ್ ತುಂಬಾ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ್ಬೇಕು ಅಂತ ಅನ್ಕೋತಾ ಇದೀನಿ. ಮೇನ್ಲಿ ಇಂಜುರಿ ಪ್ರಿವೆನ್ಷನ್ ಆಗತ್ತೆ ಇದರಿಂದ, ಯೋಗ ಮಾಡೋದ್ರಿಂದ. ಇವೆಲ್ಲಾನು ನೋಡಕ್ ಹೋದ್ರೆ ಯೋಗ ಅನ್ನೋದು ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಡಾನ್ಸರ್. ಸೊ ಎವ್ರಿ ಡೇ ಪ್ರಾಕ್ಟೀಸ್ ನಲ್ಲಿ ಯೋಗಾನ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಅಂತ ನನ್ನ ಅನಿಸಿಕೆ. ಹೌದು ಲಕ್ಷ್ಮಿ, ಅಂದ್ರೆ ಡಾನ್ಸರ್ಸ್ ಯೋಗ ಮಾಡೋದ್ರಿಂದ ಅವ್ರಿಗೆ ಬಾಡಿ, ಮೈಂಡ್, ಸೋಲು ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತೆ ಡಾನ್ಸರ್ಸ್ಗೆ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಯೋಗ ಮಾಡೋದ್ರಿಂದ ಅಂತ. ನಿಜ, ನೀವ್ ಹೇಳಿದಾಗೆ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ವರ್ಡ್ ಅಲ್ಲಿ. ಬನ್ನಿ ಕೇಳುಗರೆ, ಈಗ ಒಂದು ಹಾಡನ್ನ ಕೇಳೋಣ. शबनम जैसे लड़की तेरे दिल की खिड़की ये हाडनೊಂದು ಕೇಳಿ शाम से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह नारेಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झुलका झुलका रे झुलका 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 रे झुलका झुलका रे झुलका रे झुलका रे झुलका झुलका रे झुलका 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 रे झुलका झुलका रे झुलका रे झुलका रे ना रा रा ना ಗುನಗು ಹಾಡಿನ ಸಂಗೀತ ಇಸಗಾನೆ ಕಾವದ ಒಳ ಅರ್ಥ ನನ್ನಲ್ಲಿ ಕಂಡು ಜಾನೆದೋ ನಾ ಬೇಸರಾನ ಕುಣಿಯುತ್ತಾ ನಾನು ತೈತಾಗ ಏರಿತು ನಿಮ್ಮ ಎದೆ ಬಡಿತ देखो देखो जे छोड़दो ನಾ ನಾಚಿಕೆ ನಾ ಸುಡುವ ಬೇಸಿಗೆಯಲ್ಲಿ ಎರಡು ಮಲ್ಲಿಗೆ ನಾನು मुझको अपना बना लो थोड़ा प्यार से नीवो सैया सैया मैं तो तेरी जोगड़ हो गई झुलका
ವೆಲ್ಕಮ್ ಬ್ಯಾಕ್. ಪರಿಮಳ, ಈಗ ಸಾಮಾನ್ಯವಾಗಿ ನೃತ್ಯವನ್ನ ಕಲಿಸ್ತಾ ಇರೋ ಪೋಷಕರು ಏನಂತ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ನಾವು 1 ವರ್ಷ 2 ವರ್ಷ ಸ್ಟಾರ್ಟ್ ಮಾಡಿರ್ತಾರೆ ಡಾನ್ಸ್ ಕ್ಲಾಸಿಗೆ ಸೇರ್ಸಕ್ಕೆ. ಅವ್ರು ಆಗ್ಲೇ ಈಗ ರಂಗಪ್ರವೇಶ ಯಾವಾಗ ಮಾಡ್ಬೇಕು, ಪ್ರೋಗ್ರಾಮ್ ಯಾವಾಗ ಮಾಡ್ಬೇಕು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಇದು ಈಗಿನ ಕಾಲದಲ್ಲಿ ತುಂಬಾ ಕಾಮನ್ ಆಗಿ ಬರುವಂತ ಪ್ರಶ್ನೆ ಪೇರೆಂಟ್ಸ್ಗೆ ಎಸ್ಪೆಷಲಿ. ರಂಗ ಪ್ರವೇಶ ಅಂದ್ರೆ ಏನಪ್ಪಾ ಅಂದ್ರೆ, ರಂಗನ ಪ್ರವೇಶ ಮಾಡೋದು ಅಂದ್ರೆ ಮೊದಲ ಬಾರಿಗೆ ಒಂದು ಡೆಬ್ಯೂ ಪರ್ಫಾರ್ಮೆನ್ಸ್ ಅಂತಿರಲ್ಲ, ಅದು ಸೋಲೋ ಪರ್ಫಾರ್ಮೆನ್ಸ್. ಯಾಕೆಂದ್ರೆ ಸಣ್ಣ ಮಕ್ಕಳು ಕ್ಲಾಸ್ ಕಲಿತಾ ಇದ್ದಾಗ ಸುಮಾರು ಸಲ ಅವ್ರ ಗ್ರೂಪ್ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಸಿಕ್ಕಿರುತ್ತೆ, ಸಾಮೂಹಿಕವಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ. ಆದ್ರೆ ಈ ರಂಗ ಪ್ರವೇಶ ಮಾಡ್ಬೇಕಾದ್ರೆ ಅವರು ಒಬ್ಬರೇ 1.5 ಗಂಟೆ ಹೊತ್ತ ಕಾಲ ಎಲ್ಲಾ ನೃತ್ಯ ಬಂಧಗಳನ್ನ ಬಂದಿರೋ ಜನರ ಮುಂದೆ ಮಾಡಿ ತೋರಿಸುವಂತ ಒಂದು ಸಂದರ್ಭ. ನನಗೇನ್ ಅನ್ಸುತ್ತೆ ಆಸ್ ಎ ಟೀಚರ್ ಅಂದ್ರೆ, ಒಂದ್ ಅಟ್ಲೀಸ್ಟ್ 6 ಇಂದ 7 ವರ್ಷ ಕಾಲಗಳು ಅಟ್ಲೀಸ್ಟ್ ಆ ಮಕ್ಕಳು ಒಂದು ಕಲಿತರೆ ಅಂಗಶುದ್ಧಿ, ಲಕ್ಷ್ಮಿ ಹೇಳ್ದಂಗೆ ಅಂಗಶುದ್ಧಿ ಡೆವಲಪ್ ಆಗಿರುತ್ತೆ. ಆ ಮಗುಗೆ ಒಂದು ನೃತ್ಯ ಬಂಧಗಳ ಅನುಭವ ಆಗಿರುತ್ತೆ. ಇದು ಜ್ಞಾಪಕ ಶಕ್ತಿ ಇರಬೇಕು. ಇದೆಲ್ಲ ಇಂಪ್ರೂವ್ ಆಗಕ್ಕೆ 7 ಇಂದ 8 ವರ್ಷ ಬೇಕು. ಹಾಗಾಗಿ ತಂದೆ ತಾಯಿಗಳು ಅದನ್ನ ಅವಸರ ಮಾಡ್ದೇನೆ ಮಕ್ಕಳಿಗೆ ಸರಿಯಾಗಿ ಕಲಿಸಿ, ಶ್ರದ್ಧೆಯಿಂದ ಕಲಿಸಿ, ಅದನ್ನ ಗುರುಗಳು ಅದಕ್ಕೆ ಸಮ್ಮತಿ ಕೊಡ್ಬೇಕು. ನನ್ನ ಮಗಳು, ನನ್ನ ಸ್ಟೂಡೆಂಟ್ ಇವಾಗ ರೆಡಿ ಇದ್ದಾಳೆ ಪರ್ಫಾರ್ಮ್ ಮಾಡಕ್ಕೆ, ಅವ್ಗ ಕೆಪಾಸಿಟಿ ಬಂದಿದೆ ಅಂತ ಒಂದು ಸಮ್ಮತಿ ಕೊಟ್ಮೇಲೆ ಎಲ್ಲ ಬಂದಿರೋ ಜನಗಳನ್ನ ಕರೆದು ಅವ್ರ ರಂಗಪ್ರವೇಶ ಮಾಡಿದ್ರೆ ಆ ಕಾರ್ಯಕ್ರಮ ಚೆನ್ನಾಗಿ ಮುಂದುವರಿಯುತ್ತೆ ಅಲ್ವಾ ಪೂರ್ಣಿಮಾ? ಯಾಕೆಂದ್ರೆ ಬರೀ ರಂಗಪ್ರವೇಶನೇ ಮಾಡೋದು ಒಂದೇ ಉದ್ದೇಶ ಅಲ್ಲ. ಹೌದು, ಯಾಕೆಂದ್ರೆ ಇದು ಕಲೆ ಅನ್ನೋದು ಒಂದು ಸಾಗರ ಇದ್ದಾಗೆ ಪರಿಮಳ ಅಲ್ವಾ. ಯಾರೇ ಕಲಾವಿದರಾದ್ರೆ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಪರಿಮಿತಿಯಲ್ಲಿ ಅವರು ಅದನ್ನ ಕಲಿಬಹುದು, ಆ ಸಾಧನೆಯನ್ನ ಮುಂದುವರಿಸಬಹುದು ಅಲ್ವಾ? ಹೌದು, ಖಂಡಿತ. ಯಾಕೆಂದ್ರೆ ಬರೀ ರಂಗಪ್ರವೇಶ ಮಾಡಿದ್ರೆ ಡ್ಯಾನ್ಸ್ ಮುಗೀತು ಅಂತ ಅಲ್ಲ. ಅದು ಮೊಟ್ಟ ಮೊದಲ ಹೆಜ್ಜೆ. ಅದು ರಂಗಪ್ರವೇಶ ಆದ್ಮೇಲೆ ಅವ್ರಿಗೆ ಅನೇಕ ವಿಧವಾದ ಆಪರ್ಚುನಿಟೀಸ್ ಸಿಗುತ್ತೆ ಅವ್ರಿಗೆ. ಹೌದು, ಅಂದ್ರೆ ಅವರೇ ಅದನ್ನ ಮುಂದೆ ಏನ್ ಮಾಡ್ಬೇಕು, ಪ್ರೋಗ್ರಾಮ್ಸ್ ಮಾಡ್ಬೇಕಾ ಅಥವಾ ಪರ್ಫಾರ್ಮರ್ ಆಗ್ಬೇಕಾ ಅಥವಾ ಟೀಚಿಂಗ್ ಮಾಡ್ಬೇಕಾ ಅನ್ನೋದನ್ನ ಎಟ್ ದ ಎಂಡ್ ಆಫ್ ದ ಡೇ ಅವರೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಒಂದೊಂದ್ಸಲ ಮಾರ್ಗದರ್ಶನ ಕೊಡ್ಬೇಕು ಗುರುಗಳ ಕರ್ತವ್ಯ. ಅಂದ್ರೆ ಡ್ಯಾನ್ಸರ್ ಆಗಿ ನಾ ಇರ್ತೀನಿ ಅನ್ನೋಕೆ ಅದು ಪ್ಯಾಷನೇಟ್ ಇರ್ಬೇಕು. ಅಂದ್ರೆ ಆರ್ಟ್ ಫಾರ್ಮ್ಗೆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ಅವ್ರು ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಬರೀ ಅರಂಗೇಟ್ರ ಅಲ್ಲ, ಅದು ಆದ್ಮೇಲೂ ಇನ್ನು ತುಂಬಾ ಕಲಿಯೋದಿರುತ್ತೆ. ಅಡ್ವಾನ್ಸ್ ಪ್ರೋಗ್ರಾಮ್ ಮಾಡಕ್ಕೆ ಈಗ ನಾನು ಹಾಗೆ ಮಾಡಿದ್ದೆ. ಮದ್ವೆ ಆದ್ಮೇಲೆ ರಂಗಪ್ರವೇಶ ಆದ್ಮೇಲೆ ಕೂಡ ಇನ್ನು ಮುಂದೆ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಆಸೆ ಇದ್ದಾಗ ಖಂಡಿತ ಅವಕಾಶ ಸಿಗುತ್ತೆ. ಅವಾಗ ಹೆಚ್ಚು ಕಲಿತಾಗ ನಾವೇನಾಗುತ್ತೆ, ಡ್ಯಾನ್ಸ್ ಅಲ್ಲಿ ರಿಸರ್ಚ್ ಮಾಡಬಹುದು ಅಥವಾ ಡ್ಯಾನ್ಸ್ ಅಲ್ಲಿ ಡಾಕ್ಟರೇಟ್ ಪದವಿ ಪಡಿಬಹುದು. ಅಂದ್ರೆ PhD ಮಾಡೋ ಅವಕಾಶ ಸಿಗುತ್ತೆ. ಬರೀ ಡ್ಯಾನ್ಸ್ ಟೀಚ್ ಮಾಡೋದು ಒಂದೇ ಅಲ್ಲದೆ ಇವಾಗಂತೂ ನೋಡ್ದಂಗೆ ಡ್ಯಾನ್ಸ್ ಥೆರಪಿ ಅಂತ ಮಾಡ್ತಾರೆ. ಅಂದ್ರೆ ಡಿಸೇಬಲ್ ಸ್ಟೂಡೆಂಟ್, ಸ್ಪೆಷಲ್ ಸ್ಟೂಡೆಂಟ್ ಎಲ್ಲ ಅದಕ್ಕೆ ಒಂದು ಸ್ಪೆಷಲ್ ಕೋರ್ಸಸ್ ಸಿಗುತ್ತೆ. ಸೊ ಅದನ್ನ ಅವರು ತಗೊಂಡು ಆಸ್ ಅ ಪ್ರೊಫೆಷನ್ ಕಂಟಿನ್ಯೂ ಮಾಡಬಹುದು. ಮಕ್ಕಳಿಗೆ ಯಾವಾಗ ನಾವು ಹೇಳ್ಕೊಡಕ್ ಹೋಗ್ತೀವೋ ಅವಾಗ ನಾವು ಇನ್ನೂ ಜಾಸ್ತಿ ಕಲಿತೀವಿ. ಸೊ ಐ ಥಿಂಕ್ ಟೀಚಿಂಗ್ ಇಸ್ ದ ಬೆಸ್ಟ್ ಪ್ರೊಫೆಷನ್. ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ಬಿ ಅ ಡ್ಯಾನ್ಸ್ ಕ್ರಿಟಿಕ್. ತುಂಬಾ ಜನ ಡ್ಯಾನ್ಸ್ ಕ್ರಿಟಿಕ್ ಜರ್ನಲಿಸಮ್ ತಗೊಂಡು ಅದನ್ನಲ್ಲಿ ಡ್ಯಾನ್ಸ್ ಕ್ರಿಟಿಕ್ ಆಗಿ ಕೂಡ ಪ್ರೊಫೆಷನ್ ಮಾಡ್ಕೋಬಹುದು. ಅಥವಾ ನಾವೀಗ ಏನಪ್ಪಾ ಅಂದ್ರೆ ಇಂಡಿಯಾನಲ್ಲಿ ನಮ್ಗೆ ಅನೇಕ ವಿಧವಾದ ಆಪರ್ಚುನಿಟಿ ಸಿಗುತ್ತೆ. ಅಂದ್ರೆ ಡ್ಯಾನ್ಸ್ ಗಾಗಿನೇ ಮೀಸಲಾಗಿರುವಂತ ಯೂನಿವರ್ಸಿಟಿಗಳು ತುಂಬಾ ಇದೆ. ಅಂದ್ರೆ ನಮ್ಗೆ ಇವಾಗ ನಾ ಹೇಳ್ದಾಗ ನಳಂದ ನೃತ್ಯ ಕಲಾ ಮಹಾವಿದ್ಯಾಲಯ ಮುಂಬೈ ಇದೆ, ಬೆಂಗಳೂರಲ್ಲಿ ಕ್ರೈಸ್ಟ್ ಕಾಲೇಜ್ ಇದೆ, ಭಗವಾನ್ ಮಹಾವೀರ್ ಜೈನ್ ಕಾಲೇಜ್, ಜೈನ್ ಯೂನಿವರ್ಸಿಟಿ ಅವರು ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕೊಡ್ತಾರೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕೊಡ್ತಾರೆ. ಹಾಗೇನೆ ನೋಡಕ್ ಹೋದ್ರೆ ನಮ್ಗಿನ್ನು UK ನಲ್ಲಿ ಇನ್ನೂ ಕಮ್ಮಿ ಅಂದ್ರು. UK ನಲ್ಲಿ ಈ ತರ ಡ್ಯಾನ್ಸ್ ಅಕಾಡೆಮಿಕ್ ಕೋರ್ಸ್ ಅಂತ ಅಷ್ಟು ಇಲ್ಲ. ಆದ್ರೆ ಈಗ ISTD ಅಂತ ಒಂದು ಆರ್ಗನೈಸೇಷನ್ ಇದೆ, ಇಂಪೀರಿಯಲ್ ಸೊಸೈಟಿ ಫಾರ್ ಟೀಚರ್ಸ್ ಆಫ್ ಡ್ಯಾನ್ಸ್ ಅಂತ. ಅಲ್ಲಿ ಅವರು ಡ್ಯಾನ್ಸ್ ರೆಕಗ್ನೈಸ್ಡ್ ಎಕ್ಸಾಮಿನೇಷನ್ ಬೋರ್ಡ್.
ಸೊ ಅವ್ರು ಹ್ಯಾವ್ ಎ ಸೆಟ್ ಸಿಲೆಬಸ್. ಸೊ ಅದನ್ನ ಹೇಳ್ಕೊಡೋತ್ತಾರೆ ಐ ಕ್ಯಾನ್ ಬಿ ಅಪ್ರೂವ್ಡ್ ಟ್ಯೂಟರ್. ಸೊ ನಾನು ಅದನ್ನ ಟೀಚ್ ಮಾಡ್ತೀನಿ ಮಕ್ಕಳಿಗೆ, ಅದು ಕ್ವಾಲಿಫಿಕೇಶನ್ಸ್ ಪಡ್ಕೊಳ್ಳೋಕೆ ಸಹಾಯ ಮಾಡ್ಕೊಡ್ತೀನಿ. ಹಾಗೆ UK ನಲ್ಲಿ ಏನೇನು ಅವಕಾಶಗಳು ಸಿಗುತ್ತೆ ಅಂದ್ರೆ, ನಮ್ಮ ಬರ್ಮಿಂಗ್ಹ್ಯಾಮ್ ಅಲ್ಲಿ ಲಕ್ಷ್ಮಿ ಹೇಳಿದ ಹಾಗೆ ಸಂಪದ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಮತ್ತೆ ಸೌತ್ ಏಷ್ಯನ್ ಡ್ಯಾನ್ಸ್ ಫಾರ್ಮ್ಸ್ಗೆ ಅಕಾಡೆಮಿ ಅಂತ ಒಂದು ಆರ್ಗನೈಸೇಷನ್ ಇದೆ, ಮತ್ತೆ ಕ್ಯಾಟ್ ಯುವಗತಿ ಅಂತ, ಅಂದ್ರೆ ಅದು ಹೊಸದಾಗಿ ಶುರು ಆಗಿದೆ. ಅಂದ್ರೆ ಏನಂದ್ರೆ ಸೆಂಟರ್ ಫಾರ್ ಅಡ್ವಾನ್ಸ್ ಟ್ರೈನಿಂಗ್ ಅಂತ. ಯುವಗತಿ ಚಿಕ್ಕ ಮಕ್ಕಳು, ಅಂದ್ರೆ ಈಗ 13-14 ವರ್ಷದ ಮಕ್ಕಳನ್ನ ತಗೊಂಡು 20 ವರ್ಷದ ತನಕ ಅವ್ರನ್ನ ಚೆನ್ನಾಗಿ ಅದಕ್ಕೆ ಅಡ್ವಾನ್ಸ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಒಂದು ಮೆಚೂರ್ ಡ್ಯಾನ್ಸರ್ ಆಗಿ ಪರಿವರ್ತಿಸ್ತಾರೆ. ಸೊ ಆ ತರ ಒಂದು ಕೋರ್ಸಸ್ ಇದೆ. ಅದಲ್ಲದೆ ಡಿಪ್ಲೊಮಾ ಇನ್ ಡ್ಯಾನ್ಸ್ ಎಜುಕೇಶನ್, ಡಿಪ್ಲೊಮಾ ಇನ್ ಡ್ಯಾನ್ಸ್ ಇನ್ಸ್ಟ್ರಕ್ಷನ್ಸ್, DDI ಅಂತ ಕೋರ್ಸ್ಗಳು ಕೂಡ ಅವರು ಕೊಡ್ತಾರೆ. ಹೀಗೆ ಮಾಡ್ಬೇಕು ಅಂದ್ರೆ ಎಷ್ಟು ಇರುತ್ತೆ ಅಂದ್ರೆ ನಾವು ಹುಡುಕ್ಬೇಕಷ್ಟೇ ನಾವು, ಅಲ್ವಾ? ಅದಲ್ಲದೆ ಭರತನಾಟ್ಯ ಒಂದೇ ಒಂದು ನಮ್ಗೆ ಪ್ರಾಬ್ಲಮ್ ಆಗತ್ತೆ ಎಲ್ಲಾ ಕಲಾವಿದರು ಭರತನಾಟ್ಯ ಮುಂದೆ ಅಲ್ಲ, ಏನಂದ್ರೆ ಫಂಡಿಂಗ್. ಎಲ್ಲ ಮಾಡ್ಬೇಕು ಅಂದ್ರೆ ಮತ್ತೆ ಫಂಡ್ ಇಸ್ ಮೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನಮ್ಮ UK ನಲ್ಲಿ ಆರ್ಟ್ ಕೌನ್ಸಿಲ್ ಇಂಗ್ಲೆಂಡ್ ಅವರು ತುಂಬಾ ಸಹಾಯ ಕೊಡ್ತಾರೆ. ಅಂದ್ರೆ ನಾವೇನಾದ್ರೂ ಅವನ್ನ ಅಪ್ರೋಚ್ ಮಾಡಿದ್ರೆ ಐ ಥಿಂಕ್ ದೇ ವಿಲ್ ಪ್ರೊವೈಡ್ ಡಿಫ್ರೆಂಟ್ ಫಂಡಿಂಗ್ ಆಪ್ಷನ್ಸ್. ಸೊ ಹೀಗೆ ರಂಗಪ್ರವೇಶ ಮಾಡಿ ಇನ್ನೂ ಮುಂದುವರಿಯೋದಕ್ಕೆ ಅನೇಕ ವಿಧವಾದ ಬೆಳೆಯೋದಕ್ಕೆ ಕೂಡ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಪರಿಮಳ, ನೀವು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ UK ಲಿ ಎಷ್ಟು ಅವಕಾಶಗಳಿವೆ ಡಾನ್ಸರ್ಸ್ಗೆ, ಮತ್ತೆ ಯಾವ್ಯಾವ್ದು ಸೆಂಟರ್ಸ್ ಇದಾವೆ, ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅನ್ನೋದನ್ನ ಬಹಳ ವಿವರವಾಗಿ ಹೇಳಿದ್ರಿ. ತುಂಬಾ ಖುಷಿ ಆಗತ್ತೆ ಇದನ್ನೆಲ್ಲ ಕೇಳಕ್ಕೆ. ಕೇಳಿದರೆ ಈಗ ಒಂದು ಹಾಡು ಕೇಳೋಣ. ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ಶ್ರೀಕೃಷ್ಣನ ಜಪವ ಮಾಡಿದರೆ ವೈಕುಂಠವು ಸುಲಲಿತ, ಗೋವಿಂದನ ಗುಣವ ಹಾಡಿದರೆ ನಾಮಾವಳಿ ಅಗಣಿತ. ನಿಜಗೈಜ ಮಬನಿದವ ರಿಗ 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 ರಿಗಜ, ನಿಜಗರಿದ ಮಬನಿದವ ರಿಗ 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 ರಿಗಜ. ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು. ಕೊಳಲ ನುಡಿಸಿ ಬಳಿಗೆ ಕರೆಯುವ ಸಮ್ಮೋಹ ಗೋವಿನ ಬಳಗ, ಕಿರಿಯ ಬೆರಳ ಉಗುರಿನಲ್ಲೇ ಶಿಖರಾನೆ ಎತ್ತಿದ ಹುಡುಗ, ಮಹಾಮಾಯ ಮಾಲಿಕ ಕೃಷ್ಣ, ಅಣುರೇಣು ಚಾಲಕ ಕೃಷ್ಣ, ವೇದಾಂತ ರೂಪಕ ಕೃಷ್ಣ. ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ರಸಿಕ ಚೆಲುವ ಒಲವ ಸುರಿವ ಸಿಹಿಯಾಗಿ ಕಾಡುತ್ತಲಿರುವ ಮಧುರ ಮನವ ಪುಳಕಗೊಳಿಸೋ ಮಾತೊಂದ ಹೇಳದೆ ಇರುವ ಬಲಿ ಬೀಸಿ ಏತಕ್ಕೂ ಸೆಳೆವ. ವೆಲ್ಕಮ್ ಬ್ಯಾಕ್.
ಪರಿಮಳ, ಈಗ ಸದ್ಯದ ಪರಿಸ್ಥಿತಿಲಿ ನೀವು ಡಾನ್ಸ್ ಕ್ಲಾಸ್ ನ ಹೇಗೆ ಮಾಡ್ತಾ ಇದ್ದೀರಾ? ಕಲಾವಿದೆಯಾಗಿ ನಮ್ದ ಕೆಲ್ಸನೇ ಕ್ರಿಯೇಟಿವಿಟಿ ಅಲ್ವಾ ಪೂರ್ಣಿಮಾ? ಯಾವ್ದೇ ಪರಿಸ್ಥಿತಿ ಆಗ್ಲಿ ಹೇಗೆ ಆಗ್ಲಿ ನಾವು ಏನೋ ಒಂದು ಹುಡುಕ್ತಿವಿ. ಈಗಾರು ಮಾಡಿ ಕಲೆ ನಿಲ್ಲಿಸಬಾರ್ದು, ಕಲೆ ಮುಂದುವರಿಬೇಕು. ಅದೊಂದೇ ನನ್ನ ಉದ್ದೇಶ ಇರೋದ್ರಿಂದ ಇಂಥ ಪ್ಯಾಂಡಮಿಕ್ ಸಿಚುಯೇಷನ್ಸ್ ಅಲ್ಲಿ ಕೂಡ ನಮ್ಗೆ ಟೆಕ್ನಾಲಜಿ ತುಂಬಾನೇ ಟೆಕ್ನಾಲಜಿ ಇಲ್ದಿದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂತ ಆಶ್ಚರ್ಯ ಆಗುತ್ತೆ. ನಾನ್ ನಿಮ್ಗೆ ಮುಂಚೆನೆ ಹೇಳ್ದಂಗೆ ಹೆಂಗೆ ಭರತನಾಟ್ಯಂ ಇವಾಲ್ವ್ ಆಗಿದೆ ಅಂದ್ರೆ, ಟೆಂಪಲ್ ಇಂದ ಥಿಯೇಟರ್ ಬಂತು, ಥಿಯೇಟರ್ ಇಂದ ಟೆಲಿವಿಷನ್ ಬಂತು, ಟೆಲಿವಿಷನ್ ಇಂದ ಈಗ ಟೆಕ್ನಾಲಜಿ. ಸೊ ಹಾಗಾಗಿ ನಾವು ವಿ ಆರ್ ಆಲ್ಸೋ ಬಿಕಮಿಂಗ್ ವೆರಿ ಕ್ರಿಯೇಟಿವ್. ಮಕ್ಕಳಿಗೆಲ್ಲರಿಗೂ ನಾವು ಝೂಮ್ ಅಲ್ಲಿ ಕ್ಲಾಸಸ್ ಮಾಡ್ತೀವಿ. ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮನ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಸಣ್ಣ ಮಕ್ಕಳಿಗಾದ್ರೆ ಅಪ್ಪ ಅಮ್ಮ ಕೂತ್ಕೋತಾರೆ ವಾರಕ್ಕೆ 2 ದಿನ, ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನೊಂದೇ ಅಲ್ಲ, ಅವ್ನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ, ಇಲ್ಲ ಹೇಗಾರು ಮಾಡಿ ಕ್ಲಾಸಸ್ ಮಾಡೋಣ. ಅಂಡ್ ಝೂಮ್ ಕೆಲವ್ರಿಗೆ ಆಗ್ಲಿಲ್ಲ ಅಂದ್ರೆ ಸ್ಕೈಪ್ ಅಲ್ಲಿ ಮಾಡ್ತೀನಿ, ಅಥವಾ ವಿಡಿಯೋಗಳಲ್ಲಿ ನಾನು ಡ್ಯಾನ್ಸ್ ಮಾಡಿ ಅವ್ರಿಗೆ ವಿಡಿಯೋ ವಾಟ್ಸ್ಆಪ್ ಮೂಲಕ ಕಳಿಸ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಟೆಕ್ನಿಕಲಿ ಸ್ವಲ್ಪ ಟೈಮ್ ಲ್ಯಾಗಿಂಗ್ ಆಗುತ್ತೆ, ತಾಳಗಳು ಗೊತ್ತಾಗೋದಿಲ್ಲ ಹೇಳ್ಕೊಡುವಾಗ. ಸೊ ನಾನ್ ಮಾಡಿರೋ ವಿಡಿಯೋ ಅವ್ರ ನೋಡಿದಾಗ ಅಥವಾ ಅವ್ರು ಮತ್ತೆ ಮಾಡಿ ನನಗೆ ವಿಡಿಯೋ ಕಳಿಸ್ತಾರೆ. ಸ್ವಲ್ಪ ನಿಧಾನ ಆಗತ್ತೆ, ನಾವಿದು ನಾರ್ಮಲಿ ಕ್ಲಾಸಸ್ ಮಾಡೋ ಅಷ್ಟು ಆಗಲ್ಲ, ಸ್ವಲ್ಪ ಇಟ್ ಇಸ್ ಅನ್ ಎಕ್ಸ್ಟ್ರಾ ಎಫರ್ಟ್. ಬಟ್ ಮಕ್ಳು ಮಾಡ್ತಾರೆ. ಆ ಮಕ್ಳಿಗೆ ಆ ಒಂದು ಉತ್ತೇಜನ ಕೊಡಕ್ಕೆ ನಾವೇ ಟೀಚರ್ ಆದವರು ಒಂದು ಇನ್ಸ್ಪಿರೇಷನ್ ಕೊಡ್ಬೇಕು. ಆಮೇಲೆ ಇದಲ್ದೇನೆ ಈಗ ಪ್ಯಾಂಡಮಿಕ್ ಅಲ್ಲಿ ನೀವೇ ನೋಡ್ತಿರೋ ಹಾಗೆ ಸುಮಾರು ಆನ್ಲೈನ್ ಪರ್ಫಾರ್ಮೆನ್ಸ್ ಮಾಡಕ್ಕೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಗಳೆಲ್ಲ. ನಾನ್ ಕೂಡ 2 ಸಲ ಪರ್ಫಾರ್ಮ್ ಮಾಡಿದ್ದೆ ಬೆಂಗಳೂರು ಆರ್ಗನೈಸೇಷನ್ಸ್ಗೆ. ಸೊ ಅವಾಗ ಮಕ್ಳಿಗೆ ಆಶ್ಚರ್ಯ ಆಯ್ತು, ಓ ಮೇಡಮ್ ಯು ಕ್ಯಾನ್ ಡೂ ಇಟ್ ಅಂದ್ರೆ ವೈ ಕಾಂಟ್ ವಿ ಕ್ಯಾನ್ ಆಲ್ಸೋ ಟ್ರೈ ಡೂಯಿಂಗ್ ಸಮಥಿಂಗ್. ಸೊ ಹಾಗಾಗಿ ಒಂದು ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊಂಡು ಒಬ್ರಿಗೊಬ್ರು ಪಾಸಿಟಿವ್ ಆಗಿ ಏನೇ ಮಾಡಬಹುದು. ಅಥವಾ ಬೇಡ ತಾಳ ಕ್ಲಾಸ್ ಆಗಿಲ್ಲ ಅಂದ್ರೆ ಒಂದು ಅಭಿನಯ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ. ಸೊ ಎಲ್ಲರ ಹತ್ರ ಕುತ್ಕೊಂಡು ಬರೀ ಮುಖಭಾವಗಳು, ಹಸ್ತಗಳ ಬಗ್ಗೆ ಡಿಸ್ಕಸ್ ಮಾಡೋದು. ಹೀಗೆ ನಾನು ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಎಂಗೇಜಿಂಗ್ ಆಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದ್ರೆ ನೀವು ಆಸ್ ಎ ಟೀಚರ್ ಎಷ್ಟು ಡೆಡಿಕೇಟೆಡ್ ಆಗಿ, ಪ್ಯಾಷನೇಟ್ ಆಗಿ ನೀವು ಮಕ್ಕಳಿಗೆ ಕಲೆಯನ್ನ ಏನೇ ಸಂದರ್ಭ ಬರ್ಲಿ, ಏನೇ ಕಷ್ಟ ಬರ್ಲಿ, ಬಟ್ ಕಲೆ ಅನ್ನೋದು ನಿಲ್ಬಾರ್ದು, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಅಂದ್ರೆ ಎಷ್ಟು ಬೇಗ ಕಲಿತಾರೋ ಅಷ್ಟು ಬೇಗ ಮರ್ತು ಬಿಡ್ತಾರೆ. ಅದೊಂದು ಕಷ್ಟ ಗುರುಗಳಿಗೆ, ಟೀಚರ್ಸ್ ಮತ್ತೆ ಮೊದಲಿಂದ ಹೇಳ್ಕೊಡ್ಬೇಕಾಗುತ್ತೆ. ಹಾಗಾಗಿ ಕಲೆ ಮುಂದುವರಿಯೋದೇ ಒಂದು, ಅದ್ ಮಾಡೋದ್ರಿಂದ ಅವ್ರು ಆಕ್ಚುಲಿ ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್ ಅಲ್ವಾ. ಮೆಂಟಲ್ ಹೆಲ್ತ್ ಅಂತಾರ, ಲೈಕ್ ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಐ ಥಿಂಕ್ ಕಲೆ ಕಂಟಿನ್ಯೂ ಮಾಡೋದೇ ಒಂದ್ ದೊಡ್ಡ ಕಲೆ ಅನ್ಸುತ್ತೆ. ಹೌದು, ಈಗಿನ ಪರಿಸ್ಥಿತಿಯಲ್ಲಿ ಈ ಕಲೆನೇ ಒಂದು ಸ್ಫೂರ್ತಿ ಕೊಡುತ್ತೆ, ಒಂದು ನವ ಚೈತನ್ಯ ಕೊಡುತ್ತೆ, ಮಕ್ಕಳಿಗೆ ಆಗ್ಲಿ ಒಂದು ಇನ್ಸ್ಪಿರೇಷನ್ಸ್ ಕೊಡುತ್ತೆ ಅಲ್ವಾ. ಕೊನೆಯದಾಗಿ ಲಕ್ಷ್ಮಿ ಮತ್ತೆ ಪರಿಮಳ, ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ. ಈಗ ಸಾಧಾರಣವಾಗಿ ಡಾನ್ಸ್ ಕಲ್ತಾ ಇರೋ ವಿದ್ಯಾರ್ಥಿಗಳು ಅಥವಾ ಈ ಕಾರ್ಯಕ್ರಮ ಕೇಳ್ತಾ ಇರೋ ಪೋಷಕರಿಗೆ ನೀವಿಬ್ರು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಲಕ್ಷ್ಮಿ. ಪೂರ್ಣಿಮಾ, ಎಲ್ಲಾ ಪೇರೆಂಟ್ಸ್ಗೆ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ಗೆ, ಯಾರ್ಯಾರು ಈ ಆರ್ಟ್ ನ ಕಲ್ತ್ಕೋತಾ ಇದಾರೋ, ಯಾವುದೇ ಆರ್ಟ್ ಇರ್ಲಿ, ಅದನ್ನ ಒಂದು ಆರ್ಟ್ ಫಾರ್ಮ್ ನ ಕಲಿಬೇಕಾದ್ರೆ ಒಂದು ಶ್ರದ್ಧೆಯಿಂದ ಕಲೀರಿ ಅಂತ ಹೇಳ್ತೀನಿ. ಯಾವಾಗ ನೀವು ಡೀಪರ್ ಆಗಿ ಹೋದಷ್ಟು ನಿಮ್ಗೆ ಅದರ ಮಹತ್ವ ಗೊತ್ತಾಗತ್ತೆ. ಹಾಗಾಗಿ ಹೋಗ್ತಾ ಹೋಗ್ತಾನೆ ನಿಮ್ಗೆ ಆ ಆರ್ಟ್ ನ ಅಪ್ರಿಶಿಯೇಟ್ ಮಾಡಕ್ಕೂ ಆಗತ್ತೆ ಅಲ್ವಾ. ಹಾಗಾಗಿ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ ಅಂತಂದ್ರೆ, ಅದರ ಎಸೆನ್ಸ್ ನ ತಿಳ್ಕೊಂಡು ತುಂಬಾ ಶ್ರದ್ಧೆಯಿಂದ ಕಲ್ತು ಮುಂದುವರ್ಸಿ ನಮ್ ಕಲ್ಚರ್ನ ಮುಂದುವರ್ಸ್ಕೊಂಡು ಹೋಗಿ. ಹಾಗಾಗಿ ಮಾಡಿದಾಗ ಒಂದು ಆತ್ಮತೃಪ್ತಿ ಎಲ್ಲರಿಗೂ ಸಿಗತ್ತೆ, ಆರ್ಟ್ ಅಪ್ರಿಶಿಯೇಷನ್ ಮಾಡಕ್ಕೆ ಒಂದು ಅವಕಾಶ ಸಿಗತ್ತೆ. ಹಾಗಾಗಿ ಯಾರು ಸ್ಟಾಪ್ ಮಾಡ್ಬೇಡಿ, ನಮ್ ಕಲ್ಚರ್ನ UK ನಲ್ಲಿ ಕ್ಯಾರಿ ಆನ್ ಮಾಡ್ಕೊಂಡು ಹೋಗಿ ಅಂತ ಒಂದು ನಿವೇದನೆ ಎಲ್ಲಾರ್ಗು. ತುಂಬಾ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಿ. ನೀವ್ ಹೇಳಿದ್ನ ನಾನು ಒಪ್ಕೋತೀನಿ. ಯಾಕೆಂದ್ರೆ ನಾವು ಗುರುಗಳಾಗಿ ಎಷ್ಟು ವರ್ಷ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ, ಆ ಮಕ್ಕಳು ಅದನ್ನ ಕಂಟಿನ್ಯೂ ಮಾಡಿದ್ರೆ ನಮಗೂ ಒಂದು ಸಮಾಧಾನ, ಒಂದು ಗೌರವ ಸಿಗುತ್ತೆ, ಮಕ್ಕಳಿಂದ ನಮಗ್ ಗೌರವ ಸಿಗುತ್ತೆ. ಅದಕ್ಕೆ ಪ್ರೋತ್ಸಾಹ ಕೊಡೋದೇ ಮನೆಯವರು, ಅಂದ್ರೆ ತಂದೆ ತಾಯಿಗಳು. ಸೊ ತಾಳ್ಮೆಯಿಂದ ಆ ಶ್ರದ್ಧೆಯಿಂದ ಮಕ್ಕಳು ಕಲಿತಾಗ ಖಂಡಿತವಾಗಿ ಕಲೆ ನಾವು ಚೆನ್ನಾಗಿ ಮೈಗೂಡಿಸ್ಕೋಬಹುದು. ನಾನು ಈ ನನ್ ಮೊನ್ನೆ MA ಮಾಡಿದಾಗ ಒಂದು ಟಾಪಿಕ್ ಆಫ್ ರಿಸರ್ಚ್ ಅದೇ ಇತ್ತು, ಹೌ ಕ್ಯಾನ್ ಭರತನಾಟ್ಯಂ ಒನ್ ಕ್ಯಾನ್ ಲರ್ನ್ ಸಮಥಿಂಗ್ ಬಿಯಾಂಡ್ ಡ್ಯಾನ್ಸ್ ಸ್ಟುಡಿಯೋ ಅಂತ. ಅಂದ್ರೆ ಬರೀ ಡ್ಯಾನ್ಸ್ ಒಂದೇ ಕಲಿಯೋದಿಲ್ಲ, ಅದ್ರ ಜೊತೆ ಬರೋ ತರ ಸೋಷಿಯಲ್ ವೆಲ್ಬೀಯಿಂಗ್, ಕೋಆಪರೇಟಿವ್ ಲರ್ನಿಂಗ್, ಹಿಂಗ್ ಒಬ್ರಿಗೊಬ್ರು ಸಂತೋಷವಾಗಿ ಬರ್ತಾರೆ. ಅಂದ್ರೆ ಕಮ್ಯುನಿಟಿ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ಕಮ್ಯುನಿಟಿ. ಅಪ್ಪ ಅಮ್ಮ ಮನೇಲಿ ಹೇಳ್ಕೊಡೋದನ್ನ ಅವರು ಹಾಗೆ
ಸಹಜವಾಗಿ ಕಲಿಯೋದಿಲ್ಲ. ಆದ್ರೆ ನಮ್ಮ ನಮ್ಮ ಸಾಹಿತ್ಯಗಳು, ನಮ್ಮ ಸಂಸ್ಕೃತಿ, ಅದರಿಂದ ಬರೋದು ಟ್ರೆಡಿಷನ್, ಪರಂಪರೆ, ಕಲ್ಚರ್, ವ್ಯಾಲ್ಯೂಸ್, ಇದೆಲ್ಲಾನು ನಮ್ಮ ಡ್ಯಾನ್ಸ್ ಡ್ಯಾನ್ಸ್ ಮೂಲಕ ಹೇಳ್ಕೊಡ್ಬೋದು. ಹಾಗಾಗಿ ಆಕ್ಚುಲಿ ಡ್ಯಾನ್ಸ್ ಕಲ್ತ್ ಬಿಟ್ರೆ ಅವರು ನಮ್ಮ ಇಂಡಿಯನ್ ಫಿಲಾಸಫಿ, ಆಧ್ಯಾತ್ಮ ವಿಷಯ, ಪುರಾಣ ಎಲ್ಲಾ ಕಲ್ತಂಗಾಗತ್ತೆ. ಇಟ್ಸ್ ಎ ಕಾಂಪೋಸಿಟ್ ಇಂಟಿಗ್ರೇಟೆಡ್ ಆರ್ಟ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ನಾನು ಹಿಂಗೆ ಪೇರೆಂಟ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗಾಗ್ಲಿ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಪ್ಲೀಸ್ ಡೋಂಟ್ ಸ್ಟಾಪ್. ಈ ಭರತನಾಟ್ಯಂ ಪರ್ಫಾರ್ಮರ್ ಆಗದೆ ಇದ್ರು ಕೂಡ ಪರವಾಗಿಲ್ಲ, ಒಂದು ಹವ್ಯಾಸ ತರಾನೇ ಕಂಟಿನ್ಯೂ ಮಾಡ್ಕೊಂಡು, ಏನೇ ಮೇನ್ ಪ್ರೊಫೆಷನ್ ಇದ್ರು ಕೂಡ ಹವ್ಯಾಸ ಅಂತ ಇಟ್ಕೊಂಡ್ರು ಕೂಡ ಅವ್ರ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ. ಮನಸ್ಸಿಗೆ ಯಾವಾಗ ಸಂತೋಷ ಸಿಗುತ್ತೋ ಅವ್ರ ವೆಲ್ ಬೀಯಿಂಗು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇಟ್ ಇಸ್ ಸ್ಪಿರಿಚುಲಿ ಅಪ್ಲಿಫ್ಟಿಂಗ್ ಅಂಡ್ ಮೆಂಟಲಿ ಅಪ್ಲಿಫ್ಟಿಂಗ್ ಅಂತ ನಾನು ಹೇಳ್ತೀನಿ. ತುಂಬಾ ಸಂತೋಷ ಪೂರ್ಣಿಮಾ, ಇವತ್ತು ನಿಮ್ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ, ನಮ್ಮ ಒಂದ್ ಸಣ್ಣ ಪುಟ್ಟ ಏನೋ ಒಂದು ನಾಲೆಜ್ ನ ಶೇರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. BHF ತಂಡದವ್ರು ಕೂಡ ನಾನು ತುಂಬಾ ಹೃತ್ಪೂರ್ವಕ ವಂದನೆಗಳು. ಇಷ್ಟು 2 ಗಂಟೆ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಪರಿಮಳ ಮತ್ತೆ ಲಕ್ಷ್ಮಿ, ನೀವಿಬ್ರು ಒಂದು ನಮ್ನ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ವಾ. ಎಷ್ಟು ತಿಳ್ಕೊಂಡ್ವಿ ಈ ಭರತನಾಟ್ಯ ಕಲೆ ಬಗ್ಗೆ, ಅದ್ರ ಬಗ್ಗೆ ನೀವ್ ಎಷ್ಟು ಚೆನ್ನಾಗಿ ವಿವರಣೆ ಹೇಳಿದೀರಾ ಅಂತಂದ್ರೆ, ಐ ಥಿಂಕ್ ಈಗ ಕೇಳ್ತಾ ಇರೋ ಯಾರೇ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಈ ಪ್ರೋಗ್ರಾಮ್ ತುಂಬಾ ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀನಿ. ಪರಿಮಳ ಮತ್ತೆ ಲಕ್ಷ್ಮಿ, ನೀವ್ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದೀರಾ. ನಮ್ಮ BHF ತಂಡದಿಂದ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಪೂರ್ಣಿಮಾ. ನಮಗೂ ತುಂಬಾ ಸಂತೋಷ ಆಯ್ತು ಈ ದಿನ ನಿಮ್ ಜೊತೆ ಮಾತಾಡೋದಿಕ್ಕೆ, ಮತ್ತು BHF UK ರೇಡಿಯೋ ಚಾನೆಲ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರೋರ್ಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ. BHF ರೇಡಿಯೋದಲ್ಲಿ ಕನ್ನಡ ಕಾರ್ಯಕ್ರಮ ಪ್ರತಿ ಭಾನುವಾರ 6 ರಿಂದ 8 ಗಂಟೆಗೆ ಬರುತ್ತೆ. ದಯವಿಟ್ಟು ನೀವ್ ಎಲ್ಲಾರು ನಿಮ್ಮ ಮನೆಯಲ್ಲಿರೋರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ಕಾರ್ಯಕ್ರಮವನ್ನು ಕೇಳಿ, ಮತ್ತೆ ನಿಮಗ್ ಗೊತ್ತಿರೋರ್ಗೂ ಹೇಳಿ. ಧನ್ಯವಾದಗಳು.